ಜೈ ಶ್ರೀರಾಮ್. ಗುರುಗಳ ಮತ್ತು ಶ್ರೀರಾಮಚಂದ್ರನ ಆಶೀರ್ವಾದ ತಗೊಂಡು ನಾವು ಇವತ್ತು ಗೌಡಪಾದ ಹೃದಯ ಅದ್ವೈತ ಪ್ರಕರಣ ಮೂರನೇ ಪ್ರಕರಣವನ್ನ ನೋಡ್ತಾ ಇದ್ದೀವಿ. ಇವತ್ತು ಎಪಿಸೋಡ್ 14. ಅದರಲ್ಲಿ 20, 21, 22ನೇ ಮಂತ್ರ ಸ್ವಲ್ಪ ಮಾಡಿತ್ತು, ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಆದರೂ ಹಿಂದೆ ಮಾಡಿದ ಸಾರಾಂಶ ಯಾವುದು? ಹಿಂದೆ ಮಾಡಿದ್ದು ಅಜಸ್ವಭಾವದ ಬ್ರಹ್ಮಕ್ಕೆ ಅಕಸ್ಮಾತ್ ನಾವು ಜನ್ಮವನ್ನ ಹೇಳಿದ್ರೆ ಏನ್ ದೋಷಗಳು ಬರುತ್ತೆ. ಇಲ್ಲಿ ಅಜ ಅಂದ್ರೆ ಏನು? ಹುಟ್ಟಿಲ್ಲದ್ದು. ಆತ್ಮನು ಹುಟ್ಟಿಲ್ಲ, ಆತ್ಮನು ಯಾವುದರಿಂದಲೂ ಹುಟ್ಟಿಲ್ಲ, ಆತ್ಮನಿಂದ ಯಾವುದೂ ಹುಟ್ಟಿಲ್ಲ. ಚೆನ್ನಾಗಿ ಗಟ್ಟು ಮಾಡಿಬಿಡ್ರಿ. ಇದು ಅದ್ವೈತ ಫಿಲಾಸಫಿ ಅಲ್ವೇನೋ? ನಾವು ಅದ್ವೈತ ಫಿಲಾಸಫಿ ಬಿಟ್ಟು ಏನ್ ಇಟ್ಕೊಂಡ್ರು ನಮ್ಗೆ ಭಯ ಹೋಗೋದಿಲ್ಲ, ಅಂದ್ರೆ ನಿಮಗೆ ನಿಜವಾದ ಆನಂದ ಸಿಕ್ಕೋದಿಲ್ಲ. ಎಲ್ಲಿ ಎರಡಿರುತ್ತೋ ಭಯ ತಪ್ಪಿದ್ದಲ್ಲ. ನೋಡ್ಕೊಳ್ರಿ, ಇದು ಲಾಜಿಕ್, ಅನುಭವ. ಆದ್ರಿಂದ ಅದ್ವೈತ ತತ್ವವೇ ಸರಿಯಾಗಿರೋದು. ದ್ವೈತ, ವಿಶಿಷ್ಟ ಅದ್ವೈತ ಇದು ಆಮೇಲೆ ಬಂದಿತ್ತು. ಶಂಕರಾಚಾರ್ಯ ಕಾಲದಲ್ಲೇ ಅದ್ವೈತದಲ್ಲೇ ತರಾವರಿ ಹೇಳೋರಿದ್ರು. ಅದ್ವೈತ ಒಂದೇ ಇದ್ದಿದ್ದವಾಗ, ಏನಾದ್ರೂ ಇತ್ಕೊಳ್ಳಿ. ಇಲ್ಲಿ ಅವ್ರ ಕಾಲದ್ದಿದು. ಇಲ್ಲಿ ನಮ್ಗೆ ಈ ಕಾರಿಕೆ ಹೇಳುವಾಗ ನಮ್ಗೆ ಭಾಷ್ಯದಲ್ಲಿ ಇವೆಲ್ಲ ಸಿಗೋಲ್ಲ. ಕಾರಿಕೆ ಹೇಳುವಾಗ ಇವರು ಇಲ್ಲಿ ಬೇರೆಯವರು ಭಾಷ್ಯ ಬರ್ತಿದ್ದಾರಲ್ಲ, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ಮತ್ತೆ ಈ ಪಂಚಪಾದಿಕ ಭಾಮತಿಕಾರರು, ಇವರೆಲ್ಲ ಸುರೇಶ್ವರಾಚಾರ್ಯರು ಆದ್ಮೇಲೆ ಬಂದವರು. ಅವ್ರದ್ದು ಕೂಡ ಇಲ್ಲಿ ಕಾರಿಕೆನೆ ಇದು ಹೃದಯದಲ್ಲಿ ಹೇಳ್ತಾರೆ. ನಿಮಗೆ ಭಾಷೆದಲ್ಲಿ ಸಿಗೋದಿಲ್ಲ. ನೆನ್ನೆ ಮಾಡಿದ್ವಲ್ಲ, ಅದರಲ್ಲಿ ಇವರು ಫೈಲ್ಗಳೇ ಇಲ್ಲ. ಏನಾದ್ರೆ ನಮ್ಗೆ ಈ ಬೆನಿಫಿಟ್ ಯಾಕೆ? ಈಗ ಇವುಗಳನ್ನೆಲ್ಲ ಹೇಳೋದ್ರಿಂದ ನಾನು ಕಾರಿಕೆ ನೋಡ್ಕೊಂಡ್ರೆ, ಅಂದ್ರೆ ಹೃದಯ ನೋಡ್ಕೊಂಡ್ರೆ ಎಲ್ಲವೂ ಸಿಗುತ್ತೆ. ಒಟ್ಟಿನಲ್ಲಿ ತುಂಬಾ ಇಂಪಾರ್ಟೆಂಟ್. ಆತ್ಮನು ಯಾವುದರಿಂದಲೂ ಹುಟ್ಟಿಲ್ಲ, ಆತ್ಮನಿಂದ ಯಾವುದೂ ಹುಟ್ಟಿಲ್ಲ. ಮುಗ್ದು ಇದನ್ನು ಕಟ್ ಮಾಡ್ಕೊಂಡ್ರಿ. ಅದನ್ನು ಹೇಳ್ತಾ ಇದ್ದಾರೆ. ನೀವೇನಾದ್ರೂ ಅಕಸ್ಮಾತ್ ಆತ್ಮನು ಹುಟ್ಟಿದ್ದಾನೆ, ಆತ್ಮನಿಂದ ಈ ಪ್ರಪಂಚ ಹುಟ್ಟಿದೆ ಅಂತ ಅಂದರೆ ದೋಷಗಳು ಬೇಕಾದಷ್ಟಿರುತ್ತೆ. ಮತ್ತು ದ್ವೈತ ಫಿಲಾಸಫಿ ಆಗ್ಬಿಡುತ್ತೆ. ಹಾಗೆ ಸುಮ್ಮನೆ ನಿಮಗೆ ಅನುಭವಕ್ಕೆ ಸ್ಪಷ್ಟವಾಗಿ ಅರ್ಥ ಆಗೋದಕ್ಕೆ ನಾನು ಹೇಳ್ತೀನಿ. ಇಲ್ಲೇ ನಮಗೆ ಉತ್ತರ ಸಿಕ್ಬಿಡ್ಬೇಕು. ಹೇಳ್ರಿ, ಯಾರಾದ್ರೂ ಹೇಳ್ರಿ. ಕೋಳಿ ಮೊದಲುನ, ಮೊಟ್ಟೆ ಮೊದಲುನ? ಹೇಳ್ರಿ. ಮರ ಮೊದಲ, ಬೀಜ ಮೊದಲ? ಈ ಮನುಷ್ಯ ಮೊದಲ ಅಥವಾ ಅವನು ಮಾಡಿದ್ದ ಕರ್ಮ ಮೊದಲ? ಹೇಳ್ರಿ ನೋಡೋಣ. ಮೊಟ್ಟೆ ಇಲ್ಲದೆ ಕೋಳಿ ಬರಲ್ಲ. ಮೊದಲು ಯಾವುದೋ ಝೀರೋ, ಸಿಗೋದಿಲ್ಲ. ಹೇಗಿದೆ ನೋಡ್ರಿ, ನೀವು ಸರ್ಕಸ್ ಮಾಡ್ರಿ, ಸಿಗೋದಿಲ್ಲ. ಬೈಬಲ್ನಲ್ಲಿ ಇದನ್ನ ತಪ್ಪಿಸ್ಕೊಳ್ಳೋಕೆ ಒಂದು ಇದು ಮಾಡ್ತಾರೆ. ಆ ಒಬ್ಬ ಮೊದಲನೇ ಮನುಷ್ಯ ಅವನೇನ್ ಮಾಡ್ತಾನೆ, ಇನ್ನೇನ್ ಪ್ರಳಯ ಆಗುತ್ತೆ ಅಂದಾಗ ಅವನ ಜೊತೆನಲ್ಲಿ ಎಲ್ಲವನ್ನು ಒಂದೊಂದು ತಗೊಂಡು ಹೋಗ್ತಾನೆ. ಒಂದು ಗಂಡಸು, ಹೆಂಗಸು, ಕುರಿ ಗಿರಿ ಎಲ್ಲ ತಗೊಂಡು ಹೋಗಲ್ಲ ಇವನು. ಅದು ಎಲ್ಲಿ ಪ್ರಳಯ ಆಗೋದು? ಪ್ರಳಯ ಅಂದ್ರೆ ಏನು? ಆಕಾಶ ಎಲ್ಲವೂ ನಷ್ಟ ಆಗ್ಬಿಡುತ್ತೆ. ಆಕಾಶ ನಷ್ಟ ಆಗಲ್ಲ, ಎಲ್ಲವೂ ನಷ್ಟ ಆಗ್ಬಿಡುತ್ತೆ. ಏನೋ ಇರ್ಲಿ ಬಿಡ್ರಿ. ಆ ಪ್ರಳಯ ನಿದ್ದೆ ನೋಡ್ಕೊಳ್ರಪ್ಪ ನೀವು. ಪ್ರಳಯ ಅಂದ್ರೆ ನಿದ್ದೆ, ಮುಗಿದೋಯ್ತು. ಅಲ್ಲಿ ಅವನು ಹೋಗಿದ್ದೆ, ಅವನ್ನ ಇಟ್ಕೊಂಡು ಎಲ್ಲೋ ಬೇರೆ ತಡಕ್ಕೆ ಹೊಂದುತ್ತ ಅಂತ ನೋಡ್ಕೊಳ್ರಿ. ಆಮೇಲೆ ಅವನು ಲೆಟ್ ಸನ್ ಕಮ್ ಅಂತಾನೆ, ಸೂರ್ಯ ಬರುತ್ತಂತೆ, ಎಲ್ಲ ಅಂತೆ ಕಂತೆ. ಆದ್ದರಿಂದ ನೀವು ಯಾವ ತರ ನೋಡಿದ್ರು ಸೃಷ್ಟಿನ ಒಪ್ಪಕ್ಕಾಗೋದಿಲ್ಲ. ನಮ್ಮ ಶಾಸ್ತ್ರದ ಪ್ರಕಾರ, ಅನುಭವದ ಪ್ರಕಾರ, ಯುಕ್ತಿಯ ಪ್ರಕಾರ. ಈಗ ನಾನು ಗಾಢನಿದ್ರೆಯಲ್ಲಿದ್ದೀನಿ, ಸ್ವಲ್ಪ ಹೇಳ್ರಿ. ಸೃಷ್ಟಿ ವಿಚಾರ ಸ್ವಲ್ಪ ಯೋಚನೆ ಮಾಡ್ರಿ.
ಆತ್ಮ ಅಂತನ್ರಿ. ಆತ್ಮನಿಂದ ಪ್ರಪಂಚ ಹುಟ್ಟಿತು ಅನ್ರಿ ನೋಡೋಣ. ಆತ್ಮ ಅಡ್ರೆಸ್ ಇಲ್ಲ, ಪ್ರಪಂಚದ ಅಡ್ರೆಸ್ ಇಲ್ಲ. ಹೇಗಿದೆ ನೋಡ್ರಿ, ಅಲ್ಲಿ ಬರೀ ನಾವಾಗಿರ್ತೀವಿ ಅಷ್ಟೇ. ಅದೊಂದೇ, ಅದನ್ನೇ ಅದ್ವೈತ. ಶಂಕರಾಚಾರ್ಯ ಹೊಸ್ತಾಗ ಅದ್ವೈತ ತತ್ವವನ್ನ ಸ್ಥಾಪನೆ ಮಾಡಲಿಲ್ಲ, ಇದ್ದದ್ದನ್ನು ಇದ್ದಾಗ ತಿಳಿಸ್ಕೊಟ್ರು. ಇರೋದೇ ಅದ್ವೈತ. ಇಷ್ಟು ಸಾಕು ಇಂಟ್ರೊಡಕ್ಷನ್. ಈಗ ನಾವು 20 ಇವೆಲ್ಲ ಇದೆ, ನಾನು ಸ್ವಲ್ಪ ಇದನ್ನ ಬ್ರೀಫ್ ಆಗಿ ಹೇಳ್ಕೊಂಡು ಹೋಗ್ಬೇಕು. 20ನೇ ಮಂತ್ರದ ಸಾರಾಂಶ ಏನು ಅಂತಂದ್ರೆ, ಈ ಆತ್ಮನು ಹುಟ್ಟೋದಿಲ್ಲ, ಆತ್ಮನಿಂದ ಯಾವುದು ಹುಟ್ಟೋದಿಲ್ಲ ಅಂದ್ರೆ ಈ ವಾದಿಗಳು ಜನ್ಮವನ್ನು ಒಪ್ಕೊಂತಾರೆ. ಅವ್ರಿಗೇನಾಗುತ್ತೆ, ಮತ್ತೇನಾಗುತ್ತೆ ಇವಾಗ? ಆತ್ಮನು ಹುಟ್ಟುತ್ತಾನೆ ಅಂತಂದ್ರೆ ಅವನು ಸಾಯ್ತಾನೆ ಅಂತ ಆಗ್ಬಿಡುತ್ತೆ. ಯಾವ್ದು ಹುಟ್ಟುತ್ತೋ, ಪ್ರಕೃತಿ ನಿಯಮ ರೂಲ್ಸ್ ಇರೋದು ಹಾಗೆ, ಯಾವ್ದು ಹುಟ್ಟುತ್ತೋ ಅದೇನಾಗಬೇಕು, ಬದಲಾವಣೆ ಆಗಬೇಕು. ಬದಲಾವಣೆ ಆದ್ಮೇಲೆ ಒಂದು ದಿನ ಇಲ್ದಂಗೆ ಆಗ್ಬೇಕು. ಕರೆಕ್ಟ್ ಅಲ್ವ? ನೋಡ್ರಿ, ಆಧ್ಯಾತ್ಮಿಕ ತಗೊಳ್ರಿ, ಆದಿಭೌತಿಕ ತಗೊಳ್ರಿ, ಆದಿದೈವಿಕ ತಗೊಳ್ರಿ, ಏನ್ ತಗೊಂಡ್ರು ಇದು ಸೇಮ್ ರೂಲ್ಸ್. ಇಲ್ಲಿ ಇದಕ್ಕೆ ದೃಶ್ಯ ಪ್ರಪಂಚ ಅಂತೀನಿ, ಪ್ರಪಂಚ ಅಂತ ಕರಿತೀವಿ. ಆದ್ರಿಂದ ಅವ್ರದಕ್ಕಿದು ಹೊಂದೋದಿಲ್ಲ. ಅವ್ರು ಸುಮ್ಮನೆ ಬೇರೆ ಬೇರೆ ವಾದಿಗಳು ನಿಜವಾಗ್ಲೂ ಹುಟ್ಟಿದೆ ಅಂತ ಹೇಳ್ತಾ ಬರ್ತಾರೆ. ಅವರಲ್ಲಿ ಜಾತ ಬ್ರಹ್ಮವಾದ. ಇಲ್ಲಿ ಜಾತ ಬ್ರಹ್ಮ, ಅಜಾತಿ ಬ್ರಹ್ಮ, ಅಜಾತ ಬ್ರಹ್ಮ, ಅಜಾತಿ ಏನಾದ್ರು ಹೇಳಿ. ಆತ್ಮನು ಯಾವುದು ಅಜಾತಿ ಅಂದ್ರೆ ಆತ್ಮನು ಹುಟ್ಟೋದಿಲ್ಲ, ಆತ್ಮನಿಂದ ಯಾವುದು ಹುಟ್ಟೋದಿಲ್ಲ. ಬೈ ಚಾನ್ಸ್ ನೀವು ಆತ್ಮನು ಕೂಡ ಎಲ್ಲಿಂದಾದ್ರೂ ಹುಟ್ಟಾನೆ ಅಂತಂದ್ರೆ ಆತ್ಮನು ಕಾರ್ಯ ಆಗ್ತಾನೆ, ಅವನ ಹಿಂದೆ ಅವರಪ್ಪ ಕಾರಣ ಆಗ್ತಾನೆ. ಕಾರ್ಯ ಆದವನ್ ಏನಾಗ್ಬೇಕು? ಅವಾಗ ವಿಷಯ ಆಗ್ಬಿಡ್ಬೇಕು. ಎಲ್ಲ ಯದ್ವಾ ತತ್ವ ಆಗುತ್ತೆ, ಹೊಂದೋದಿಲ್ಲ. ನಮ್ಗೆ ಅನುಭವ ನೋಡ್ಕೊಂಡಿರೋದ್ರಿಂದ ನಮಗೇ ಗೊತ್ತಾಗುತ್ತೆ ಇದರಲ್ಲಿ ಫಾಲ್ಟ್ ಏನು, ಡಿಫೆಕ್ಟ್ ಏನು ಅಂತ. ಎಷ್ಟು ಚೆನ್ನಾಗಿದೆ ನೋಡ್ರಿ, ಹಿಂಗ್ ಮೇಲ್ಕಾಗ್ತದೆ. ಈಗ ಆತ್ಮನು ಹುಟ್ಟುತ್ತಾನೆ, ಆತ್ಮನಿಂದ ಹೋಗ್ಲಿ ಬಿಡಲಿ, ಆತ್ಮ ಹುಟ್ಟೋದಿಲ್ಲ ಅಂತಾನೆ ಇಟ್ಕೊಳ್ರಿ ಅವ್ರ ಪ್ರಕಾರ. ಈ ಪ್ರಪಂಚ ನಿಜವಾಗ್ಲೂ ಹುಟ್ಟಿದೆ ಅಂತಾರೋ. ಈಗ ಅವರಲ್ಲಿ 3 ಮತಗಳು ಉಂಟು. ಅವ್ರು ಹುಟ್ಟುತ್ತೆ ಅಂತ ಹೇಳ್ಬೇಕಾದ್ರೆ ಹೆಂಗೆ ಹೇಳ್ತಾರೆ? ಸ್ವಾಮಿ, ಸ್ವಭಾವದಿಂದ ಹುಟ್ಟುತ್ತೆ. ತಂದೆ ತಾಯಿಗಳಿರ್ತಾರೆ, ಅವ್ರ ಮಕ್ಕಳು ಹುಟ್ಟುತ್ತಾರೆ. ಪ್ರಾಣಿಗಳಿರುತ್ತೆ, ಮಕ್ಕಳು ಹುಟ್ಟುತ್ತೆ. ಸ್ವಭಾವ ಅನ್ನೋರು ಕೆಲವು ಅವರಲ್ಲಿ. ಇನ್ನು ಕೆಲವರು ಸ್ವಾಮಿ ಪರಮಾತ್ಮನು ತುಂಬಾ ದೊಡ್ಡ, ಇವನು ಅವನೇ ದೊಡ್ಡವನಲ್ವಾ, ಅವನು ಮನಸ್ಸು ಮಾಡಿದ್ರು ಯಾವುದಾಗಲ್ಲ ಅಂತ ಹೇಳೋರು. ಇನ್ನು ಕೆಲವರು ಅವನ ವಿಭೂತಿ, ಏನು ಮನಸ್ಸು ಮಾಡಿದ್ರು ಆಗುತ್ತೆ ಅಂತ ಹೇಳೋ ಕೆಲವರು. ಅಲ್ಲಿ ಹಿಂದೆ ನೋಡಿದ್ವಲ್ಲ ಬೇಕಾದಷ್ಟು, ಹಿಂಗೆಲ್ಲ. ಇನ್ನು ಕೆಲವರು ಪರಮಾತ್ಮನು ಪರಿವರ್ತನೆ ಆಗಿ ಪ್ರಪಂಚ ಹುಟ್ಟುತ್ತೆ, ಪರಿವರ್ತನೆ ಆಗ್ತಾನೆ. ಅವನೇನಾದ್ರೂ ಪರಿವರ್ತನೆ ಆಗ್ತಾನೆ ಅಂದ್ರೆ ಏನಾಗುತ್ತೆ? ಪ್ರಶ್ನೆ ಕೇಳ್ತಾ ಇದ್ದೆ. ಈಗ ನಾನು ಪರಿವರ್ತನೆ ಆಗ್ತೀನಿ, ಚೇಂಜಸ್ ಆಗ್ತೀನಿ. ಈಗ ಪರಮಾತ್ಮನು ಕೂಡ ಪರಿವರ್ತನೆ ಆಗಿ ಅವನು ಹುಟ್ಟುತ್ತಾನೆ. ಇವತ್ತು ತಾಯಿ ಮಗುನ ಹೆತ್ತಬೇಕಾದ್ರೆ ಎಷ್ಟು ಚೇಂಜಸ್ ಆಗಬೇಕು? ಕೊನೆಗೆ ಅವಳಲ್ಲಿ ಶಕ್ತಿ ಕಡಿಮೆ ಆಗುತ್ತೆ. 10 ಮಕ್ಕಳನ್ನ ಎತ್ತಲಿ, ಶಕ್ತಿ ಕಡಿಮೆ ಆಗ್ಬಿಡುತ್ತೆ. ನೀವು ನೋಡ್ರಿ, ಗಂಡಸರು ಹೆಂಗಸರು ಇಬ್ರು ನಡ್ಕೊಂಡು ಹೋಗ್ತಾ ಇರ್ತಾರೆ. ಹೆಂಗಸ್ಗೆ ಗಂಡನಿಗಿಂತ ವಯಸ್ಸು ಕಡಿಮೆ ಇರುತ್ತೆ, ಎಷ್ಟು ವೀಕ್ ಆಗಿರ್ತಾರೆ. ಇವಾಗ ನಾನು ನನ್ನ ಮಿಸಸ್ ಇದನ್ನೇ ಮಾತಾಡ್ಕೊಳ್ಳೋದು. ಅದಕ್ಕೆ ಗಂಡಸು ವೀಕ್ ಆಗಿರಲ್ಲ. ಯಾಕೆ? ಇವರು ಮಕ್ಕಳನ್ನ ಹೆತ್ತಿರ್ತಾರೆ, ಬೇಕಾದಷ್ಟು ಚೇಂಜಸ್ ಆಗಿರುತ್ತೆ. ಹೆಂಗಿದೆ ನೋಡ್ರಿ. ಆದ್ದರಿಂದ ಈಗ ಪರಮಾತ್ಮನು ಪರಿವರ್ತನೆ ಆಗಿ ಪ್ರಪಂಚ ಆಗ್ತಾನೆ ಅಂದ್ರೆ ಪ್ರಾಬ್ಲಮ್ ಏನು? ಈಗ ನಾನು ಪರಿವರ್ತನೆ ಆಗ್ತಾ ಇದ್ದೀನಿ. ಪರಿವರ್ತನೆ ಅಂದ್ರೆ ಬದಲಾವಣೆ. ನೆಕ್ಸ್ಟ್ ಏನು? ಪ್ರಶ್ನೆ ಕೇಳ್ತಾ ಇದ್ದೀನಿ. ನಾನು ಪರಿವರ್ತನೆ ಆಗೋದ್ರಿಂದ ನೆಕ್ಸ್ಟ್ ಏನು ಅಂತ. ಆಗುತ್ತೆ ಸರ್. ಆಮೇಲೆ ಪರಿವರ್ತನೆ ಆಗಿದ್ದು ನಾಶ ಆಗುತ್ತೆ ಸರ್, ಸಾಯುತ್ತೆ. ಈಗ ನೀವು ಪರಮಾತ್ಮ ಪರಿವರ್ತನೆಯಾಗಿ ಪ್ರಪಂಚ ಸೃಷ್ಟಿ ಆಯ್ತು ಅಂತಂದ್ರೆ ಒಂದು ದಿನ ಪರಮಾತ್ಮನು ಬದಲಾವಣೆ ಆಗ್ತಾನೆ, ಇಲ್ದಂಗ ಆಗ್ತಾನೆ. ಬೇಕಾ? ಪರಮಾತ್ಮನೇ ಇಲ್ದೇ ಇದ್ಮೇಲೆ ಇನ್ಯಾವನು? ಅದು ಹೊಂದೋದಿಲ್ಲ. ಅವ್ರು ಹೇಳ್ತಾರೆ, ಹಿಂಗೆಲ್ಲ ಬೇಕಾದಷ್ಟು ಹೇಳ್ತಾರೆ. ಇನ್ನು ಕೆಲವರು ಸ್ವಾಮಿ ಉಪಾಧಿ ನಿಮಿತ್ತದಿಂದ. ನೋಡ್ರಿ, ಇದು ಹೇಳಿದ ತಕ್ಷಣ ಸ್ವಲ್ಪ ಸೂಕ್ಷ್ಮವಾಗಿದೆ. ನಾವು ಉಪಾಧಿನೇ ಹೇಳೋದು,
ಹುಟ್ಟಿಲ್ಲ. ಬಟ್ ಇಲ್ಲಿ ಉಪಾದಿಗಳು ಇದೆ, ನೀವು ಉಪಾಧಿ ಬಿಟ್ರೆ ಅವನೇ ಪರಮಾತ್ಮ. ಅವರು ಹಂಗೆ ಹೇಳ್ತಾರೆ. ನಮ್ದು ಕರೆಕ್ಟಾಗಿ ಹೊಂದುತ್ತಲ್ಲ, ಇದು ವೇದಾಂತ ಅಂದ್ರೆ ವೇದಾಂತ ಅಲ್ಲ. ನೋಡ್ರಿ, ಅವ್ರು ಹೇಳ್ತಾರೆ ಉಪಾಧಿಯ ನಿಮಿತ್ತದಿಂದ ಜೀವನು ಬ್ರಹ್ಮಕ್ಕಿಂತ ಭಿನ್ನ ಅಭಿನ್ನವಾಗಿ ಇದು ಬೇರೆ. ಇವೆಲ್ಲ ರಾಮಾನುಜಾಚಾರ್ಯರು ಮಧ್ವಾಚಾರ್ಯರು ಭಿನ್ನ ಅಭಿನ್ನ, ಮಧ್ವಾಚಾರ್ಯರು ಹೇಳೋದು ಭಿನ್ನ ಅಭಿನ್ನ ಅಂತ ಇರ್ಲಿ. ಅಲ್ಲಿಗೆ ಭಿನ್ನ ಅಭಿನ್ನ ರೂಪ ಆಗ್ತಾರೆ ಉಪಾಧಿ ಇರೋದ್ರಿಂದ. ಕೊನೆಗೆ ಉಪಾಧಿ ನಾಶವಾದರೆ ಅವ್ರೇನಾಗ್ತಾರೆ? ಪರಮಾತ್ಮನೊಡನೆ ಒಂದಾಗ್ತಾರೆ. ಈಗ ಏನ್ ಮಾಡ್ಬೇಕು ಇವರು? ರಾಮಾನುಜಾಚಾರ್ಯರು ಮಧ್ವಾಚಾರ್ಯರು ಹೇಳ್ದಂಗೆ ಸತ್ ಮೇಲೆ ವೈಕುಂಠಕ್ಕೆ ಹೋಗ್ಬೇಕು, ಅಲ್ಲಿ ಪರಮಾತ್ಮನು ಇರ್ತಾನೆ, ನಾವು ಇರ್ತೀವಿ. ಅದಕ್ಕೆ ಒಂದು ಸತ್ತಾಗ ಹೆಂಗೋಗುತ್ತೆ ಅವನ ಪ್ರಾಣ? ಡೊಯ್ ಅಂತ ಜ್ಯೋತಿ ಪಿಕ್ಚರ್ ನಾವು ತೋರಿಸ್ತಾರೆ ನೋಡ್ರಿ, ಡೊಯ್ ಅಂತ ಹೋಗುತ್ತೆ. ಹೋಗಿದ್ದೆ ನಾರಾಯಣನ ಭಕ್ತನಾದ್ರೆ ನಾರಾಯಣನ ಹೃದಯದಲ್ಲಿ ಹೋಗಿ ಸೇರ್ಕೊಂಡು ತೋರಿಸ್ತಾರೆ. ಅಲ್ಲಿ ಎರಡೆರಡು ಇರುತ್ತೆ. ನಮ್ಮ ಅದ್ವೈತದಲ್ಲಿ ಹಂಗೇನಾ? ಸಾಧನೆ ಮಾಡಿ ರಮಣ ಮಹರ್ಷಿಗಳು, ರಾಮಕೃಷ್ಣ ಪರಮಹಂಸರು ಕಂಡುಕೊಂಡ್ರೆ ಅರೆ ನಾನೇ ಪರಮಾತ್ಮ, ಎಷ್ಟು ಚೆನ್ನಾಗಿ. ಅದರಿಂದ ಅವರು ಅದು ಹೊಂದೋದಿಲ್ಲ. ಅವ್ರು ಹೇಳ್ತಾರೆ ಉಪಾಧಿ ಕರೆಕ್ಟ್, ನಾವು ಹಂಗೆ ಅಂತೀವಿ. ಈಗ ಏನಿದೆಯೋ ಮೈನಸ್ ಉಪಾಧಿ ಪರಮಾತ್ಮನೇ. ಈಗ ಯಾವ್ದು ಮೈನಸ್ ಮಾಡ್ಕೋಬೇಕಿಲ್ಲಿ? ಪ್ರಶ್ನೆ ಕೇಳ್ತಾ ಇದ್ದೀನಿ. ಯಾರಾದರೂ ಮೀನಮ್ಮ, ವಿಶಾಲ ಯಾರಾದರೂ ಹೇಳ್ತೀರಾ? ಈಗ ನಾನು ಈ ಶರೀರ ಇದ್ದೀನಿ, ಏನ್ ಮೈನಸ್ ಮಾಡ್ಕೋಬೇಕಿಲ್ಲಿ? ಯಾರಾದರೂ ಹೇಳಿಮ್ಮ. ವಿಶಾಲ, ಉಪಾಧಿಗಳೆಲ್ಲ ಬಿಡ್ಬೇಕು ಸರ್. ಮನಸ್ಸು ಅಂದ್ರೆ ಯಾವ್ದು ಹೋಲ್ಸೇಲ್ ಆಗಿ ನೀವು ಯಾವ್ದಾದ್ರು ಹೇಳಿ. ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಎಲ್ಲ. ಆಯ್ತು, ಅಲ್ಲಿಗೆ 19 ಮುಖಗಳಾಯ್ತು. ಅಷ್ಟಾದ್ರೆ ಉಪಾಧಿ ಆಗೋಯ್ತಾ? ಇನ್ಯಾರಾದ್ರೂ ಆಡ್ ಮಾಡ್ರಪ್ಪ ಪಾಪ. ದೇಶ, ಕಾಲ ಅವೆಲ್ಲ ಆಯ್ತು. ಇನ್ಯಾರಾದ್ರೂ ಆಡ್ ಮಾಡಿ. ಅವ್ರು ಅವಸ್ಥೆನೂ ಬಿಡ್ಬೇಕು ಸರ್. ಎಲ್ಲ ಆಯ್ತು. ಅವ್ರು ಹೇಳ್ದಂಗೆ ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ಮುಗಿದೋಯ್ತು. ಇಲ್ಲಿ ನನಗೆ ಇಂಪಾರ್ಟೆಂಟ್ ಒಂದು ಪಾಯಿಂಟ್ ಬೇಕು. ಈಗ ನೀವು ಹೇಳೋ ಪ್ರಕಾರ ಸ್ಥೂಲ ಶರೀರ ಆಯ್ತು, ಸೂಕ್ಷ್ಮ ಶರೀರ, ಜೀವಪ್ಪ ಮೈನಸ್ ಉಪಾಧಿ, ಅದೇ ಸೂಕ್ಷ್ಮ ಶರೀರ ಕೂಡ ಸೇರಿಸ್ಕೊಳ್ಳಿ. ಈ ಸೂಕ್ಷ್ಮ ಶರೀರ ಇಲ್ಲಿ ಉಪಾಧಿ ಅಂತಂದ್ರೆ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಎರಡೇ ಅಷ್ಟೇ. ಎರಡನೇದೇ ಜ್ಞಾಪಕ ಬರಲ್ಲ. ಇನ್ನು ಕೆಲವರು ಕಾರಣ ಶರೀರ ಬೇರೆ ಹೇಳ್ತಾರೆ. ಅದಿಲ್ಲ, ನಮ್ಗೆ ಅದು ಯಾವುದೂ ಇಟ್ಕೊಂಡಿಲ್ಲ. ಒಟ್ಟಿನಲ್ಲಿ ಇಲ್ಲಿ ಉಪಾಧಿ ಅಂತಂದ್ರೆ ನಂದಕ್ಕೆ ಸ್ಥೂಲ ಸೂಕ್ಷ್ಮ, ಆದಿ ಭೌತಿಕಕ್ಕೂ ಅಷ್ಟೇ, ಆದಿ ದೈವಿಕಕ್ಕೂ ಅಷ್ಟೇ, ಮುಗಿದೋಯ್ತು. ಅಥವಾ ನಾವು ಮೊದಲು ಯಾವಾಗಲೂ ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ಎಲ್ಲ ಉಪಾಧಿ ಅಂತ ಇದ್ವಿ. ನನಗೆ ಪ್ರಪಂಚ ಫಸ್ಟ್ ಬಿಡ್ರಿ, ಫಸ್ಟ್ ನನ್ನ ನೋಡ್ಕೊಡ್ರಿ. ಸ್ಥೂಲ ಸೂಕ್ಷ್ಮ ಎರಡು ಬಿಟ್ರೆ ಇನ್ನೇನಿದೆ? ಅಷ್ಟೇ. ಬಟ್ ಇಲ್ಲಿ ತಗೊಳ್ಳುವಾಗ ವ್ಯಷ್ಟಿ ಸಮಷ್ಟಿ ಎಲ್ಲ ತಗೋಬೇಕು. ಇದು ಬೇರೆ ಇಲ್ಲಿ ಅಷ್ಟು ದೂರ ಹೋಗೋದು ಬೇಡ. ಇಲ್ಲಿ ಇಷ್ಟು ಸಾಕು. ಅಲ್ಲಿಗೆ ಆ ಉಪಾಧಿ ಅನ್ನೋದ್ರಲ್ಲೂ ಕೆಲವು ಮಿಸ್ಟೇಕ್ಸ್ ತೋರಿಸಿದ್ದಾಯ್ತು. ಇನ್ನು ಕೆಲವರು ಏನ್ ಹೇಳ್ತಾರೆ, ಈ ರಾಮಾನುಜಾಚಾರ್ಯರು ಮಧ್ವಾಚಾರ್ಯರು ಅಲ್ಲ, ಹಿಂದೇನೂ ಅದರೆಲ್ಲ ಇದ್ರು ಕೆಲವರು. ಅವ್ರು ಹೇಳೋದು, ಈಗ ಬೆಂಕಿ ಇದೆ, ಈಗ ನಾನು ಮತಾಬ್ ಕಡ್ಡಿ ಇದೆ, ನಾನು ತಿರುಗಿಸ್ತೀನಿ ಅಥವಾ ಹಿಂಗ ಅಂತೀನಿ, ಅದರಿಂದ ಕಿಡಿಗಳು ಬರ್ತಾ ಇರುತ್ತೆ. ಇವಾಗ ಬೆಂಕಿ ಸೌದೆ ಒಂದಕ್ಕೆ ಬೆಂಕಿ ಹಚ್ಚಿದ್ರೆ ಕಿಡಿಗಳು ಚಿಕ್ 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 ಅಂತ ಹಾರ್ತಾ ಇರುತ್ತೆ. ಹಂಗೆ ಸೃಷ್ಟಿ ಆಗುತ್ತೆ. ಅಲ್ಲಿ ಶಾಖ ಜಾಸ್ತಿ ಇರುತ್ತೆ, ಇಲ್ಲಿ ಕಡಿಮೆ ಇರುತ್ತೆ. ಸೂರ್ಯ ಮೇಲಿರ್ತಾನೆ, ಅವನ ಶಾಖ ಜಾಸ್ತಿ, ಇಲ್ಲಿ ನನ್ನ ಕಿರಣಗಳು ಬರೋದು ಕಡಿಮೆ ಇರುತ್ತೆ. ಆದ್ದರಿಂದ ಹಿಂಗೆ ಸೃಷ್ಟಿಯಾಗತ್ತೆ, ಅಂಶ ಅಂಶಿ ಅಂತ ಹೇಳೋರು. ಇಷ್ಟು ತರ ಇದ್ದಾರೆ. ಪರಮಾತ್ಮನಿಂದ ಪ್ರಪಂಚ ಹುಟ್ಟುತ್ತೆ ಅಂತ ಹೇಳೋರು ಯಾವುದೂ ಹೊಂದುತ್ತಿಲ್ಲ. ಹಾಗೆ ನೀವೇನೇ ಹೇಳ್ರಿ, 10 ತರ ಹೇಳ್ರಿ, ಜನ್ಮ ಉಂಟು ಅಂತ ಹೇಳಿದ ತಕ್ಷಣ ಬ್ರಹ್ಮ ಸಾಯ್ತಾನೆ ಅಂತ ಆಗ್ಬಿಡುತ್ತೆ. ಹಾಗಾಗ್ಬಿಡುತ್ತೆ. ಬ್ರಹ್ಮಕ್ಕೆ ಮರ್ತತ್ವ ಉಂಟಂತ ಒಪ್ಪದಂತೆ ಆಗ್ಬಿಟ್ಟಿದೆ.
ಹುಟ್ಟಿದ್ದಕ್ಕೆ ಸಾವು ಖಂಡಿತ. ಜನ್ಮರಹಿತವಾಗಿರುವುದರಿಂದ ಅಮೃತವಾಗಿರುವ ವಸ್ತು ಮರ್ತ್ಯ ಆಯಿತು ಅಂತ ಹೇಳಬೇಕು ಅಂತ. ಈಗ ನೀವೇನು ಹೇಳ್ತೀರಾ ಅಂತ ನಮ್ಮನ್ನು ಪ್ರಶ್ನೆ ಕೇಳಿದ್ರೆ ವೇದಾಂತಿಗಳೇನು ಹೇಳ್ತಾರೆ? ಇವಾಗ ನಾನಿದ್ದೀನಪ್ಪ, ಪ್ರಪಂಚ ಇದೆ, ಇಷ್ಟು ಚೆನ್ನಾಗಿ ಸ್ಪಷ್ಟವಾಗಿ ತೋರ್ತಾ ಇದ್ದಾಗ ನೀವು ಪ್ರಪಂಚ ಸೃಷ್ಟಿಯಾಗಿಲ್ಲ ಅಂತಿರಲ್ಲ, ಇದನ್ನೇನಂತೀರಿ ನೀವು? ನಾನು ಪ್ರಶ್ನೆ ಕೇಳ್ತೀನಿ. ಯಾರಾದ್ರೂ ಹೇಳಿ, ಮೀನಮ್ಮ, ವಿಶಾಲ ಅವರು. ನೀವೇ ಇವಾಗ ಅವ್ರನ್ನ ಬಿಟ್ಬಿಡ್ರಿ, ತಪ್ಪು. ನೀವು ಅದ್ವೈತಿಗಳು ಏನ್ ಹೇಳ್ತೀರಾ? ಸರಿಯಾದ ಶಾಸ್ತ್ರ ಎಲ್ಲ ಏನು ಹೇಳ್ತೀರಾ? ಈಗ ನಾನು ಸಾರ್ವತ್ರಿಕ ಪೂರ್ಣಾನುಭವ ಇಟ್ಕೋಬೇಕಲ್ಲ ಸರ್? ಕರೆಕ್ಟು. ಈಗ ನಾವು ವೇದಾಂತಿಗಳು ಸೃಷ್ಟಿ ಆಯ್ತು ಅಂತ ಹೇಳ್ಬೇಕಾದ್ರೆ ನೀವು ಹೆಂಗೆ ಹೇಳ್ತೀರಾ? ಸೃಷ್ಟಿ ಆಗಿಲ್ಲ, ಬಟ್ ಇವಾಗ ಹೆಂಗೆ ಹೇಳ್ತೀರಾ ನೀವು? ಬೇರೆಯವ್ರು ಯಾರಾದ್ರೂ ಆಡ್ ಮಾಡಿ ಪಾಪ. ಮಾಯೆಯಿಂದ ತೋರ್ತಾ ಇದೆ ಸರ್, ಸೃಷ್ಟಿ ಆದಂಗೆ ತೋರ್ತಾ ಇದೆ ಸರ್, ಅಂತೆ ಕಂತೆ ಅಂತ. ಅಷ್ಟೇ, ಮಾಯೆಯಿಂದ ತೋರ್ತಾ ಇದೆ, ಮುಗಿದೋಯ್ತು. ಹೇಗಿದೆ? ನಾವು ಹೇಳ್ತೀವಿ ಮಾಯೆಯಿಂದ ಕಣೋ, ಇದ್ದಂತೆ ಹಾವು ತೋರ್ತು. ಹೆಂಗೆ? ಹಗ್ಗನೇ ಹಾವಾಗಿ, ಅದು ಬಿಟ್ಬಿಡ್ರಿ. ಮಾಯೆ ಕೊಡ್ಬೇಕು, ಅವಳು ತೋರ್ತು. ಹೇಗೆ ತೋರ್ತು? ಇಲ್ಲಾದರೂ ಚಿನ್ನ ಪರಿಣಾಮ ಆಯಿತು ಅಂತ ಹೇಳಬೇಕು. ಅನಾತ್ಮದಲ್ಲಿ ಪೂರ್ತಿ ಎಕ್ಸಾಂಪಲ್ ಕೊಟ್ಟಾಗ ನಮ್ಗೆ ಎಷ್ಟು ಬೇಕೋ ಅಷ್ಟು ತಗೋಬೇಕು. ನೀವೆಲ್ಲ ಚೆಕ್ ಮಾಡೋಕೆ ಹೊಂದೋದಿಲ್ಲ. ಈಗ ಚಿನ್ನ ಪರಿಣಾಮಕ್ಕೆ ಆಗಿದ್ದು, ಆದರೆ ಇಲ್ಲಿ ನಾವು ತಗೋಬೇಕಾಗಿರೋದೇನು? ನೀವು ಒಡವೆ ಅಂತ ಹೇಳಿದಾಗ ಅಲ್ಲಿ ಚಿನ್ನ ಇದ್ದೇ ಇರುತ್ತೆ. ಪರಮಾತ್ಮನು ಈ ಪ್ರಪಂಚವನ್ನ ಸೃಷ್ಟಿ ಮಾಡ್ದ, ಇವನ್ನೆಲ್ಲ ಸೃಷ್ಟಿ ಮಾಡ್ದ ಅಂತ ಅಂದ್ರೆ ಆ ಪರಮಾತ್ಮನು ಇಲ್ಲಿರ್ತಾನೆ. ಆದರೆ ಮೈನಸ್ ಉಪಾಧಿ ಪರಮಾತ್ಮನೇ. ಅಲ್ಲಿ ಪರಮಾತ್ಮ ಅಲ್ಲಿಂದ ಇಲ್ಲಿ ಬಂದ ಅವೆಲ್ಲ ಏನಿಲ್ಲ. ಅವನು ಸರ್ವವ್ಯಾಪಿ, ಆಮ್ನಿ ಪ್ರೆಸೆನ್ಸ್, ಆಮ್ನಿ ಪೊಟೆಂಟ್, ಆಮ್ನಿಷಿಯನ್ಸ್. ಅವನಿಲ್ದೇ ಇರೋ ಜಾಗ ಇಲ್ಲ. ಇಲ್ಲಿ ಪೊಟೆಂಟ್ ಅಂದ್ರೆ ಶಕ್ತಿ ಅಂತ ತಗೋಬೇಡ್ರಿ. ಮತ್ತೆ ಇವೆಲ್ಲ ಮುಂದಕ್ಕೆ ಬರ್ತಾರೆ. ಪರಮಾತ್ಮನ ಶಕ್ತಿ ಅಂತ ಕರೆಯೋರು ಕೆಲವರು ಇದ್ದಾರೆ. ಇರ್ಲಿ, ಅಲ್ಲಿಗೆ ನಾವು ಈಗ ನಿಮ್ಗೆ ಇದಕ್ಕೆ ಶಾಸ್ತ್ರ ಹೇಳ್ತಾವ, ನಾನು ಹೇಗೆ ನಂಬ್ಕೋಬೇಕು? ಪ್ರಶ್ನೆ. ನೀವ್ ಹೆಂಗೆ ಪ್ರೂವ್ ಮಾಡ್ತೀರಾ ಮಾಯೆಯಿಂದ ಅಂತ? ಹೆಂಗ್ ಪ್ರೂವ್ ಮಾಡ್ತೀರಾ? ಯಾರಾದ್ರು ಬೇಗ. ಕನಸು, ನಿದ್ದೆ ಇದೆಲ್ಲ ತಗೋಬಹುದು ಸರ್. ಏನಮ್ಮ? ಇವಾಗ ಕನಸಿನಲ್ಲಿ ಏನೋ ಒಂದು ಪ್ರಪಂಚ ಸೃಷ್ಟಿ ಆಗುತ್ತೆ, ಎದ್ ಮೇಲಿಂದ ಅದು ಇರೋದಿಲ್ಲ. ವೆರಿ ಗುಡ್. ಅದೇ ತರನೇ ಎಚ್ಚರನು. ಕನಸಿಟ್ಕೊಳ್ರಿ, ಮುಗಿದೋಯ್ತು. ಕನಸಿನಲ್ಲಿ ಹೇಗಿರುತ್ತೆ? ಸೇಮ್ ಎಚ್ಚರ. ಎದ್ಮೇಲೆ ನೀವು ಅದನ್ನು ಸತ್ಯ ಅಂತ ನಾನೇ ಹೊಡೆದಾಗ್ತೀನಿ. ಶಾಸ್ತ್ರ ಬೇಕೇನೋ ಸುಳ್ಳು ಅಂತ ಹೇಳಕ್ಕೆ? ಬ್ರಹ್ಮ ಬರ್ಬೇಕೇನೋ? ಗುರು ಬರ್ಬೇಕೇನೋ? ಏನು ಬರ್ಬೇಕಾಗಿಲ್ಲ. ಮತ್ತೇನಂತ ಹೇಳ್ತೀವಿ? ಸುಳ್ಳಾಗಿ ತೋರ್ತು, ಮಾಯೆಯಾಗಿ ತೋರ್ತು, ಇದ್ದಂತೆ ತೋರ್ತು ಅಂತಕ್ಕಂತೆ ಮುಗಿದೋಯ್ತು. ಅಲ್ಲಿ ಹಾವಿತ್ತು, ಕಚ್ಚಿತು, ಸತ್ತೋಗಿದ್ದೆ. ಇತರದ ಸತ್ತಿದ್ದೀವ? ಇಲ್ಲ, ಮುಗಿದೋಯ್ತು. ಶಾಸ್ತ್ರ ಹೇಳಿದ್ದು, ಅನುಭವದಲ್ಲಿ ತೋರಿಸಿದ್ದು, ತರ್ಕಕ್ಕೆ ಸಿಗೋದು. ಹೆಂಗ್ ತಗೊಂಡ್ಬರ್ತಾರೆ ನೋಡಿ. ಹಿಂಗೆ ಅರ್ಥ ಮಾಡ್ಕೊಂಡ್ರೆ ವೇದಾಂತ ಇದರಷ್ಟು ಸುಲಭ ಮತ್ತೊಂದಿಲ್ಲ. ಇನ್ನು ನಮ್ಮ ಮೆಡಿಕಲ್ ನಾನು ಇಮ್ಯಾಜಿನ್ ಮಾಡ್ಕೋಬೇಕು. ಇದು ಪ್ರತಿ ಸಾರಿ ಇದರಲ್ಲೂ ಚೆಕ್ ಮಾಡ್ಕೊಳ್ರಿ. ಶಾಸ್ತ್ರ ಏನ್ ಹೇಳುತ್ತೆ ಏನು ನಂಬೇಕಾಗಿಲ್ಲ. ಆದ್ದರಿಂದ ಇಲ್ಲಿ ಒಂದೇ ಹೇಟ್ ಕೊಡ್ದಾಕ್ಬಿಟ್ರು. ನಾವು ಹೇಳ್ತೀವಿ ಸೃಷ್ಟಿ ಆಗಿದೆ ಅಂತ. ಈಗ ಸೃಷ್ಟಿ ವಿಚಾರ ಯಾಕೆ ಬಂತು? ಯಾಕೆ ಹೇಳ್ತಾ ಇದೆ ಶಾಸ್ತ್ರ? ಸ್ವಾಮಿ, ಇದು ಮಾಯೆಯಿಂದಾಗಿದ್ರೆ ಕನಸಿನಂತೆ, ಗಂಧರ್ವ ನಗರದಂತೆ, ಮ್ಯಾಜಿಷಿಯನ್ ಅಂತೆ ಅಂತ ಇಷ್ಟು ಉದಾಹರಣೆ ಕೊಟ್ಬಿಡ್ತಾರೆ. ಮತ್ತೆ ಆ ಗಂಧರ್ವ ನಗರ ಮತ್ತೆ ಆನೆಯನ್ನ ಸೃಷ್ಟಿ ಮಾಡಿದ ಎಲ್ಲ ಎಕ್ಸಾಂಪಲ್ಸ್ ನಾವು ಸೃಷ್ಟಿಯಾಗಿದೆ ಅಂತ ಹೇಳ್ತೀವಿ. ಹಾಗಾದ್ರೆ ಸೃಷ್ಟಿ ವಿಚಾರ ಯಾಕೆ ಹೇಳಿದ್ರಿ? ಪ್ರಶ್ನೆ ಕೇಳಿದ್ರೆ ಯಾಕಮ್ಮ ಮೀನಮ್ಮ, ವಿಶಾಲ, ಸೃಷ್ಟಿ ವಿಚಾರವನ್ನು ಯಾಕೆ ಹೇಳಿದ್ರು? ಯಾರಾದ್ರು ನಮ್ಗೆ ಇದ್ರಲ್ಲೇ ಎದುರು ಕಾಣಿಸಿರೋದ್ರಲ್ಲೇ ನಂಬಿಕೆ ಜಾಸ್ತಿ ಸರ್. ಅದಲ್ಲ, ನಮ್ಮಂತ ಪಾಮರನ್ನ ಇದ್ ಮಾಡೋದಕ್ಕೇನೆ. ಹಂಗಲ್ಲ. ಇನ್ಯಾರಾದ್ರೂ ಆ್ಯಡ್ ಮಾಡಿ ಪಾಪ.
ಹಾಗಾದ್ರೂ ಆತ್ಮದ ಕಡೆ ತಿಳ್ಕೊಳ್ಳೋದಕ್ಕೆ ಹೋಗ್ತಾರೆ ಅಂತ ಅಲ್ವಾ ಸರ್? ಸ್ವಲ್ಪ ಅಟ್ಲೀಸ್ಟ್ ಹಂಗಾದ್ರೂ ತಿಳ್ಕೊತಾರೆ. ಸ್ವಲ್ಪ ಬೆಚ್ಚು ಅಂದ್ರೆ ಸೃಷ್ಟಿನ ಹೇಳೋದಕ್ ಬಂದಿಲ್ಲ ಕಣೋ ದಡ್ಡ. ನೀನ್ ಏನಾದ್ರೂ ಮಾಡಿ ಆತ್ಮನಲ್ಲಿ ನೆಲೆ ನಿಲ್ಸೋದಿಕ್ಕೆ ಈ ಸೃಷ್ಟಿ ಒಂದು ಉಪಾಯ, ಒಂದು ಸಲ್ಯೂಷನ್, ಒಂದು ನಿಮಿತ್ತ, ಉಪಾಯ ಮಾತ್ರ. ಉಪಾಯ ಸತ್ಯವಾಗಿರ್ಬೇಕಲ್ಲ, ಆಗಿರ್ಬೇಕಾಗಿಲ್ಲ. ಹೇಗಿದೆ ನೋಡ್ರಿ ಉಪಾಯ. ಅಲ್ಲ ರೀ, ನೀವು ಪರಮಾತ್ಮ ಸತ್ಯವಾಗಿರೋದನ್ನ ತೋರಿಸ್ಬೇಕಾದ್ರೆ ನಿಮ್ಮ ಉಪಾಯನೂ ಸತ್ಯವಾಗಿರ್ಬೇಕಲ್ಲ. ಎದ್ದಡ್ಡ ಬೇಕಾಗಿಲ್ಲ. ಇದಕ್ಕೆ ನಿಮ್ಗೆ ದೃಷ್ಟಾಂತ ಹೇಳ್ತೀನಿ ನೋಡ್ರಿ, ಇಲ್ಲೇ ಕೊಟ್ಬಿಡ್ತೀನಿ. ಎಲ್ಲ ಅನುಭವ. ಕನಸಿನಲ್ಲಿ ಹುಲಿ ಬಂತು, ನಿಮ್ಮ ಮೇಲೆ ಬಿತ್ತು, ಟಕ್ ಅಂತ ಎಚ್ಚರ ಆಗ್ಬಿಟ್ರಿ. ಎಚ್ಚರ ಅನ್ನೋದು ಜ್ಞಾನ. ಭಯ ಪಡ್ತಾ ಇದ್ರಿ, ಈಗ ಇಲ್ಲಿ ಭಯ ಇಲ್ಲ. ಹುಲಿ ಡೂಪ್ಲಿಕೇಟ್ ನಿಜವಾಗ್ಲೂ ಇಲ್ಲ. ಆದರೂ ನಿಮ್ಮನ್ನು ಎಚ್ಚರಕ್ಕೆ ತಗೊಂಬಂತೋ ಇಲ್ವೋ? ನೀವು ಎಚ್ಚರಕ್ಕೆ ಬಂದಿದ್ದ ತಕ್ಷಣ ನಿಮಗೆ ಎರಡರದ್ದು ಕರೆಕ್ಟಾಗಿ ಗೊತ್ತಾಯ್ತೋ ಇಲ್ವೋ? ಅದು ಸುಳ್ಳು, ಇದು ಸತ್ಯ ಅಂತ. ಹಾಗೆಯೇ ಉಪಾಯ ಸತ್ಯವಾಗಿರ್ಬೇಕಲ್ಲ. ಅವನು ಪೂರ್ವ ಪಕ್ಷಿ ಪ್ರಶ್ನೆ ಕೇಳ್ತಾನೆ, ನಿಮ್ಮ ಉಪಾಯವೂ ಸತ್ಯವಾಗಿರ್ಬೇಕಲ್ರಿ. ಸತ್ಯದನ್ನ ತೋರಿಸ್ಬೇಕಾದ್ರೆ ಸತ್ಯದಿಂದಲೇ ಸತ್ಯವನ್ನು ತೋರಿಸ್ಬೇಕಲ್ಲ ಅಂತಾನೆ. ಕೂತ್ಕೊಳ್ಳೋ, ನೀನ್ ಕನ್ಸಿನ್ ತಗೊಳ, ಎಲ್ಲಿದೆಯಾ? ಹುಲಿ ಏನ್ ಸತ್ಯ ಅಲ್ಲ? ಹಾಗೆ ಇಷ್ಟ ತಗೊಳ್ಳಿ, ಮುಂದಕ್ಕೆ ಹೋಗಿ. ಇಲ್ಲಿ ಇಲ್ಲಿ ನೋಡ್ರಿ, ಈಚಿನ ಜಾತ ಬ್ರಹ್ಮವಾದಗಳು. ಈಚಿನ ಅಂತಂದ್ರೆ ಇದು ಸುರೇಶ್ವರ ಆಚಾರ್ಯಗಿಂತ ಈಚೆ ಬಂದವರು. ಇಲ್ಲಿ ಇವ್ರದ್ದು ಹೇಳ್ತಾರೆ ರಾಮಾನುಜಾಚಾರ್ಯರು, ಮಧ್ವಾಚಾರ್ಯ. ನಿಮ್ ಕಾರಿಕೆನಲ್ಲಿ ಸಿಗಲ್ಲ. ಅಂದ್ರೆ ಕಾರಿಕೆ ಅಂತಂದ್ರೆ ಗೌಡಪಾದ ಇದರಲ್ಲಿ, ಸಾರಿ, ಮಾಂಡಿಕ್ಯ ಉಪನಿಷತ್ ಮತ್ತೆ ಗೌಡಕಾವಾದಕ ಸಹಿತ ಸಿಗಲ್ಲ. ಯಾಕೆಂದ್ರೆ ಅಲ್ಲಿ ಇವ್ರ ಫೈಲ್ಗಳೇ ಇಲ್ಲ. ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ಇನ್ನು ಕೆಲವರು ಈಚಿನ ಅಂತ ಹಾಕ್ಬಿಟ್ಟಿದ್ದಾರೆ ಸ್ವಾಮಿಗಳು. ಇವ್ರು ಏನ್ ಹೇಳ್ತಾರೆ? ಇವರು ಸೃಷ್ಟಿ ಆಗಿದೆ ಅಂತ ಹೇಳ್ತಾರೆ. ಇವ್ರು ಹೆಂಗ್ ಹೇಳ್ತಾರೆ? ಇವರು ಬ್ರಹ್ಮಕ್ಕೆ ಎರಡು ಅಂಶಗಳಿದೆ ಅಂತ. ಫಸ್ಟ್ ಆಫ್ ಆಲ್ ಬ್ರಹ್ಮ ಒಂದೇ, ಅವನಿಂದ ಏನು ಹುಟ್ಟಿಲ್ಲ ಅಂದ್ರೆ ಅವನಲ್ಲಿ ಎರಡಿದೆ ಸ್ವಾಮಿ ಅಂಶಗಳು ಅಂತ ಮತ್ ಕಿತ್ಕೊಂಡು ಹೋಯ್ತು. ಏನದು ಹೋಗ್ಲಿ, ಅದೇನ್ ಹೇಳಪ್ಪ ಅಂದ್ರೆ, ಆ ಬ್ರಹ್ಮಕ್ಕೆ ಚಿತ್ ಅಚಿತ್ ಅಂತ ಎರಡು ಶರೀರಗಳಿದೆಯಂತೆ. ಬ್ರಹ್ಮಕ್ಕೆ ಶರೀರ ಎಲ್ಲಿಂದ ಎಲ್ಲಿಗೆ ಸ್ವಾಮಿ? ಬ್ರಹ್ಮ ಅದ್ವೈತ ತತ್ವ ಅಂದ್ರೆ ಅವನಿಗೊಂದು ಶರೀರ, ಅವನು ಹುಟ್ಟಿದ್ದಾನೆ ಅಂತ ಆಯ್ತಾರೆ. ಚಿತ್ ಅಚಿತ್ ಅಂತಿದೆ ಅಂತ ಹಿಂಗೆಲ್ಲ ತಗೊಂಬಂದು ಸಾಧನೆ ಹಾಕ್ತಾರೆ ಸ್ವಾಮಿ. ಸುಮ್ಮನೆ ಕನ್ಬೇಕು ಎಲ್ಲ ಯಾತಿಕ್ಬೇಕು. ಸೂಕ್ಷ್ಮವಾಗಿರುವ ಬ್ರಹ್ಮವು ಕಾರಣಾವಸ್ಥೆಯಲ್ಲಿ ಬಂದ್ಬಿಡುತ್ತೆ. ಅದು ಸೂಕ್ಷ್ಮವಾಗಿನ ಕಾರಣಾವಸ್ಥೆಗೆ ಬಂದ್ಬಿಡುತ್ತಂತೆ. ಅಲ್ಲಿಗೆ ಕಾರ್ಯ ಕಾರಣ ಆಯ್ತು. ಅವನಿಗೂ ಒಂದು ಶರೀರ ಕೊಟ್ರಿ ಅವರು, ಅವನು ಹುಟ್ಟಿಸಿದ್ರು. ಆದ್ದರಿಂದ ಕಾರಣಾವಸ್ಥೆಯಲ್ಲಿರೋ ಬ್ರಹ್ಮ ಕಾರ್ಯಾವಸ್ಥೆಗೆ ಬಂದ, ಶರೀರ ಬಂತು ಅಂತ ಹೀಗೆ ಹೇಳೋರು. ಈಗ ಅವನಿಗೆ ಶರೀರ ಬಂತಲ್ಲ, ಹೆಂಗ್ ಬಂತು? ವಿಕಾರ ಆಯ್ತು. ಏನೋ ಒಂದು ಹೇಳ್ಬೇಕಲ್ಲ, ವಿಕಾರ ಆಯ್ತು, ವಿಶಿಷ್ಟ ಆಯ್ತು. ಅದಕ್ಕೆ ಇದು ವಿಶಿಷ್ಟ ಅದ್ವೈತ ಅಂತ. ಹಾಗೆ ಜ್ಞಾನ ವಿಕಾಸ, ವಿಕಾರ, ವಿಶಿಷ್ಟವಾಗುವುದೆಂಬ ಬ್ರಹ್ಮಕ್ಕಾಗೋದು. ಹೀಗೆ ಕಾರಣಾವಸ್ಥೆಯಿಂದ ಕಾರ್ಯಾವಸ್ಥೆಗೆ ಬರಬೇಕಾದ್ರೆ ಇಷ್ಟು ಪಾಡಾಡ್ಬೇಕು ನನಗೆ. ಈ ವಾದಿಗಳ ಮತದಲ್ಲಿ ಸ್ವಭಾವದಿಂದ ಅಜ ಅಂದ್ರೆ ಜನ್ಮರಹಿತವಾಗಿರುತ್ತೆ ಅಂತ ಶ್ರುತಿಯಲ್ಲಿ ಸ್ಪಷ್ಟವಾಗಿ ಹೇಳಿದ್ರು. ಅಷ್ಟೇ ಚೆನ್ನಾಗಿ ಹೇಳಿದೆ. ಇವರು ವಿಶೇಷಣಗಳನ್ನ ಹೇಳಿ ವಿಕಾರ ಆಗುತ್ತೆ ಅಂತ ಹೇಳಿ, ಅದಕ್ಕೆ ಚಿತ್ ಅಚಿತ್ ಅನ್ನೋ ಶರೀರಗಳಿದೆ ಅಂತ ಹೇಳಿ ಎಲ್ಲ ಗಬ್ಬಿಟ್ಟು ಕನ್ಫ್ಯೂಷನ್ ಮಾಡ್ತಾರೆ. ಇಷ್ಟು ತಿಳ್ಕೋಣ, ಸುಮ್ಮನೆ ಮುಂದಕ್ಕೆ ಹೋಗೋಣ. ಇನ್ನು ಕೊಟ್ಟಿದ್ದಾರೆ, ನಾನು ಇದೇ ಹೇಳಿದ್ರೆ ಆಮೇಲೆ ಇದ್ರದ್ದೇ ಜಾಸ್ತಿ ಟೈಮ್ ತಗೊಳುತ್ತೆ ಅಂತ ಅಷ್ಟೇ. ಆದ್ದರಿಂದ ಈಗೇನಾದರೂ ಹೇಳಿಬಿಟ್ರೆ ಇವರ ಪ್ರಕಾರ ಅಲ್ಲಿಗೆ ನಿಮ್ಮ ಬ್ರಹ್ಮ ಸ್ವತಂತ್ರ ಅಂತ ಹೇಳ್ತಲ್ಲ, ಕಿತ್ಕೊಂಡು ಹೋಗ್ಬೇಕು. ಬ್ರಹ್ಮನೇ ಸ್ವತಂತ್ರ ಇಲ್ಲ. ಇನ್ನು ನೀವು ಅಂತ ಸ್ವತಂತ್ರವಾಗಿರೋ ಅವನೇ ಬಂಧನಕ್ಕೆ ಸಿಕ್ಕಾಕೊಂಡಿದ್ದಾನೆ. ಶರೀರಗಳು ಸಿಕ್ಕಾಕೊಂಡು ಅವನು ಬದಲಾವಣೆ ಆಗಿ ಸಾಯ್ಬೇಕು. ಆದ್ದರಿಂದ ಬ್ರಹ್ಮಕ್ಕೂ ವಿಕಾರ ಉಂಟೆಂದೇ ಇವರು ಒಪ್ತಾರೆ. ಹಾಗೆ
ಅಲ್ಲಿಗೆ ಏನಾಗುತ್ತೆ, ಸ್ವಾಮಿಗಳು ಚಕ್ಕತ್ತು ಒಂದು ದೃಷ್ಟಾಂತರ, ಮನುಷ್ಯನಿಗೆ ಕೈಯಲ್ಲಿಯೋ ಕಾಲಿನಲ್ಲೋ ಹೊಟ್ಟೆ ನೋವು ಬಂದ್ರೆ ಅವನು ನನಗ್ ನೋವಾಯ್ತು ಅಂತ ಹೇಳ್ತಾನೆ ಹೊರತು ನನ್ನ ಕಾಲಿಗೆ ನೋವಾಯ್ತು ಅಂತ ಹೇಳ್ತಾನೇನೋ. ಕಾಲಿನಿಂದ ನನಗೂ ಕಾಲಿನಲ್ಲಿ ನೋವಾಗಿದೆ, ನನಗ್ ನೋವಾಯ್ತು ಅಂತಾನೆ ಹೇಳೋದಲ್ವಾ. ಹಾಗೆ ಎಲ್ಲಿ ಒಪ್ಪಕ್ಕಾಗಲ್ಲ. ಈ ವಾದಿಗಳು ಹೀಗೆಂದ ಹೇಳಬಹುದು. ಅವ್ರೆ ನಿಮ್ ಈ ವಾದಿಗಳು ಏನ್ ಹೇಳ್ತಾರೆ ಗೊತ್ತಾ, ಸ್ವಾಮಿ ನಿಮ್ ಇದರಲ್ಲಿ ಬ್ರಹ್ಮನ ಹೇಳಿದೆಯಲ್ಲ, ಸವ ಏಷ ಮಹಾನಜ ಆತ್ಮಜರೋ ಮೃತ್ಯು ಇವೆಲ್ಲ ಹೇಳಿದೆಯಲ್ಲ ಬೃಹದಾರಣ್ಯಕದಲ್ಲಿ ಅಂತ ಅಂದ್ರೆ ಬ್ರಹ್ಮಕ್ಕೆ ಜನ್ಮಾದಿ ವಿಕಾರವೆಲ್ಲವೆಂದು ಸಿದ್ಧವಾಗುತ್ತದೆ. ಈ ವಿಶೇಷಣಾದಿಗಳ ಇವ್ರ ಪ್ರಕಾರ ಇವ್ರು ಹೇಳೋದು ಏನೋ ವಿಶೇಷಣಗಳು ಚಿತ್ತಗಳು ಮಾತ್ರ ವಿಕಾರ ಆಗುತ್ತೆ ಅಂತ ಹೇಳ್ತಾರ. ಏನೇನೋ ಹೇಳ್ತಾರಪ್ಪ ಇವರು. ಶ್ರುತಿ ವಚನವು ಇರುವ ವಿಷಯವನ್ನು ಮಾತ್ರ ನಮಗೆ ತಿಳಿಸ್ಕೊಡುತ್ತೆ ಹೊರತು ಇದು ಜ್ಞಾಪಕಂ ಮಾತ್ರ ಕಾರಕಂ ಅಲ್ಲ. ಆದ್ರಿಂದ ಇವ್ರದ್ದು ನಮ್ಮ ಶ್ರುತಿ ವಚನಕ್ಕೆ ಹೊಂದದೇ ಇಲ್ಲ. ಅಲ್ಲಿಗೆ ವಿಶೇಷವಾದ ಬ್ರಹ್ಮಕ್ಕೆ ಹೀಗೆಲ್ಲ ಒಟ್ಟಿನಲ್ಲಿ ಇವ್ರದ್ದು ಹೊಂದೋದಿಲ್ಲ. ಇನ್ನ ಇವ್ರೇನ್ ಮಾಡ್ತಾರೆ ಇಲ್ಲಿ, ಚಾಂದಿಗ್ಯ ಶ್ರುತಿಯಲ್ಲಿ ಕೆಲವೊಂದು ಕೋಟ್ ಮಾಡಿಬಿಟ್ಟು ಇವ್ರು ಹೇಳ್ತಾರೆ, ನಿಮ್ಮ ಮತ ಪ್ರಕಾರ ಯಾರು ರಾಮಾನುಜಾಚಾರ್ಯರು ಮಧ್ವಾಚಾರ್ಯರು ಅವರು ಏನ್ ಶಾಸ್ತ್ರ ಎಲ್ಲ ಓದ್ಕೊಂಡಿದ್ದಾರೆ, ವೇದಾಂಗಗಳೆಲ್ಲ ಗೊತ್ತವರಿಗೆ, ಅವರು ಕೂಡ ಭಾಷ್ಯ ಬರೆದಿದ್ದಾರೆ. ಶಂಕರಾಚಾರ್ಯಂಗೆ ಭಾಷ್ಯ ಬರೆದಿರೋರು ಮೂವರೇ, ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು ಪ್ರಸ್ಥಾನತರ ಭಾಷ್ಯಗಳಿಗೆ. ಅವರೇನು ಕಡಿಮೆ ಮನುಷ್ಯ ಅಂತ ತಿಳ್ಕೊಬೇಡ್ರಿ. ಅವರು ಯಾಕೆ ಶಾಸ್ತ್ರ ಎಲ್ಲ ಜಾಲಾಡಿಸಿದ್ದಾರೆ ಅವ್ರು ಹೇಳೋದು, ನಿಮ್ಮ ಚಾಂದಕ್ಯ ಉಪನಿಷತ್ನಲ್ಲಿ ಏನು ಹೇಳ್ತಾರೆ ಅವರು, ನಿಮ್ಮ ಮತದ ಪ್ರಕಾರ ವಿಶೇಷಣಗಳು ಬಹುವಾದ ಮಾತ್ರದಿಂದ ಬ್ರಹ್ಮವೇನು ಬಹುವಾಗುವುದಿಲ್ಲವಾದ್ದರಿಂದ ಈ ವಾಕ್ಯವು ಅಪ್ರಮಾಣವೆಂದ ಆಗುವುದಲ್ಲ ಅಂತ ನಮಗ್ ತೋರಿಸ್ತಾ ಇದ್ದರು. ಅದಕ್ಕೋಸ್ಕರ ಬ್ರಹ್ಮವು ಬಹುವಾಗುತ್ತದೆ ಎಂದು ಒಪ್ಪಿದರೆ ಬ್ರಹ್ಮಕ್ಕೆ ಯಾವ ವಿಕಾರವೂ ಇಲ್ಲಿಂದ ಸಿದ್ಧಾಂತವನ್ನು ಕೈ ಬಿಡಬೇಕಾಗುವುದು. ಇದಕ್ಕೆ ಸೃಷ್ಟಿಗೆ ಪೂರ್ವದಲ್ಲಿ ಇದೆಲ್ಲವೂ ಅದ್ವಿತೀಯ ಬ್ರಹ್ಮವೇ ಆಗಿತ್ತು ಅಂತ ಚಾಂದಿಗ್ಯದಲ್ಲಿ ಹೇಳಿದೆ. ಇದು ಆತ್ಮನೊಬ್ಬನೇ ಆಗಿತ್ತು, ಮತ್ತೆ ಯಾವುದೂ ಇರಲಿಲ್ಲ. ಆದ್ದರಿಂದ ಏಕೆಂದರೆ ಮತದಲ್ಲಾಗಲು ಬ್ರಹ್ಮವು ಇತ್ತೆಂದು ಒಪ್ಪಲಾಗುತ್ತದೆ. ಇವರು ಅದನ್ನು ತಗೊಂಡು ತಪ್ಪು ಅರ್ಥ ಮಾಡಿಕೊಂಡು ಎಲ್ಲ ಗಬ್ ಮಾಡ್ತಾ ಇದ್ದಾರೆ. ನಾನು ಡೀಟೇಲ್ ಹೋಗಲ್ಲ, ಇದೆಲ್ಲ ಆಗಿದೆ ಅದಕ್ಕೋಸ್ಕರ. ಆದ್ದರಿಂದ ಬ್ರಹ್ಮವು ಚಿದಚಿದ್ ವಿಶೇಷವಾಗಿ ಇರುತ್ತೇವೆ ಎಂದು ಒಪ್ಪಲಾಗಿದೆ. ಆದರೆ ಶ್ರುತಿಯು ಬ್ರಹ್ಮ ಒಂದೇ ಇತ್ತು ಎಂದು ಹೇಳಿರುತ್ತದೆ. ಆದ್ದರಿಂದ ಇವರು ಚಾಂದಿಗ್ಯದಲ್ಲಿ ಕೊಟ್ಟಿರೋ ಶ್ಲೋಕವನ್ನು ತಗೊಂಡು ತಪ್ಪು ಅರ್ಥ ಮಾಡಿಕೊಂಡು ಅವರು ಬೇಕಾದಂಗೆ ಮಾಡ್ಕೊಂಡ್ಬಿಡ್ತಾರೆ. ಇವರಿಗೆ ಎಚ್ಚರ ದೃಷ್ಟಿಯಿಂದ ಕನಸನ್ನ ನಿದ್ದೆಯನ್ನು ಪರೀಕ್ಷೆ ಮಾಡ್ತಾರೆ. ಇಂಟಲೆಕ್ಚುಯಲ್ ಜಗ್ಲರಿ ಇವೆಲ್ಲ ಮಾಡ್ಕೊಂಡಿರೋದ್ರಿಂದ ಇವರಿಗೆ ಸಿಗಲಿಲ್ಲ, ಅಂತ ಗುರುಗಳು ಸಿಗಲಿಲ್ಲ. ಸಾರ್ವತ್ರಿಕ ಪೂರ್ಣ ಅನುಭವ ನೋಡ್ಕೊಳ್ಳೋದು ಅದು ಇವರಿಗೆ ಎಡವಿದ್ದು ಏಟು. ಆದ್ದರಿಂದ ಹೀಗೆ ಚಾಂದಿಗ್ಯದಲ್ಲಿ ನಾನು ಬ್ರಹ್ಮವಾಗಿರುವೆನು, ಈ ಆತ್ಮನು ಬ್ರಹ್ಮವೇ ಮೇಲೆ ಮುಂತಾದ ಶ್ರುತಿಗಳು ಜೀವನು ನಿಜವಾಗಿ ಬ್ರಹ್ಮವೇ ಎಂದು ಹೇಳುತ್ತದೆ ಹೊರತು ಜೀವರು ಬ್ರಹ್ಮದ ವಿಶೇಷಣ ಮಾತ್ರದಿಂದ ಏನು ಹೇಳಿರುವುದಿಲ್ಲ. ಆ ಒಟ್ಟಿನಲ್ಲಿ ನೀವು ಹೇಳೋದಕ್ಕೂ ಶಾಸ್ತ್ರ ಹೇಳಿದ್ದಕ್ಕೂ ತಪ್ಪೇನು ಅಂತಂದ್ರೆ, ಚಿದಚಿತ್ ಪ್ರಕಾರ ಬ್ರಹ್ಮವಾಗುವುದು ಇದು ವಿರುದ್ಧ ಶಾಸ್ತ್ರಕ್ಕೆ. ಇಷ್ಟು ತಿಳ್ಕೊಡ್ರಿ ಸಾಕು. ಅವನು ಬೇಕಾದಷ್ಟು ಕೋಟ್ ಮಾಡ್ತಾನ. ಆಕ್ಚುಲಿ ಅವನೇನು ಸಾಮಾನ್ಯದವನಲ್ಲ. ಹೀಗೆ ನಿಮ್ಗೆ ಅದ್ರ ಬಗ್ಗೆ ಯಾರಿಗೆ ಬೇಕಾದ್ರೂ ಹೇಳಿದ್ರೆ ಬೇಕಾದ್ರೆ ಇನ್ನೂ ಒಂದ್ಸಾರಿ ಮಾಡ್ತೇನೆ. ಸದ್ಯಕ್ಕೆ ಇವಾಗ ಇಷ್ಟು ಸಾಕು. ಆದ್ದರಿಂದ ಈ ಜಾತ ಬ್ರಹ್ಮವಾದವು ಶಾಸ್ತ್ರ ಸಮ್ಮತವಲ್ಲ, ಶಾಸ್ತ್ರ ವಿರುದ್ಧ.
ಜಾತ ಬ್ರಹ್ಮ ಅಂದ್ರೆ ಏನು? ಆತ್ಮನು ಹುಟ್ಟಿದ್ದಾನೆ, ಆತ್ಮನು ಹುಟ್ಟಿದ್ದಾನೆ ಅಂತ ಇವರು ಒಪ್ಕೊಳ್ದೇ ಇದ್ರು ಆತ್ಮನಿಂದ ಈ ಪ್ರಪಂಚ ನಿಜವಾಗ್ಲೂ ಹುಟ್ಟಿದೆ ಅಂತ ಇಟ್ಕೊಂತಾರೆ, ಹೊಂದೋದಿಲ್ಲ. ಮತ್ತೆ ಇನ್ನು ಒಂದು ಕಾರಣವನ್ನು ಇವರು ಒಡ್ಡುತ್ತಾರೆ. ಏನದು? ಇವರು ಹೇಳೋ ಪ್ರಕಾರ ಏನೇ ಹೇಳಿ ಸಾವಿನ ಮೇಲೆ ಸಾವು ಬಂದು ಒದಗ್ತಾ ಇರುತ್ತೆ ಇವರಿಗೆ ಅಂತ. ಬ್ರಹ್ಮದಲ್ಲಿ ನಾನಾ ಪ್ರಕಾರ ಕಾಣುವವರಿಗೆ ಬ್ರಹ್ಮನಿಂದ ಈ ಪ್ರಪಂಚ ಹುಟ್ಟಿತು ಅಂದ್ರೆ ಅಲ್ಲಿಗೆ ಬ್ರಹ್ಮನಲ್ಲಿ ನಾನಾ ಪ್ರಕಾರಗಳು ಕಾಣ್ತಾ ಇರುತ್ತೆ ಇವರಿಗೆ. ಅವ್ರಿಗೆ ಏನಾಗುತ್ತೆ? ಬ್ರಹ್ಮನಿಗೂ ಸಾವುಂಟು ಅಂತಂತ ಆಗುತ್ತೆ, ನಿಮ್ಗೆ ಮೋಕ್ಷವೇ ಹೊಂದೋದಿಲ್ಲ. ಇಷ್ಟ ಅರ್ಥ. ಆದ್ದರಿಂದ ಪರಮಾರ್ಥವು ಪ್ರಮೇಯವಲ್ಲ, ವಿಷಯವಲ್ಲ. ಪರಮಾರ್ಥ ಅಂತ ಏನು ಹೇಳ್ತೀವೋ ಅದು ಯಾವತ್ತೂ ಸಬ್ಜೆಕ್ಟ್, ವಿಷಯಿ. ಆದ್ದರಿಂದ ಇದರಲ್ಲಿ ನಾನತ್ವವನ್ನ ಕಾಣಬಾರದು. ಪರಮಾತ್ಮನಲ್ಲಿ ನಾನತ್ವ ಕಂಡ್ರೆ ಅದ್ವೈತ ಅಂತ ಹಿಂಗೆ ಹೇಳ್ತೀರ. ಕೊನೆಗೆ ನಾನತ್ವ ಇದ್ರೆ ಭಯ ತಪ್ಪೋದಿಲ್ಲ. ಶಾಸ್ತ್ರಗಳಲ್ಲಿ ಏಕರೂಪವಾಗಿದೆ, ಪರಮಾತ್ಮನಲ್ಲಿ ನಾನತ್ವವಿಲ್ಲ ಅಂತ ಎಲ್ಲ ಸಾರಿ ಸಾರಿ ಹೇಳಿದೆ. ಒಟ್ಟಿನಲ್ಲಿ ಇವ್ರದು ಆತ್ಮನಿಗೆ ಬ್ರಹ್ಮಕ್ಕೆ ಶರೀರಗಳು ಎರಡು ಇರುತ್ತೆ, ಚಿತ್ತಗಳು ಅಂಥದ್ದೇ ಹೊಂದೋದಿಲ್ಲ ಅಂತ ಹೇಳಿ ಇವ್ರದು ಪಕ್ಕಕ್ಕೆ ಎತ್ತಿಟ್ಬಿಡ್ರಿ. ಕೊನೆಗೆ ಸಾರಾಂಶ ಬರೀತಾರೆ, 2 ಲೈನ್ ತುಂಬಾ ಮುಖ್ಯ. ತನ್ನ ಸ್ವಭಾವವನ್ನ ಬಿಟ್ಟು ಜೀವ ಜಡಗಳ ರೂಪದಿಂದ ಹುಟ್ಟುವುದೆಂದು ಕಲ್ಪಿಸುವುದು ಇವರು. ಏನು? ಆತ್ಮನ ಸ್ವಭಾವ ಏನು? ಅವನು ಬದಲಾವಣೆ ಆಗೋಲ್ಲ, ಇಲ್ದಂಗಾಗೋದಿಲ್ಲ, ಮತ್ತೆ ಅವನು ಯಾವಾಗಲೂ ವಿಷಯಿ. ಅವನು ಒಬ್ಬನೇ ಇರೋದು, ನಾನೊಬ್ಬನೇ ಇದ್ದೆ, ಅವನೊಬ್ಬನೇ ಇರೋದಲ್ಲಿ, ಎರಡನೇ ವಸ್ತು ಇಲ್ಲ. ಮತ್ತಿವಾಗ ಎರಡನೇ ವಸ್ತು ನಾವುಗಳು, ಪ್ರಪಂಚ ಎಲ್ಲಿ ಯಾಕೆ ಬಂತು? ಯಾಕೆ ಹೇಳುತ್ತೆ ಶಾಸ್ತ್ರ? ಯಾಕೆ ನಮಗೆ ಇದು ಸತ್ಯವಾಗಿದೆ, ನಮ್ಗದು ಗೊತ್ತಿಲ್ಲ, ಅದು ಅನ್ನೌನ್ ಆಗ್ಬಿಟ್ಟಿದೆ. ನಮ್ಮ ಡಿಕ್ಷನರಿಲಿ ಆತ್ಮನ ವಿಚಾರ ಇಲ್ಲವೇ ಇಲ್ಲ. ಈ ನಮ್ಮ ಡಿಕ್ಷನರಿಲಿ ಆತ್ಮನ ವಿಚಾರ ಇಲ್ಲ. ಆತ್ಮನ ಡಿಕ್ಷನರಿಲಿ ನೀವು ತೆಗೆದು ನೋಡಿದ್ರೆ ಇವನ ವಿಚಾರ ಅಲ್ಲಿ ಕಿಂಚಿತ್ತಿಲ್ಲ. ಎಷ್ಟು ಚೆನ್ನಾಗಿದೆ ನೋಡ್ರಿ, ಅರ್ಥ ಆಯ್ತಾ ನಿಮ್ಗೆ? ಹಾಗಂದ್ರೆ ಏನು? ಎರಡು ಇಲ್ಲ, ಇಲ್ಲಿ ಇರೋದವೇ. ನೀವು ಅದನ್ನು ಹಿಡ್ಕೊಳ್ರಿ. ಮತ್ತೆ ನಿಮ್ಮ ಶಾಸ್ತ್ರ ಯಾಕೆ ಈ ಪ್ರಪಂಚ ಸೃಷ್ಟಿ ಆಯ್ತು ಅಂತ ಹೇಳಬೇಕು? ನಾನು ಇದನ್ನು ನಂಬ್ಕೊಂಡಿದ್ದೀನಿ, ನನಗೆ ಇದೇ ಸತ್ಯ. ಆದ್ರಿಂದ ಇದು ಸತ್ಯ ಅಲ್ಲ, ಅಸತ್ಯದಿಂದ ಸತ್ಯದ ಕಡೆ ನಾನು ಕರ್ಕೊಂಡು ಹೋಗ್ಬೇಕು. ಅಸತ್ತೋಮ ಸದ್ಗಮಯ, ಹಾಗೆ ಮೃತ್ಯುವಿನಿಂದ ಅಮೃತದ ಕಡೆ ಕರ್ಕೊಂಡು ಹೋಗ್ಬೇಕು. ಅದಕ್ಕೋಸ್ಕರ ಶಾಸ್ತ್ರ ಹೌದಪ್ಪ ಪ್ರಪಂಚ ಹುಟ್ಟಿದೆ ಅಂತ ಹೇಳಿ ಮೊದಲು ಇಲ್ಲಿಂದ ಮೆತ್ತಗಲ್ಲಿ ಕರ್ಕೊಂಡು ಹೋಗಿ ನಮ್ಮನ್ನು ತತ್ವದಲ್ಲಿ ನಿಲ್ಸಿದ ಮೇಲೆ ಎಂಥ ದಡ್ಡ, ನಿಜವಾಗ್ಲೂ ಹುಟ್ಟಿಲ್ಲ, ನಾನು ಹುಟ್ಟಿದೆ ಅನ್ಕೊಂಡಿದ್ನಲ್ಲ ಅಂತ ನಮಗೆ ಅರ್ಥ ಆಗುತ್ತೆ. ಅದಕ್ಕೆ ಹುಲಿ ಅಂತ ಗೊತ್ತಾದಾಗ ಎಂದೆಂದೂ ನಾನು ಮೇಕೆ ಆಗೇ ಇಲ್ಲ ಅನ್ನೋದು ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೆ ನೋಡ್ರಿ. ಹಾಗೆ ಅಷ್ಟು ತಿಳ್ಕೊಳ್ರಿ. ಆದ್ದರಿಂದ ಯಾವೇ ಆಗಲಿ, ಹಿಂದಿನ ಕಾಲದವರಾಗಲಿ ಈಗಿನ ಕಾಲದವರಾಗಲಿ, ಬ್ರಹ್ಮನಿಂದ ಪ್ರಪಂಚ ನಿಜವಾಗ್ಲೂ ಸೃಷ್ಟಿ ಆಯಿತು. ನೀವು 10 ಥರ ಹೇಳ್ರಿ, 20 ಥರ ಹೇಳ್ರಿ, ಬೇಕಾದಷ್ಟು ಕಾರಣಗಳು ಕೊಡ್ರಿ, ಯಾವುದು ಹೊಂದೋದಿಲ್ಲ. ಇಷ್ಟು ತಿಳ್ಕೊಂಡು ಒಟ್ಟಿನಲ್ಲಿ ಏನಾಯಿತು, ಕೊನೆಗೆ ನಾವು ತಿಳ್ಕೊಬೇಕಾಗಿರೋದೇನು? ಆತ್ಮನು ಯಾವುದರಿಂದಲೂ ಹುಟ್ಟಲ್ಲ, ಆತ್ಮನಿಂದ ಒಂದು ಹುಲ್ಕಡ್ಡಿನೂ ಹುಟ್ಟೋದಿಲ್ಲ. ಇಷ್ಟು ತಿಳ್ಕೊಡ್ರಿ ಸಾಕು. ಈಗ 21ನೇ ಮಂತ್ರ ಇಲ್ಲಿಂದ ನಮಗೆ ಬೇಕಾಗಿರೋದು. ಇದು ಕೂಡ 1-2 ಪೇಜ್ ಮಾಡಿಬಿಟ್ಟಿದ್ದೆ. ಇಲ್ಲಿ ಆಗಿರೋದ್ರಿಂದ ನಾನು ಮತ್ತೆ ಮಂತ್ರವನ್ನು ಓದಕ್ಕೆ ಹೋಗಲ್ಲ. ಅದ್ರ
ಸಾರಾಂಶ 21, 22 ಎರಡು ಮಂತ್ರಗಳು ಸೇರಿಸಿ ಒಟ್ಟಿಗೆ ಅರ್ಥ ಬರೀತಾರೆ. ಅಮೃತವಾದದ್ದು ಎಲ್ಲಾದ್ರೂ ಮರ್ತ್ಯವಾಗುತ್ತಾ ಅಂತ. ಮರ್ತ್ಯವಾದದ್ದು ಯಾವತ್ತಾದ್ರೂ ಅಮೃತವಾಗುತ್ತಾ? ವಿಷ ಅಮೃತವಾಗುತ್ತಾ? ಅಮೃತ ವಿಷ ಆಗುತ್ತಾ? ಆಗೋದಿಲ್ಲ. ಹೋಗ್ಲಿ, ಬೆಂಕಿ ತಣ್ಣಗಾಗುತ್ತಾ? ತಣ್ಣಗಿರೋ ಐಸ್ ಎಂದಾದ್ರೂ ಬೆಂಕಿ ಆಗುತ್ತಾ? ದೃಷ್ಟಾಂತ ಮುಗಿದೋಯ್ತು, ಆಗುದಿಲ್ಲ. ಆದರೆ ಇಲ್ಲಿವರೆಗೂ ಹೇಳ್ಕೊಂಡ್ ಬಂದ್ವಲ್ಲ, ಯಾವ ವಾದಿಯ ಮತದಲ್ಲಿ ಎರಡು ಬೇರೆ ಬೇರೆ ಅಂತ ಹೇಳ್ತಾರೋ ಅವ್ರದ್ದು ರಿವರ್ಸ್ ಆಗ್ಬಿಡುತ್ತೆ. ಅಂದ್ರೆ ಹೊಂದೋದಿಲ್ಲ, ತಪ್ಪರ್ಥ ಆಗ್ತದೆ. ಅವ್ರದ್ರಲ್ಲಿ ಮೋಕ್ಷ ಇರಲ್ಲ, ಅಥವಾ ಆತ್ಮನು ಸಾಯ್ಬೇಕಾಗತ್ತೆ. ಹೀಗೆ ಮತ್ತೆ ಇವನು ಮರ್ತ್ಯನಾಗುವನು ಆತ್ಮನಾಗ್ತಾನ? ಅವ್ರ ಪ್ರಕಾರ ಆಗೋದಿಲ್ಲ, ನಮ್ಮ ಪ್ರಕಾರ ಆಗುತ್ತೆ. ಹೇಗೆ? ರಾಂಗ್ ನಾಲೆಡ್ಜ್ ಇಂದ ನೀನು ತಪ್ಪಾಗಿ ತಿಳ್ಕೊಂಡಿದ್ದೀಯ. ಅವಿದ್ಯೆ, ವಿದ್ಯೆಯಿಂದ ನಿನ್ನ ನಿಜವಾದ ಸ್ವರೂಪ ಏನು ಅಂತ ತಿಳ್ಕೊಂತೀಯ. ಅವಿದ್ಯೆಯಿಂದ ನೀನ್ ಮೇಕೆ ಅಂತ ತಿಳ್ಕೊಂಡಿದ್ದ ತಕ್ಷಣ ತಪ್ಪು. ಸರಿಯಾದ ಒಂದು ಆ ಗುರು ಬಂದು ಆ ಬಾವಿನದು ಶಾಸ್ತ್ರ ತೋರಿಸಿದ ತಕ್ಷಣ ನಾನು ಅಂದು ಹುಲಿ, ಇಂದು ಹುಲಿ, ಮುಂದಿಯ ಹುಲಿ ಅಂತ ಗೊತ್ತಾಯ್ತೋ ಹಾಗೆ ನಮಗೆ ಈಗ ನಾನು ಜೀವಪ್ಪ ಅನ್ಕೊಂಡಿದ್ದೀನಿ. ಶಾಸ್ತ್ರ ಗುರುಗಳು ಬಂದು ತೋರಿಸಿದಾಗ ನಾನು ಅಂದೂ ಆತ್ಮ, ಇಂದೂ ಆತ್ಮ, ಮುಂದೂ ಆತ್ಮ, ಎಂದೆಂದೂ ಹೀಗೆ. ನಾನು ಮಾತ್ರ ಅಲ್ಲ, ಎಲ್ಲರೂ ಆದಿಭೌತಿಕ ಆದಿದೈವಿಕ, ಪ್ರಶ್ನೆ ಇಲ್ಲ. ಹಿಂಗೆ ಬರುತ್ತೆ ನೋಡ್ರಿ ಅನುಭವ. ಅದನ್ನ ತಿಳ್ಕೊಳಕ್ ಮೊದಲೇ ಗಾಢ ನಿದ್ರೆಯಲ್ಲಿ ನಿಮ್ ನಿಜವಾಗ್ಲೂ ನೀವು ತಿಳ್ಕೊಳ್ಳೋದು ತಪ್ಪಾಗಿ ತಿಳ್ಕೊಂಡಿದ್ದಾಗಲೂ ಗಾಢ ನಿದ್ರೆಯಲ್ಲಿ ಆತ್ಮನಾಗ್ಲೇ ಇರ್ತೀರ. ಅಲ್ಲಿ ಎರಡಿಲ್ಲ, ಭಯ ಇಲ್ಲ, ಹುಟ್ಟಿದ್ದೀನಿ ಅನ್ಸಲ್ಲ, ಬದಲಾವಣೆ ಆಗ್ತೇನೆ ಅನ್ಸಲ್ಲ, ಗಂಡ್ಸ್ ಅನ್ಸಲ್ಲ, ಹೆಂಗ್ಸ್ ಅನ್ಸಲ್ಲ, ನಪುಂಸಕ ಅನ್ಸಲ್ಲ. ಹೇಗಿದೆ? ಯಮನ ಕಾಟವಿಲ್ಲ, ವಸ್ತುಯ ಕಾಟ ಇಲ್ಲ. ಹೆಂಗಿದೆ? ಕರೋನಾ ಕಾಟ ಇಲ್ಲ, ರೋಗ ರುಜಿನಗಳ ಕಾಟ ಇಲ್ಲ. ಹೇಗೆ? ಸಾಯ್ತೀನಿ ಅನ್ನೋ ಭಯ ಇಲ್ಲ. ಈಗಲೇ ಇಮ್ಮಿಡಿಯೇಟ್ ತೋರಿಸ್ಬಿಡುತ್ತೆ. ನಿನ್ಗೆ ಇನ್ನೇನು ಬೇಕು? ಸ್ಯಾಂಪಲ್ ಕೊಟ್ಟಿದ್ದಾಯ್ತು, ಹಾಕ್ರಿ ಒಂದು 10 kg. ಹಂಗೆ ಈ ದಾರಿಗೆ ಬರೋದಕ್ಕೆ ಇನ್ನೇನು ಬೇಕು? ಮನೆಗಳಿಗೂ ಹೋಗಿ ನಾವಿದನ್ನು ಹೇಳ್ಕೊಳ್ತೀವಿ, ಕೇಳ್ರಪ್ಪ ಅಂತ ಅಂದ್ರೂ ಕೇಳೋದಕ್ಕೆ ರೆಡಿ ಇಲ್ಲ ಜನ. ಏನ್ ಹೇಳಬೇಕು? ಅದು ಎಂಥವ್ರು 40 ವರ್ಷದಿಂದ ಈ ವಿಚಾರದಲ್ಲೇ ಮುಳುಗಿ 30 ಶಾಸ್ತ್ರ ಓದಿ ಜನಗಳಿಗೆ ಹೇಳ್ಕೊಡ್ತಾ ಇರೋರೇ ರೆಡಿ ಇಲ್ಲ. ಏನ್ ಹೇಳ್ತೀರ ಸ್ವಾಮಿ? ಅರ್ಥನೇ ಆಗೋದಿಲ್ಲ ನನಗೆ. ಶಾಸ್ತ್ರಕ್ಕೆ ಬಂದ್ಮೇಲೆ ಎಷ್ಟು ಬದಲಾವಣೆ ಆಗಿರ್ಬೇಕು. ಇನ್ನೂ ಗಬ್ಬ ಕೂತಿದ್ದಾರೆ. ಅದ್ರ ಬದಲು ಅದಕ್ಕೆ ಒಂದ್ ಕಡೆ ಸ್ವಾಮಿಗಳು ಹೇಳ್ತಾರೆ, ಈ ಮಕ್ಕಳಿಗೆ ಹೇಳ್ಕೊಡೋದು ಈಸಿ, ಸ್ವಲ್ಪ ತಿಳ್ಕೊಂಡಿದ್ರೆ ತಲೆ ಹರಟೆ, ಅವ್ರ ಕಷ್ಟ ಅಂತ. ನಿಜ. ಈ ಮಕ್ಕಳಿಗೆ ಪಾಪ ಇನ್ನೂ ಏನು ಡೆವಲಪ್ ಆಗಿರಲ್ಲ. ಅವ್ರಿಗೆ ಪಾಪ ಯಾವುದು ಜ್ಞಾನ ಇರೋಲ್ಲ. ನೀವು ಏನು ಹೇಳಿದ್ರೆ ಅದೇ ಕರೆಕ್ಟ್ ಅಂತಾರೆ. ಅದಕ್ಕೆ ಆ ಮಕ್ಕಳು ಪ್ರಶ್ನೆ ಕೇಳಲ್ಲ. ಈಗಿನ ಮಕ್ಕಳು ಕೇಳ್ತಾರೆ, ಪ್ರಶ್ನೆ ಕೇಳಿ ಒಳ್ಳೇದೇ, ಹೆಂಗಿರುತ್ತೆ ನೋಡ್ರಿ. ಈಗ ಇಲ್ಲಿಗೆ ಬರೋಣ. ಸೊ 2 ಶ್ಲೋಕಗಳ ಅರ್ಥ ಹೇಳಿದ್ದಾಯಿತು. ಇಲ್ಲಿ ಮತ್ತೆ ಇಲ್ಲಿವರೆಗೂ ಆಗಿನ ಕಾಲದವರು ಬ್ರಹ್ಮನಿಂದ ಪ್ರಪಂಚ ಹುಟ್ಟು ಅಂತ ಹೇಳಿದವರು, ಏನಪ್ಪ ಇದು ಹೊರಟೋಗ್ತಾ ಇರುತ್ತೆ, ನಾನೇನು ಮುಟ್ಟಕ್ಕೆ ಹೋಗಲ್ಲ, ನೀವು ಯಾರಿದ್ದೀರಿ ಅಲ್ಲಿ ನನಗೇನು ಗೊತ್ತಾಗೋದಿಲ್ಲ. 5 ಜನ ಇದೀವಿ ಸರ್. ವಿಶಾಲ, ಪ್ರತಿಭಾ, ಮೀನಾ, ಕಲ್ಪನಾ. ಆಯ್ತಮ್ಮ, ಆಯ್ತು, ನಾನು ಅದನ್ನ ಕೇಳಲಿಲ್ಲ. ಅಲ್ಲ, ನನಗ್ ಕಾಣಿಸೋಲ್ಲ ಅಂತಂದೆ ಅಷ್ಟೇ. ಪಾಪ ನೀವು ಮಧ್ಯದಲ್ಲಿ ಹೋದ್ರು ನನಗೇನು ಚಿಂತೆ ಇಲ್ಲ. ನಾವು ಕಾಣಿಸ್ತಾ ಇದ್ರು ನೀವು ಹೋದ್ರು ನಾನು ಯಾವತ್ತೂ ಏನು ಅನ್ಕೊಡಲ್ಲ. ಸದಾ ಯಾವ ಜನ್ಮದ ಪುಣ್ಯನೋ, ನೀವು ಅಟ್ಲೀಸ್ಟ್ ಕೇಳೋದಕ್ಕೆ ಪೇಷನ್ಸ್ ಇಂದ ಬರ್ತೀರ. ನಮ್ ಪುಣ್ಯ ಸರ್. ಆಯ್ತು, ಒಳ್ಳೆ. ಇದು ಒಬ್ರಿಗೊಬ್ರು ನೀವಿರೋದ್ರಿಂದ ನಾನು ಓದ್ತೀನಿ, ನಿಮ್ಗೆ ಹೇಳ್ಬೇಕಲ್ಲ ಅಂತ ನಾನು ಪ್ರಿಪೇರ್ ಆಗಿ ಓದ್ತೀನಿ. ನಿಮಗೂ ಸ್ವಲ್ಪ ಉಪಯೋಗ ಆಯಿತು, ನನಗೂ ಉಪಯೋಗ ಆಯಿತು. ಹೀಗೆ ಇಬ್ಬರಿಗೂ ಬೆನಿಫಿಟ್ಸ್ ಇರೋದ್ರಿಂದ ಇಬ್ರು ಆ ತತ್ವದಲ್ಲಿ ಮುಟ್ಟೋದಕ್ಕೆ ಪ್ರಯತ್ನ ಮಾಡೋಣ. ಅಲ್ಲಿಗೆ ಈಗ ಅದರ ಸಾರಾಂಶಕ್ಕೆ ಬರ್ತೇನೆ. ಆ 2 ಮಂತ್ರಗಳದ್ದು
ಈಗ ಇಲ್ಲಿವರೆಗೂ ಜಾತಬ್ರಹ್ಮವಾದ ಇದು ಇಲ್ಲಿವರೆಗೂ ಹೇಳಿದ್ವಲ್ಲ. ಜಾತಬ್ರಹ್ಮ ಅಂದ್ರೆ ಏನು? ಹಿಂದೆ ಶಂಕರಾಚಾರ್ಯರ ಕಾಲದಲ್ಲಿ ಹೇಳಿದ್ದವರದು, ಈಗ ಸ್ವಾಮಿಗಳಾದ್ಮೇಲೆ ಅಂದ್ರೆ ಸುರೇಶ್ವರಾಚಾರ್ಯ ಆದ್ಮೇಲೆ ಹೇಳಿದಂತ ಬೇಕಾದಷ್ಟು ಜನ, ವಿದ್ಯಾರಣ್ಯರಾಗಿರ್ಬೋದು, ಬೇಕಾದಷ್ಟು ಜನ ಇದ್ದಾರೆ. ಇವ್ರದ್ದೆಲ್ಲ ಹೇಳಿ ಇಬ್ಬರದು ತಪ್ಪು ಅಂತ ಹೇಳಿ, ಯಾಕೆ ಅವ್ರದ್ದು ತಪ್ಪು ಅಂತ ಹೇಳ್ತೀರಾ? ಅವ್ರದ್ದು ಸಾರ್ವತ್ರಿಕ ಪೂರ್ಣ ಶಾಸ್ತ್ರ ಫಸ್ಟ್ ಎತ್ಕೊಂತಾನೆ ಶಾಸ್ತ್ರಕ್ಕೆ ಒಪ್ಪೋದಿಲ್ಲ. ಶಾಸ್ತ್ರಕ್ಕೆ ಒಪ್ಪದೆ ಇದ್ಮೇಲೆ ನೆಕ್ಸ್ಟ್ ಸಾರ್ವತ್ರಿಕ ಪೂರ್ಣ ಅನುಭವಕ್ಕೆ ಹೊಂದೋದಿಲ್ಲ, ಮತ್ತೆ ಅನುಭವ ಗಮ್ಯವಾದ ತರ್ಕಕ್ಕೆ ಹೊಂದೋದಿಲ್ಲ. ಹೀಗೆ ಹೀಗೆ ಇಷ್ಟು ಅದರಲ್ಲಿ ಡಿಫೆಕ್ಟ್ಸ್ ಇರೋದ್ರಿಂದ ಜಸ್ಟ್ ವಿ ಕ್ಯಾನ್ ಬಿಟ್ಬಿಡ್ಬೋದು. ಈಗ ಅದನ್ನು ತೋರಿಸ್ತಾರೆ ಹೇಗೆ ಅಂತ. ಅವ್ರ ಪ್ರಕಾರ ಅಮೃತವು ವಿಷ ಆಗೋದಿಲ್ಲ, ವಿಷ ಅಮೃತ ಆಗೋದಿಲ್ಲ. ಇದನ್ನು ಹೇಳಿದ್ದಾಯ್ತು. ಅಮೃತ ಸ್ವಭಾವದವಾಗಿರುವ ಬ್ರಹ್ಮವು ಮರ್ತ್ಯವಾದ ಜೀವನ ಆಗ್ತಾನೆ ಅಂದ್ರೆ ಒಪ್ತೀರೇನಪ್ಪ? ಇಲ್ಲ. ಇಲ್ಲಿ ಬ್ರಹ್ಮವೇ ಜೀವನ, ಜೀವವೇ ಬ್ರಹ್ಮವು. ಬಟ್ ಇಲ್ಲಿ ಇಂಪಾರ್ಟೆಂಟ್, ನಾವು ಮೈನಸ್ ಉಪಾಧಿ ಮಾಡ್ಕೋಬೇಕಷ್ಟೇ. ಇದನ್ನೇ ಗಾಢನಿದ್ರೆಯಲ್ಲಿ ಮೈನಸ್ ಉಪಾಧಿ ಎಲ್ಲವನ್ನು ಬಿಡಿಸಿ, ಅದಕ್ಕೋಸ್ಕರನೇ ಅಲ್ಲಿ ವ್ಯತ್ಯಾಸ ಬರೋಲ್ಲ. ಈಗ ಶಾಸ್ತ್ರದಲ್ಲಿ ಹೇಳೋ ಆ ಬ್ರಹ್ಮ ಯಾರೋ, ಅವನು ಸೃಷ್ಟಿ ಮಾಡೋಕ್ ಮೊದಲು ಒಬ್ಬನೇ ಇದ್ದ, ಅವನು ಯಾವುದರಿಂದಲೂ ಹುಟ್ಟಿಲ್ಲ, ಅವನಿಂದ ಯಾವುದು ಹುಟ್ಟಿಲ್ಲ ಅಂತ ಹೇಳಿದ್ದಲ್ಲ. ನಾನು ಗಾಢನಿದ್ರಲ್ಲಿ ಈಗಲೇ ನೋಡ್ಕೊಂಡ್ಬಿಡ್ಬೋದು, ನೋಡ್ಕೊಂಡಿದ್ದ ತಕ್ಷಣ ಕರೆಕ್ಟ್ ಅಂತ ಗೊತ್ತಾಗ್ಬಿಡ್ತು. ಹಾಗೆ ಇನ್ನೊಂದು ದೃಷ್ಟಾಂತ ಕೊಡ್ತಾರೆ ನಿಮ್ಗೆ. ಲೋಕದಲ್ಲಿ ಲೌಕಿಕವಾಗಿ ಯಾರೋ ಒಬ್ಬ ಸತ್ತು ಹೋಗ್ಬಿಟ್ಟಿದ್ದಾನೆ ಅಂತ ಇಟ್ಕೊಳ್ರಿ. ಅವನು ಕರ್ಕೊಂಬಂತಿದ್ದೆ ಅವನಿಗೆ ಮಣಿ ಮಂತ್ರ ಔಷಧ ಇವುಗಳನ್ನ ಮಾಡಿದ್ರು. ಆಗಿನ ಕಾಲದಲ್ಲಿ ಇತ್ತು, ಈಗಿನ ಕಾಲದಲ್ಲಿ ಇಲ್ಲ. ಮಣಿ ಇಲ್ಲ, ಮಂತ್ರ ಇಲ್ಲ, ಬರೀ ಔಷಧ. ಅದು ಆಲೋಪತಿ, ಆಯುರ್ವೇದ ಕಿತ್ಕೊಂಡು ಹೋಗಿದೆ. ಹಿಂದಿನ ಕಾಲದಲ್ಲಿ ಮಣಿ, ನನ್ನ ಹತ್ರ ಒಂದು ಯಾರೋ ಒಬ್ಬ ಮುಸ್ಲಿಮು ಮೀನಮ್ಮ, ನಮ್ಗೆ ಹಂಗೆ ಗುರ್ತಾಗಿದ್ದಿಲ್ಲಿ, ಮೀನಮ್ಮ ಪೈಲ್ಸ್ ಆಪರೇಷನ್ ಮಾಡಿಸ್ತೀನಲ್ಲ ನಾನು ಅಂತ ಗುರ್ತಾದ್ರು. ನಾನು ಯಾರಿಗಾದ್ರೂ ಆ ಚೀಟಿ ಕೊಡೋದು ಅಥವಾ ಇದನ್ನು ಹೇಳ್ತಾ ಇದ್ರು, ಅಯ್ಯೋ ನನಗೆ ಬೇಕು ಅಂತಂದ್ರು. ಅವ್ರು ಹೀಗೆ ಬಂದರು, ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಇಲ್ಲಿ ಬಂದು ಸೇರ್ಕೊಂಡಿದ್ದಾರೆ. ಏನಾದರೂ ಇರಲಿ. ಹೀಗೆ ಮಣಿ, ನನ್ನ ಹತ್ರ ಒಂದು ಮುಸ್ಲಿಮು ಇವನು ಒಂದು ಮಣಿ ಕೊಟ್ಟಿದ್ದ. ಅದು ಸ್ವಾಮಿ ಹಾವೆಲ್ಲಾದರೂ ಕಚ್ಚಿದ್ರೆ ಇದನ್ನು ಹಿಟ್ಬಿಡ್ರಿ, ಠಕ್ ಅಂತ ವಿಷ ಹೀರ್ಕೊಂಡ್ಬಿಡುತ್ತೆ, ಠಕ್ ಅಂತ ಬಿಟ್ಟು ಬಿಡುತ್ತೆ, ಅದನ್ನು ಹಾಲ್ಗೆ ಹಾಕ್ಬಿಡ್ರಿ, ಹಾಲು ಬಣ್ಣ ಆಗ್ಬಿಡುತ್ತೆ, ಅದನ್ನ ಮಣ್ಣಲ್ಲಿ ಊತಾಕ್ಬಿಡ್ರಿ ಅಂತ ಹೇಳಿದ್ದ ಅವನು. ಹೆಂಗೋ ನಂಬೋದು ಅಂದಾಗ, ಸ್ವಾಮಿ ನಿಮ್ ಕೂದಲು ಕೊಡ್ರಿ ಅಂತ ಒಂದು ಕೂದಲು ಕಿತ್ಕೊಂಡು ಅದು ಕಟ್ತಾ ಬೆಂಕಿ ಹಚ್ಚದ, ಕೂದಲು ಸುಡ್ಲೇ ಇಲ್ಲ. ನಮ್ಗೆ ಅದು ಆಶ್ಚರ್ಯ. ಇದ್ರೂ ಇರ್ಬೋದು ಅಂತ ನಾನು ಆ ಮಣಿನ ಕಾಪಾಡಿಕೊಂಡು, ನಾನು ಇನ್ನೂ ಡಾಕ್ಟರ್ ಆಗಿರ್ಲಿಲ್ಲ, ಸುಮ್ಮನೆ ಡಿಗ್ರಿಗೆ ಸೇರಿದ್ದೆ. ನಮ್ಮ ಸೀನಿಯರ್ ಡಾಕ್ಟರ್ ಅವರು ಡಾಕ್ಟರ್ ಆಗ್ಬಿಟ್ಟಿದ್ರು, ಅವರು ಕೊಟ್ಟಿದ್ದು, ಅವರಿಂದ ನಾನು ಇಸ್ಕೊಂಡು ಏನೋ ಆಯಿತು. ಎಲ್ಲೂ ನಮ್ಗೆ ಹಾವು ಕಚ್ಚಿ ಸಿಗಲಿಲ್ಲ, ದೃಷ್ಟಾಂತ ಇರಲಿ. ಇದು ಮಣಿ ಮಂತ್ರ. ನಮ್ಮಲ್ಲೂ ಮಂತ್ರ ಇದೆ. ಮಂತ್ರ ಹಾಕಿ ಈ ಉಳುಕಿರೋದು ಎಲ್ಲ ವಾಸಿ ಮಾಡ್ತಾ ಇದ್ರು. ನಮ್ಮ ಮನೆ ಪಕ್ಕದಲ್ಲಿ ಒಂದು ಅಜ್ಜಿ ಇದ್ಲು. ಇವನ್ನೆಲ್ಲ ಗ್ರಹಣದ ಕಾಲದಲ್ಲಿ ಕಲ್ತ್ಕೊಂತಾರೆ. ಅದೇನೋ ಮಂತ್ರಗಳಿದೆ, ಆ ಮಂತ್ರಗಳನ್ನ ಹೇಳಿದ್ರೆ ಹುಫ್ ಅಂತಾರೆ. ಅವ್ರು ಮಾಡುವಾಗ ಆ ಅಂತ ಆಕಳಿಸ್ತಾರೆ. ಆಗ ಚೂಡಿ ಸರ್ ನಾನು ಎಲ್ಲದಕ್ಕೂ ಮಂತ್ರಗಳಾಗ್ತೀನಿ ಸರ್. ವಾವ್, ನೋಡ್ರಿ ಕಲ್ಪನೆ ಇದ್ದಾರೆ ಇಲ್ಲೇ, ಎಂತೆಂತವ್ರು ಇದ್ದಾರೆ. ಗುಡ್. ಅದ್ರ ಬಗ್ಗೆ ಕೊಡ್ತೀನಿ ಸರ್. ವಾವ್, ಏನು ಇದಕ್ಕೆಲ್ಲ ಔಷಧಿ, ಜಾಂಡೀಸ್ ಔಷಧಿ ಅವೆಲ್ಲ ಕೊಡ್ತೀನಿ ಸರ್. ಏನಮ್ಮ, ಯಾವ್ದು ಕೊಡ್ತೀರಾ? ಹರ್ಪಿಸು, ಜಾಂಡೀಸ್ಗೆ, ಒಂದ್ ಕಡೆ ತಲೆನೋವಿಗೆ, ಅವಕ್ಕೆಲ್ಲ ಔಷಧಿ ಕೊಡ್ತೀನಿ. ಬೇರೆದಕ್ಕೆಲ್ಲ ಮಂತ್ರ ಹಾಕ್ತೀನಿ ಸರ್. ವಾವ್. ಈಗ ಹರ್ಪೀಸ್ ಅಂಡ್ ಜಾಂಡೀಸ್ ಆದಷ್ಟು ಕಡೆ ವಾಸಿ ಆಗೋ ಕಾಯಿಲೆಗಳು. ಅಂದ್ರೆ ಅದ್ರ ಕೆಲವು ಕಾಯಿಲೆಗಳಿದೆ ವಾಸಿ ಆಗಲ್ಲ, ಸಾವೇ ಬಂದ್ಬಿಡುತ್ತೆ. ಇರ್ಲಿ. ಮೋಸ್ಟ್ ಆಫ್ ದಿ ಜಾಂಡೀಸ್ ವಿ ಕಾಲ್ ಇಟ್ ಆಸ್ ವೈರಲ್ ಫೀವರ್, ಹರ್ಪಿ. ಇನ್ನು ಹರ್ಪೀಸು ಕೂಡ ವೈರಲ್ ಡಿಸೀಸ್. ಆದ್ರಿಂದ ಅದು ತಾನೇ ಸ್ವಂತ, ಜಸ್ಟ್ ಲೈಕ್ ಕೋಲ್ಡ್. ನೀವು ಔಷಧಿ ತಗೊಂಡ್ರೆ 1 ವಾರದಲ್ಲಿ ವಾಸ ಆಗುತ್ತೆ ಸ್ವಾಮಿ.
ತಗೊಳ್ದೇ ಇದ್ರೆ 7 ದಿನ ತಗೊಳ್ಳಿ. 7 ದಿನ ತಗೊಳುತ್ತೆ ಬೇಕಾ ನಿಮ್ಗೆ ಅಂತ ಕೇಳ್ತೀವಿ ಅಷ್ಟೇ. ಇರ್ಲಿ, ಒಳ್ಳೇದಮ್ಮ, ತುಂಬಾ ಸಂತೋಷ ಕೇಳಿ. ಅದ್ರ ಬಗ್ಗೆ ಯಾವತ್ತಾದ್ರೂ ಮಾತಾಡೋಣ. ಒಟ್ಟಿನಲ್ಲಿ ಈ ಮಣಿ ಮಂತ್ರ ಔಷಧಿ ಯಾವ್ದು ಬೇಕಾದ್ರೂ ಆಗ್ಬೋದು. ಅದು ಆಯುರ್ವೇದ ಆಗ್ಬೋದು, ಹೋಮಿಯೋಪತಿ, ನೇಚುರೋಪತಿ, ಈಗಂತೂ ತರಾವರಿ ವೈಬ್ರೇಷನ್ ನೆನ್ನೆ ಹೇಳಿದ್ವಲ್ಲ, ಹೀಗೆ ತರಾವರಿ ಇರುತ್ತೆ. ಒಟ್ಟಿನಲ್ಲಿ ಯಾವ್ದ್ರ ವಾಸಿ ಆದರೆ ಲೆಟ್ ದೆಮ್ ಟ್ರೈ ಇಟ್. ಹೀಗೆ ಒಟ್ಟಿನಲ್ಲಿ ಆ ಥರ ಮಾಡಿ ಅವನ್ ಬದುಕಿಸ್ತಾ ಅಂತ ಹೇಳಿದ ತಕ್ಷಣ, ನೋಡಿದ್ರ ಬದುಕ್ಬಿಟ್ನಲ್ಲ ಅಂತ ಅಂದಿದ ತಕ್ಷಣ ನಿಜವಾಗ್ಲೂ ಏನು ಹೇಳ್ತಾರೆ ಗೊತ್ತಾ, ಅವನು ನಿಜವಾಗ್ಲೂ ಸತ್ತಿರಲಿಲ್ಲ. ಇವ್ರಿಗೆ ಗೊತ್ತಿಲ್ಲ, ಹಿಂದಿನ ಕಾಲದವ್ರಿಗೆ ಒಳಗಡೆ ಉಸಿರಾಡದೆ ಇದ್ರು ಅವ್ರಿಗೆ ಸ್ಟೆಥೋಸ್ಕೋಪ್ ಏನೂ ಇಲ್ಲ, ಪಲ್ಸ್ ಗಿಲ್ಸ್ ನೋಡೋಕೆ ಬರ್ತಾ ಇತ್ತೇನೋ. ತುಂಬ ಸೂಕ್ಷ್ಮವಾಗಿಬಿಟ್ಟಾಗ ಪಲ್ಸು ಕೈಗೆ ಸಿಗೋಲ್ಲ. ಚೆಸ್ಟೋಸ್ಕೋಪ್ ನೋಡಿದ್ರೆ ಗೊತ್ತಾಗೋದಿಲ್ಲ, ತುಂಬ ಸ್ಲೋ ಉಸಿರಾಡ್ತಾ ಇರ್ತಾರೆ. ಆಮೇಲೆ ಅವನು ಮತ್ತೆ ಯಾವುದೋ ಕಾರಣದಿಂದ ಠಕ್ ಅಂತ ಎದ್ದು ಬಿಡ್ಬೋದು. ಅದಕ್ಕೋಸ್ಕರ ಅಲ್ಲಿ ಏನು ಹೇಳ್ತಾರೆ, ಇದು ಮಣಿ ಮಂತ್ರ ಔಷಧಿಯಿಂದ ಅಲ್ಲ, ಅವನು ನಿಜವಾಗ್ಲೂ ಸತ್ತಿಲ್ಲ. ಇದಕ್ಕೆ ನಿಮಗೆ ದೃಷ್ಟ ಅಂತ ಆ ಸಮರ್ಥ ರಾಮದಾಸರು ಕೊಟ್ಟಿದ್ದೆ, ನೆನ್ಸ್ಕೊಟ್ರಿ. ಗೊತ್ತಿಲ್ದಿದ್ರೆ ಕೇಳ್ರಿ, ಮುಂದಕ್ಕೆ ಹೋಗ್ತೀವಿ. ಆದ್ದರಿಂದ ಒಟ್ಟಿನಲ್ಲಿ ಹಿಂಗೇನಾದರೂ ಆಗ್ಬಿಟ್ರೆ ಬೆಂಕಿ ತಣ್ಣಗಿದೆ ಅಂತ ಆಗ್ಬೇಕು, ಹೊಂದೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ವಸ್ತುವಿನ ಸ್ವಭಾವ ಎಂದಿಗೂ ಮಾರ್ಪಾಡಾಗೋದಿಲ್ಲ. ಸುಡೋದು ತಣ್ಣಗಾಗೋದಿಲ್ಲ, ತಣ್ಣಗಿರೋದು ಸುಡೋ ಥರ ಎಂದೆಂದಿಗೂ ಆಗೋದಿಲ್ಲ. ಆದ್ದರಿಂದ ಈ ಬ್ರಹ್ಮ ಜೀವ, ಅಲ್ಲಿ ಪರಮಾತ್ಮ ಬ್ರಹ್ಮನಾಗಿರ್ತಾನೆ, ಆತ್ಮ ಅವನ, ಮತ್ತು ಇವನು ಜೀವ ಅಂತ ಹೇಳ್ತೀವಲ್ಲ, ಎರಡು ಬೇರೆ ಪದಾರ್ಥಗಳಲ್ಲ, ಒಂದೇ ಅಂತ. ಕೆಲವರು ಇದನ್ನ ಪರಿಣಾಮ ಆಯ್ತು ಅಂತ ಹೇಳೋರು ಏನೇನೋ ಹೇಳ್ತಾರೆ, ಅದು ಹೊಂದೋದಿಲ್ಲ. ಹಾಗೆ ಒಟ್ಟಿನಲ್ಲಿ ಈ ಬ್ರಹ್ಮವನ್ನೇ ತಪ್ಪಾಗಿ ನಾವು ಜೀವ ಅಂತ ತಿಳ್ಕೊಂಡಿದ್ದೀವಿ, ಹಗ್ಗವನ್ನೇ ತಪ್ಪಾಗಿ ಹಾವು ಅಂತ ತಿಳ್ಕೊಂಡಿದ್ದೀವಿ, ಚಿನ್ನವನ್ನೇ ಒಡವೆ ಅಂತ ತಿಳ್ಕೊಂಡಿದ್ದೀವಿ, ಈ ಪರಮಾತ್ಮನನ್ನೇ ಪ್ರಪಂಚ ಅಂತ ತಿಳ್ಕೊಂಡಿದ್ದೀವಿ. ಇಷ್ಟೇ ವ್ಯತ್ಯಾಸಪ್ಪ. ಯಾತ್ರಿಂದ ಇದು ಅವಿದ್ಯೆಯಿಂದ, ರಾಂಗ್ ನಾಲೆಡ್ಜ್. ರೈಟ್ ನಾಲೆಡ್ಜಿಂದ ಸರಿಯಾಗಿ ತಿಳ್ಕೊಳ್ತಾರೆ. ನಿಮಗೆ ಈಗ ನೋಡೋದಕ್ಕೆ ಜೀವನಾಗಿ ಕಂಡರೂ ಈಗಲೂ ಅವನು ಬ್ರಹ್ಮವೇ. ನಾವು ಸರಿಯಾಗಿ ವಿಚಾರ ಮಾಡಬೇಕು. ಈಗ ನನಗೆ ಬ್ರಹ್ಮನೇ ವಿಚಾರ ಮಾಡು, ವಿವೇಕದಿಂದ ವಿಚಾರ ಮಾಡು, ಸಾರ್ವತ್ರಿಕ ಪೂರ್ಣ ಅನುಭವಕ್ಕೆ ಹೋಲಿಸಿ ಈಗಲೇ ಗೊತ್ತಾಗ್ಬಿಡುತ್ತಲ್ವಾ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಅದಕ್ಕೋಸ್ಕರನೇ ಬ್ರಹ್ಮೈ ವೇದ ಬ್ರಹ್ಮೈವ ಭವತಿ. ಯಾರು ಬ್ರಹ್ಮವನ್ನ ತಿಳ್ಕೊಂತಾನೋ ಅವನು ಬ್ರಹ್ಮವೇ ಆಗ್ತಾನೆ, ಇರೋದೇ ಬ್ರಹ್ಮ. ಹಾಗೆ ಒಟ್ಟಿನಲ್ಲಿ ನಾವು ತಪ್ಪಾಗಿ ಯಾಕೆ ತಿಳ್ಕೊಂಡಿದ್ದೀವಿ? ರಾಂಗ್ ನಾಲೆಡ್ಜಿಂದ. ಮತ್ತೆ ಹೇಗೆ ಹೋಗುತ್ತೆ? ರೈಟ್ ನಾಲೆಡ್ಜಿಂದ ಹೋಗುತ್ತೆ, ವಿದ್ಯೆಯಿಂದ ಹೋಗುತ್ತೆ ಅಂತ. ಇಷ್ಟು ಆಯ್ತು. ಆದ್ದರಿಂದ ಸ್ವಭಾವ ಎಂದಿಗೂ ಮಾರ್ಪಾಡಾಗೋದಿಲ್ಲ. ಇನ್ನ ಉಪಾಸನೆಯಿಂದ ಅಮೃತನಾಗುತ್ತಾನೆ ಅಂತಂದ್ರೆ, ಇನ್ನು ಕೆಲವರು ಸ್ವಾಮಿ ಉಪಾಸನೆ ಮಾಡ್ಬಿಡ್ತೀನಿ, ನಾನು ಅಮೃತನಾಗ್ಬಿಡ್ತೀನಿ ಅಂತಂದ್ರೆ, ನಿನ್ನೆ ಭಗವದ್ಗೀತೆ 8ನೇ ಅಧ್ಯಾಯದಲ್ಲಿ ಉಪಾಸನೆ ವಿಚಾರ ಬಂತು. ಅಲ್ಲಿ ಅವನು ಅಮೃತನಾಗ್ಬಿಡ್ತಾನೆ ಉಪಾಸನೆಯಿಂದ. ಇದು ಕರ್ತೃತಂತ್ರವಾದ ಸಾಧನೆ, ಸಾಧ್ಯ ಇಲ್ಲ. ಅದಕ್ಕೆ ಆ ಭುವರ್ಣ ಲೋಕ ಬ್ರಹ್ಮನ ಲೋಕದವರೆಗೂ ಹೋದ್ರು ಮತ್ತೆ ಪುನರಾವರ್ತನ ಅರ್ಜುನ. ಅಲ್ಲೂ ಕೂಡ ಜ್ಞಾನದಿಂದ ಮೋಕ್ಷ ಆಗಬೇಕು. ಆ ಬ್ರಹ್ಮನೇ ಬಂದು ಜ್ಞಾನವನ್ನ ಹೇಳ್ತೀನಪ್ಪ, ನಿಮ್ ಟೈಮ್ ಆಗೋಯ್ತಿನ್ನ, ಇಲ್ಲ ಆದ್ರೂ ಜ್ಞಾನ ಮಾಡ್ಕೊಳ್ರು ಅಂತ ಕೇಳ್ತಾನೆ. ಮುಕ್ತರಾದ್ರೆ ಅಲ್ಲಿ ಮುಕ್ತರಾದ್ರೆ, ಇಲ್ಲ ಅಂದ್ರೆ ತಿರ್ಗಾ ಹುಟ್ಟು ಬಾ. ಅದಕ್ಕೋಸ್ಕರ ಅದು ಹಂಗೆ ತಪ್ಪದು. ಉಪಾಸನೆ ಮಾಡಿ ಇವನು ಬ್ರಹ್ಮನ ಆಗ್ತಾನೆ ಅಂತಂದ್ರೆ ಆಗೋದಿಲ್ಲ. ಅದು ಚರ್ಚೆ ಬರುತ್ತೆ, ಅವಾಗ ತುಂಬ ಚೆನ್ನಾಗಿ ಮಾಡೋಣ. ಆಗ ನಿಮ್ಮಲ್ಲಿ ಜ್ಞಾನದಿಂದ ಮೋಕ್ಷ ಅಂತ ಹೇಳ್ತಾರಲ್ಲ, ನಿಮ್ಮ ಜ್ಞಾನದಿಂದ ಆತ್ಮ ತೋರಿಸ್ಬಿಡುತ್ತಾ ಅಂತಾರೆ. ಅವೆಲ್ಲ ಏನೇನು ನಮಗೆ ಪ್ರಾಬ್ಲಮ್ಸ್ ಇದೆ ಅವೆಲ್ಲ ಕ್ಲೀನಾಗಿ ಚೆನ್ನಾಗಿ ಅರ್ಥ ಆಗುತ್ತೆ ನಮಗೆ. ಒಟ್ಟಿನಲ್ಲಿ ಇದು ಆಯಿತು. ಒಟ್ಟಿನಲ್ಲಿ ಸಾರಾಂಶ ಏನಾಯಿತು?
ಅಮೃತವು ಎಂದೆಂದಿಗೂ ಮೃತ್ಯು ಆಗೋದಿಲ್ಲ ಅನ್ನೋದೇ ಇಷ್ಟ. ಇಲ್ಲಿವರೆಗೂ ಹಿಂದೆ ಮಾಡಿದ್ದೆ, ಈಗ ಇಲ್ಲಿಂದ ಮಾಡಬೇಕು. ನಿಮಗೆ ಕನೆಕ್ಷನ್ ಸಿಗೋದಕ್ಕೆ ಇಷ್ಟು ಮಾಡಬೇಕಾಯ್ತು. ಈಗ ಅವನ ಆಕ್ಷೇಪ ಇನ್ನೂ ತಪ್ಪಿಲ್ಲ. ತಿರ್ಗಾ ಆಕ್ಷೇಪ ಮಾಡ್ತಾನ ಪೂರ್ವ ಪಕ್ಷಿ ಇದ್ರ ಮೇಲೆ. ಅವನು ಪರಮಾತ್ಮನಿಂದ ಪ್ರಪಂಚ ಹುಟ್ಟಿದೆ ಅಂತ, ನಾವು ಪರಮಾತ್ಮನಿಂದ ಪ್ರಪಂಚ ಹುಟ್ಟಿಲ್ಲ, ಆದಂತೆ ತೋರ್ತಾ ಇದೆ, ಮಾಯೆಯಿಂದ ತೋರ್ತಾ ಇದೆ ಅಂತ ನಾವು ಇಷ್ಟೇ. ಇನ್ನೇನು ಅವನ ಆಕ್ಷೇಪ? ಈಗ ನೋಡ್ರಿ, ಇಲ್ಲೇ ನಮಗೆ ಕ್ಲಿಯರ್ ಆಗುತ್ತೆ, ಸ್ಪಷ್ಟವಾಗಿ ಆಗುತ್ತೆ. ನಾನೆಲ್ಲೋ ಅನ್ಕೊಂಡಿದ್ದೆ, ಸ್ವಾಮಿ ಉಪಾಸನೆಯಿಂದ ಅಮೃತತ್ವವು ಲಭಿಸುತ್ತದೆ ಅಂತ ಹೇಗೆ ಒಪ್ಬೇಕು? ಶ್ರುತಿಯಲ್ಲಿ ಉಪಾಸನೆಯಿಂದ ಅಮೃತತ್ವ ಸಿಕ್ಕುವುದು ಅಲ್ಲಿ ಬರ್ತಿದೆಯಲ್ಲ ಅಂತ ಅವನು. ಚಾಂದುಗ್ಯದಲ್ಲಿ ಈ ಮಾನವನ ಆವರ್ತಕ್ಕೆ ಮತ್ತೆ ಬರೋದು, ಅವರಿಗೆ ಇಲ್ಲಿರುವ ಮರಳಿ ಬರುವುದಿಲ್ಲವೆಂಬುದಿಲ್ಲ ಎಂದು ಸ್ಪಷ್ಟವಾಗಿ ನಿಶ್ಚಿತವಾದ ಅಮೃತವೇ ಉಪಾಸನೆಯಿಂದ ಸಿಕ್ಕುವುದೆಂದು ಹೇಳಿಬಿಟ್ಟಿದೆಯಲ್ಲ. ಕರೆಕ್ಟ್. ಚಾಂದಕ್ಯ ಉಪನಿಷತ್ನಲ್ಲಿ ಈ ಉಪಾಸನೆ ವಿಚಾರ ಬೃಹದಾರಣ್ಯಕದಲ್ಲಿ ಹೇಳುವಾಗ ಇದು ಅಮೃತವೇ, ನೀನು ಮತ್ತೆ ಹುಟ್ಟು ಬರಬೇಕಾಗಿಲ್ಲ ಅಂತ ಹಿಂಗೆಲ್ಲ ಹೇಳ್ಬಿಟ್ಟಿದೆ. ಅವನೇನ್ ಮಾಡ್ದ, ಇವನ್ನ ನಿಜ ಅಂತ ಸತ್ವಾಗಿ ಹಿಡ್ಕೊಂಡ್ಬಿಟ್ಟ ಅವನು. ಅದು ಬಂದಿದ್ ಕಷ್ಟ. ಇನ್ನು ನಮ್ಮ ಶಾಸ್ತ್ರದಲ್ಲಿ ಏನಾಗುತ್ತೆ ಅಂದ್ರೆ, ಯಾವುದನ್ನ ಅವರು ಹೊಗಳ್ಬೇಕು, ಹೈಲೈಟ್ ಮಾಡಬೇಕು, ಅದನ್ನ ಒಂದೊಂದ್ಸರಿ ಎಕ್ಸಾಸರೇಟ್ ಮಾಡ್ಬಿಡ್ತಾರೆ. ಈ ತಿಳ್ಕೊಳ್ಳೋವನು ಸ್ವಲ್ಪ ದಡ್ಡನಾಗಿದ್ರೆ ಇಲ್ಲಿಂದಾನೇ ಮೋಕ್ಷ ಸಿಗುತ್ತೆ ಅಂತ ಅವನು ಅರ್ಥ ಮಾಡ್ಕೊಂಡ್ಬಿಡ್ತಾನೆ. ಅದಕ್ಕೆ ಅವರು, ಅಯ್ಯೋ ದಡ್ಡ, ನಾವು ಅದನ್ನ ಹೊಗಳೋದಿಕ್ಕೋಸ್ಕರ ಹಿಂಗ್ ಮಾಡಿದ್ದೀವಿ ಕೊಂಡ್ರೋ ಅಂತ ಹೇಳ್ತಾರೆ. ಇಲ್ಲಿ ನಮಗೆ ಸಾಧನೆಗಳು ಸರಿಯಾಗಿ ಅರ್ಥ ಆಗಿಬಿಟ್ರೆ ಪ್ರತಿಯೊಂದು ಅರ್ಥ ಆಗಿರ್ಬೇಕು, ಸುತ್ತ ಹೋಲ್ಸೆ. ಈಗ ಉಪಾಸನೆ ಕರ್ತೃತಂತ್ರ ಸಾಧನೆ, ಭಾವನೆ ಮಾಡೋದು. ಹಗ್ಗವನ್ನ, ಹಾವು ಅಂತ ಭಯಪಟ್ಟಾಗ ಹಗ್ಗವನ್ನ ಕಂಡಂಗಲ್ಲ ಭಾವನೆ. ಭಾವನೆ ಅಂದ್ರೆ ಏನು? ಅವನು ಹಾವಂತ ಎದುರ್ಕೊಂತ ಇದ್ದಾನೆ. ಯಾರೋ ಹೇಳ್ತಾನೆ, ಅಪ್ಪ ಹಾವಲ್ಲ ಕಣೋ ಹಗ್ಗ. ಅವನೇನ್ ಮಾಡ್ತಾನೆ, ಕಣ್ಣು ಮುಚ್ಕೊಂಡು ಸ್ವಲ್ಪ ಹೊತ್ತು, ಅದೇ ಅದು ಹಗ್ಗನಂತ ಹೇಳ್ತಾ ಇದ್ದಾರಪ್ಪ, ಮತ್ತು ನಾನು ಯಾಕೆ ಎದುರ್ಕೊಳ್ಳಿ. ಅವನು ಕಣ್ಣು ಮುಚ್ಕೊಂಡು ಅಷ್ಟೊತ್ತು ಅವನಿಗೆ ಹಾವಿನ ಭಯ ಇರಲ್ಲ. ಕಣ್ಣು ಬಿಟ್ಟ ಅಂತ ಇಟ್ಕೊಳ್ರೆ ತಿರ್ಗೋ ಅವನಿಗೆ ಬಂದು ಕಚ್ಚಿದ್ರೆ ಇದ್ದೇ ಇರುತ್ತದು. ಹೇಗಿದೆ ನೋಡ್ರಿ, ಇದು ಭಾವನೆ. ಈಗ ಭಾವನೆ ಬೇಕಾದ್ರೆ ಮಾಡ್ಬೋದು, ಬಿಡ್ಬೋದು, ಬೇರೆ ರೀತಿಯಲ್ಲಿ ಮಾಡ್ಬೋದು. ಅವನು ಅನ್ಬೋದು, ಇದು ಹಾವಲ್ಲ ಕಣೋ ನೀರಿನ ಕೋಡಿ, ಮಾಡ್ಬೋದು, ಬಿಡ್ಬೋದು, ಬೇರೆ ರೀತಿಯಲ್ಲಿ ಮಾಡ್ಬೋದು. ಕರ್ತೃತಂತ್ರ ಮಾಡೋವನಿಗೆ ಅಧಿಕಾರ ಅಧೀನವಾಗಿರುತ್ತೆ. ಆದ್ದರಿಂದ ಇದರಿಂದ ಜ್ಞಾನ ಹೆಂಗಾಗುತ್ತೆ? ಈಗ ನೋಡ್ರಿ, ಅದೇ ಆ ಗುರು ಬಂದು ಬರ ಇಲ್ಲಿ ಅಂತ ಕರ್ಕೊಂಡ್ಬಂದಲ್ಲಿ ಟಾರ್ಚ್ ಹಾಕಿ ತೋರಿಸಿದ ತಕ್ಷಣ ನನಗೆ ಹಗ್ಗ ಅಂತ ಗೊತ್ತಾಯ್ತು. ಕಂಪ್ಲೀಟ್ ವಾಶ್. ಈಗೇನು ಸರ್ಕಸ್ ಮಾಡ್ಬೇಕೇನೋ? ಸರ್ಕಸ್ ಮಾಡ್ಬೇಕೇನೋ? ಅವನಿಗೇ ಗೊತ್ತಾಯ್ತು. ಕನಸಿನಿಂದ ಎದ್ದಿದ ತಕ್ಷಣ ಇದು ಸುಳ್ಳು ಅಂತ ಹೆಂಗ್ ಗೊತ್ತಾಯ್ತು? ಗುರು ಬೇಕಾ ಇವಾಗ? ಗುರು ಅಷ್ಟು ಮಾತ್ರ ಮಾಡ್ತಾನೆ, ಜ್ಞಾಪಕ ಮಾತ್ರ ಅಷ್ಟೇ. ಅಲ್ಲಿ ಗುರು ಏನಾದ್ರು ಜ್ಞಾನ ತಂದು ಕೊಟ್ನ? ಅವ್ ಮಾಡ್ಕೋಬೇಕಾಗಿರೋದು ಅವನೇ. ಮುಗಿದು ಹೋಯ್ತು, ಹಗ್ಗ ಅಂತ ಗೊತ್ತಾಯ್ತು. ಸ್ವಾಮಿ ತಿರ್ಗಾ ಹಾವು ಬಂದ್ ಕಚ್, ಸ್ವಾಮಿ ಹಾವು ಸಾಯ್ಸಾಕೋಣ, ದೊಣ್ಣೆ ತಗೊಂಡು ಹೊಡೆದಾಕೋಣ. ಛೇ, ಅವನು ಮಾಡ್ತಾನ ಕೆಲಸ. ನತ್ತ ಎಂತ ನನ್ನ ಟೋಪಿ ಹಾಕ್ಬಿಡ್ತಲ್ಲ ಇದು ಅಂತ ಅವನಷ್ಟು ಅವನಿಗೆ ಖುಷಿ ಪಡ್ತಾನಲ್ವಾ? ಇಷ್ಟ ವ್ಯತ್ಯಾಸ. ಅದನ್ನು ಹೇಳ್ತಾ ಇದ್ದಾರೆ. ನಿಮ್ಮ ಇದರಲ್ಲಿ ಹೇಳಿದೆಯಲ್ಲ ನೋಡ್ರಿ, ಅವನು ಹಿಂಗೆ ಹೇಳ್ತಾನ, ಅವನು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದ, ಸ್ವಲ್ಪ ದಡ್ಡ. ನಿಶ್ಚಲವಾದ ಅಮೃತತ್ವವೇ ಉಪಾಸನೆಯಿಂದ ಸಿಕ್ಕುತ್ತೆ ಅಂತ ಹೇಳ್ಬಿಟ್ಟಿದೆಯಲ್ಲ. ಕರೆಕ್ಟ್. ಉಪಾಸನೆಯಿಂದ ಸಿಕ್ಕುವ ಅಮೃತತ್ವವು ಕೃತಕವೇ ಎಂದಾದರೆ ಪ್ರತಿವಾದಿಗಳ ಮತದಲ್ಲಿ ಮಾತ್ರವೇ ಅಲ್ಲ, ಯಾರ ಮತದಲ್ಲಿಯೂ ಉಪಾಸನೆಗೆ ನಿಶ್ಚಲವಾದ ಅಮೃತತ್ವವು ಸಿಕ್ಕಲೇಬೇರದಾಗುವುದು. ಈ ಉಪಾಸನೆಯಿಂದ ಅಮೃತತ್ವ ಪ್ರಾಪ್ತಿಯನ್ನು ಹೇಳಿರುವ ಶ್ರುತಿಯೇ ಅಪ್ರಮಾಣ ಅಂತ ಆಗ್ಬೇಕಾಗತ್ತೆ ಅಂತ. ಅವನ ಅಷ್ಟಕ್ಕೆ ಬಿಡ್ಲಿಲ್ಲ. ಇನ್ನೂ ಒಂದು ಶಂಕೆ ಮಾಡ್ತಾನ ಅವನು. ಅವನಿಗಿನ್ನೂ ನಾವು ಉತ್ತರ ಕೊಟ್ಟಿಲ್ಲ. ಅವನದೇ ಇನ್ನೂ ಒಂದು ನಮಗೆ ಕೊಡ್ತಾನೆ. ನೋಡ್ರಿ, ಹಿಂಗೆಲ್ಲ ಎಷ್ಟೊಂದು ಕಡೆ ಹೇಳಿದೆ. ಇನ್ಯಾವುದರಲ್ಲಿ? ಸಾಧನದಿಂದ ಸಿಕ್ಕುವ ಅಮೃತತ್ವವು ಕೃತಕವಾದರಿಂದ ನಿಜವಾದ ಮೋಕ್ಷವಲ್ಲ ಎನ್ನುವುದಾದರೆ ನಮ್ಮ ಇದಕ್ಕೆ ಏಟಾಗ್ತಾ ಇದ್ದಾರೆ ಅವನು.
ಏನು ಹೇಳ್ತೀರಿ ಸ್ವಾಮಿ ನೀವು? ಸಾಧನೆಯಿಂದ ಮೋಕ್ಷ ಸಿಗೋಲ್ಲ. ಮತ್ತು ನಮ್ಗೆ ಸಾಧನೆ ಮಾಡಿ ಅಂತ ಭಗವದ್ಗೀತೆಯಲ್ಲಿ ಪೂರ್ತಿ ಸಾಧನೆ ವಿಚಾರ ಹೇಳಿದ್ದೀರಲ್ಲ, ಮಂಟೆನ ಕೇಳ್ತೀರಿ ನೀವು? ಹೆಂಗೆ ಕೇಳ್ತಾನೆ ನೋಡ್ರಿ. ಪ್ರಶ್ನೆ ಹೆಂಗಿದೆ ಅಲ್ಲಿ? ಜ್ಞಾನ ಅಂದಿದ ತಕ್ಷಣ ಎರಡು ಥರ ತಗೊಂತಾರೆ. ಎಲ್ಲ ಕರ್ತೃತಂತ್ರವಾದ ಸಾಧನೆಯನ್ನು ಕೆಲವು ಸಾರಿ ಜ್ಞಾನ ಅಂತಾರೆ. ಇಲ್ಲಿ ನಮ್ಮದಕ್ಕೂ ಆನ್ಸರ್ ಮುಂದಕ್ಕೆ ಕೊಡ್ತಾರೆ. ಅಲ್ಲೇ ನಾನು ನಿಮ್ಮನ್ನು ಪ್ರಶ್ನೆ ಕೇಳ್ತೀನಿ. ಅವನು ಕೇಳ್ತಾ ಇದ್ದಾನೆ, ಉಪಾಸನೆಯಿಂದ ಸಿಗೋದಿಲ್ಲ ಅಂತೀರ, ಕೊನೆಗೆ ಜ್ಞಾನದಿಂದ ಮೋಕ್ಷ ಅಂದ್ರೆ ಹೋಗ್ಲಿ, ಸಾಧನೆ ಮಾಡಿದ ತಕ್ಷಣ ಸಿಕ್ಬಿಡುತ್ತಾ? ಈಗ ಅವನು ಹೆದರ್ಕೊಂತಾ ಇದ್ದ ಹಾವು ಅಂತ. ಏನ್ ಸಾಧನೆ ಮಾಡ್ದ ಸ್ವಾಮಿ ಅವನು? ಏನ್ ಸಾಧನೆ ಮಾಡ್ದ ಹೇಳ್ರಿ? ಏನೋ ಅವನೇನು ಮಣ್ಣು ಹೊರ್ಬೇಕೇನೋ? ಕರ್ತೃತ್ವ ಇದು ಮಾಡ್ಬೇಕೇನೋ? ಅವನು ಜಪ ಮಾಡ್ಬೇಕೇನೋ ಅಲ್ಲಿ? ಇದು ಕರ್ಮ ಸಾರಿ, ಈ ಯಾವ್ದು ಉಪಾಸನೆ, ಜ್ಞಾನಕಾಂಡ, ಕರ್ಮಕಾಂಡದಲ್ಲಿ ಹೇಳಿರೋ ಯಾಗ ಯಜ್ಞ ಹೋಮ ಹವನಗಳು ಮಾಡಿದ್ರೆ ಹೋಗುತ್ತೇನೋ ಅವನಿಗೆ ಭಯ? ಏನ್ ಸಾಧನೆ ಮಾಡ್ಬೇಕು ಅಂತೀರಾ? ಇಲ್ಲ, ಉಪಾಸನೆ ಅದನ್ನ ಹಗ್ಗ ಹಾವಲ್ಲ ಅಂತ ಗಟ್ಟು ಮಾಡಿ ಉಪಾಸನೆ ಮಾಡೋದ್ರಿಂದ, ಭಾವನೆ ಮಾಡೋದ್ರಿಂದ ಹೋಗುತ್ತಾ? ಹೋಗೋದಿಲ್ಲ. ಮತ್ತಿನ್ನೇನು? ನಿಮ್ಮದು ಕರ್ಮ ಯೋಗ, ಏನ್ ಕರ್ಮ ಯೋಗದಿಂದ ಮಾಡ್ಬಿಡ್ರಿ, ಹೋಗ್ಬಿಡುತ್ತಾ ನಿಮ್ಗೆ? ಇನ್ನ ಜಪ ಮಾಡೋದ್ರಿಂದ ಆಯ್ತು. ಇನ್ನ ಸಹಕಾರಿ ಸಾಧನ, ಏನ್ ಸತ್ಯವನ್ನೇ ಹೇಳೋದ್ರಿಂದ, ಸುಳ್ಳು ಹೇಳ್ಬೇಡ, ಬ್ರಹ್ಮಚರ್ಯ, ಇದು ಏನದು ಸತ್ಯ, ಅಹಿಂಸೆ, ಬ್ರಹ್ಮಚರ್ಯ, ಅಪರಿಗ್ರಹ, ಇವುಗಳನ್ನೆಲ್ಲ ಮಾಡೋದ್ರಿಂದ ನಿಮ್ಗೆ ಹಗ್ಗ ಅಂತ ಗೊತ್ತಾಗ್ಬಿಡುತ್ತಾ? ಪ್ರಶ್ನೆ ಹೆಂಗೆ ಕೇಳ್ತಾರೆ ನೋಡ್ರಿ. ಹೋಗ್ಲಿ, ಶ್ರವಣ ಮನನ ಧ್ಯಾನ. ಶ್ರವಣ ಏನದು? ಹಗ್ಗ ಕಾಣೋದು ಅವಲ್ಲ, ಹೋಯ್ತಪ್ಪಯ್ಯ. ಹೆಂಗ್ ಕೇಳ್ತಾನೆ ನೋಡ್ರಿ ಅವನು. ಇನ್ನ ಮನನ ಹಾಕ್ರಿ, ತರ್ಕ ಮಾಡ್ಕೊಂಡು ಕೂತ್ಕೊಳ್ರಿ, ಹೋಗುತ್ತಾ? ನಿಧಿಧ್ಯಾಸನ ಧ್ಯಾನ, ಕಣ್ಣು ಮುಚ್ಕೊಂಡು ಅದು ಹಗ್ಗ ಕಣಪ್ಪ ಅಂತ ಧ್ಯಾನ ಮಾಡ್ರಿ, ಹೋಗುತ್ತಾ? ಹೆಂಗ್ ಕೇಳ್ತಾನೆ ನೋಡ್ರಿ ಪ್ರಶ್ನೆ. ಇದು ನಾನು ನಿಮ್ಮನ್ನು ಪ್ರಶ್ನೆ ಕೇಳ್ತಾ ಇದ್ದೀನಿ. ಈಗ ಈ ಸಾಧನೆಗಳು ಮಾಡೋದ್ರಿಂದ ನಿಮ್ಗೆ ಜ್ಞಾನ ಆಗುತ್ತೆ ಅಂತಿರಲ್ಲ, ಹೆಂಗಾಗತ್ತೆ ಹೇಳಿ? ಯಾರಾದ್ರೂ ಉತ್ತರ ಕೊಡೋಕೆ ಬರುತ್ತಾ ಈಗಲೇ? ಯಾರು ಕೊಡ್ತೀರ? ಯಾರಾದ್ರೂ ಕೊಡ್ರಿ. ರಾಮಕೃಷ್ಣ ಪರಮಹಂಸರು ಭಕ್ತಿ ಮಾಡಿನೇ ಅಲ್ವಾ ಸರ್ ಕಾಳಿನ? ಕರೆಕ್ಟು. ಅದಕ್ಕೆ ಅವ್ರಿಗೆ ಕಾಳಿ ಪ್ರತ್ಯಕ್ಷ ಆಯ್ತು, ತೋತಾಪುರಿ ಬಂದು ಅದು ನಿಜವಾದ ದೇವ್ರಲ್ಲ ಕಣೋ, ನೀನ್ ನಿದ್ದೆಗೆ ಬರಲ್ಲ ಅಂತ ಹೇಳಿ ಅದ್ವೈತಕ್ಕೆ ಕರ್ಕೊಂಡೋಗಿದ್ದು. ಪಾಪ ನಿಮ್ಗೆ ಆನ್ಸರ್ ಕೊಡೋದು ಕಷ್ಟ ಆಗುತ್ತೆ ಬಿಡ್ಸಿ, ನೀವಿಬ್ರು ಆನ್ಸರ್ ಮಾಡಕ್ಕೆ ಆಗೋದಿಲ್ಲ. ಮಾಡಿದ್ರೆ ಯಾರಾದ್ರೂ ಬೇರೆಯವರು ಹೇಳಂಗಿದ್ರೆ ಹೇಳಿ, ಪಾಪ ಟ್ರೈ ಮಾಡಿ, ನೀವು ಮಾಡಿದ್ರಿ ನನಗೇನು ಖುಷಿ. ಮೀನಮ್ಮನೋ ಯಾರಾದ್ರೂ ಮಾಡಂಗಿದ್ರೆ ಮಾಡ್ರಿ, ನಾನು ಯಾರಿಗೂ ಬೇಡ ಅಂತ ನನ್ನ. ಬಟ್ ಇದು ಸ್ವಲ್ಪ ಕಷ್ಟ ಇದೆ. ಇನ್ಯಾರು ಹೇಳ್ತೀರಾ? ಅಲ್ಲ, ನನಗೆ ನೀವು ಯಾರು ಕಾಣೋದಿಲ್ಲ, ಅದಕ್ಕೆ ಯಾರು ಹೇಳ್ತೀರಾ? ಇನ್ಯಾರು ಹೇಳ್ತಾ ಇದ್ದೀರಾ? ನಾನ್ ಸರ್ ಪ್ರತಿಭಾ. ಅಂತಃಕರಣ ಶುದ್ಧಿ ಆಗುತ್ತೆ. ಯಾವ ಸಾಧನೆ ಮಾಡಿದ್ರು ಅಂತಃಕರಣ ಶುದ್ಧಿ ಆಗುತ್ತೆ. ಆದ್ರೆ ನಾವು ಅವಿದ್ಯೆ ಹೋಗಿಸ್ಕೋಬೇಕು, ಮೇನ್ ಅದೇ ಇರೋದು. ಕರೆಕ್ಟ್, ಅಭ್ಯಾಸ ಆಗಿರೋದನ್ನ ಹೋಗಿಸ್ಕೋಬೇಕು. ಕರೆಕ್ಟು. ನಿಮ್ಮ ಅಂತಃಕರಣ ಶುದ್ಧಿ ಆಯ್ತು, ಆಗ ಅಂತಃಕರಣಕ್ಕೆ ಆತ್ಮ ಕಂಡ್ಬಿಡ್ತಾನ ನಿಮ್ಮ ಮನಸ್ಸು? ಇಲ್ಲ, ಕಾಣಿಸೋದಿಲ್ಲ. ಮತ್ತಿನ್ಯಾತಿಗೆ ಶುದ್ಧಿ ಮಾಡ್ಕೋಬೇಕು? ಅದು ಏನು, ಎಲ್ಲಾ ಸಾಧನೆಗಳು ಮಾಡಿದ್ರೆ ನಾವು ಅಂತರ್ಮುಖತ್ವ ಹೊಂದುತ್ತೀರಿ. ಅಂತರ್ಮುಖತ್ವ ಹೊಂದಿ ಅದರಿಂದ ಇದ್ ಮಾಡ್ಕೋಬಹುದು, ಜ್ಞಾನ ಮಾಡ್ಕೋಬಹುದು. ಮತ್ ಕರ್ತೃತಂತ್ರ ಆಯ್ತು ಧ್ಯಾನ ಮಾಡೋದು. ಇನ್ಯಾರಾದ್ರೂ ಆಡ್ ಮಾಡಿ. ಪಾಪ ಅವ್ರಿಗೆ ಗೊತ್ತಿರುತ್ತೆ, ಎಕ್ಸ್ಪ್ರೆಸ್ ಮಾಡಕ್ ಬರಲ್ಲ. ಓಕೆ, ಅನಾತ್ಮ ಬೀಳ್ಬೇಕು ಸರ್. ಒಂದೊಂದೇ ಮೆಟ್ಲು ಹತ್ರ ಆಗೋದಕ್ಕೆ ಇದು ಮೆಟ್ಟಿಲುಗಳು ಸರ್. ಈ ಸಾಧನೆಗಳು ಎಲ್ಲಾನು ನಮ್ಮ ಅಂತಃಕರಣ ಶುದ್ಧಿ ಮಾಡ್ಕೊಳೋದು ಎಲ್ಲಾನು ಭಗವಂತನ ಕಡೆಗೆ ಹೋಗೋದು ಮೆಟ್ಲುಗಳು ಸರ್. ಇದು ಹತ್ರ ಆಗ್ತಾ ಇರ್ತೀವಿ, ದೂರ ಇರೋ ಬದಲಿಗೆ ಹತ್ರ ಆಗ್ತಾ ಇರ್ತೀವಿ. ಪಾಪ ನಿಮ್ಗೆ ಅದ್ರ ಹೋಲ್ಸಿ ಅದ್ರ ಪೂರ್ತಿ ಮೇಲ್ಗಡೆ ಗೊತ್ತಿಲ್ಲ. ಪಾಪ ನೀವೇನ್ ಆನ್ಸರ್ ಹೇಳ್ತಿರೋ ಈ ಲೆವೆಲ್ ಕರೆಕ್ಟ್ ಆಗಿದೆ, ಹೊಂದೋದಿಲ್ಲ ಅದು ಆನ್ಸರ್. ಇನ್ಯಾರು ಹೇಳ್ತೀರಾ ಹೇಳಿ? ಬೇರೆ ಅನಾತ್ಮ ಬಿಟ್ರೆ ಆತ್ಮನಾಗಿರ್ತೀವಿ ಸರ್. ಆತ್ಮನೇನು ಮಾಡ್ಬೇಕಾಗಿಲ್ಲ ಸರ್, ಅವನು ನಿತ್ಯ ಸಿದ್ಧ. ಅವನು
ಅವನ್ನ ತಪ್ಪಾಗಿ ರಾಂಗ್ ನಾಲೆಡ್ಜ್ ಹೋಗ್ಬೇಕಾಗಿದೆ, ಅದಕ್ಕೋಸ್ಕರ ಸಾಧನೆಗಳಷ್ಟೇ ಸರ್. ಅಷ್ಟೇ. ಫಸ್ಟ್ ಆಫ್ ಆಲ್ ಈ ಪ್ರತಿಭಾ ಅವರು ಹೇಳಿದ ಸ್ವಲ್ಪ ನನಗೆ ಅಂತರ್ಮುಖತ್ವ ಬರಬೇಕು. ದೇವರು ನಮ್ಮನ್ನು ಇಂದ್ರಿಯಗಳು ಹೊರಗಡೆ ನೋಡೋದಕ್ಕೆ ಸೃಷ್ಟಿ ಮಾಡಿಬಿಟ್ಟಿದ್ದಾನೆ. ಇವು ಹೊರಗಡೆ ನೋಡ್ತಾ ಇರುತ್ತೆ. ನಾವು ಈ ವಿಚಾರಗಳು ಕೇಳಿದಾಗ ಸ್ವಲ್ಪ ಅಂತರ್ಮುಖತ್ವ ಬರುತ್ತೆ. ಬಂದಾಗ ಏನಾಯಿತು, ಈ ಸಾಧನೆಗಳು ಮಾಡೋದ್ರಿಂದ ನಮ್ಗೆ ಅಂತರ್ಮುಖತ್ವ ಬರಬೇಕು. ಕರ್ಮಯೋಗ ಮಾಡೋದ್ರಿಂದ ನನಗೆ ಚಿತ್ತಶುದ್ಧಿ ಆಗಬೇಕು. ಚಿತ್ತಶುದ್ಧಿ ಆಗಿದ ತಕ್ಷಣ ಆ ಚಿತ್ತ ಅಥವಾ ಆ ಮನಸ್ಸು ಆತ್ಮನ ನೋಡ್ತಾನೆ ಅಂತ ಅಲ್ಲ, ಈ ಮನಸ್ಸು ಅನಾತ್ಮ. ಈ ಮನಸ್ಸು ತನವನ್ನ ಬಿಡೋಷ್ಟು ಸಾಧನೆ ಬರಬೇಕು. ಅದು ದೇವ್ರ ಸ್ಯಾಂಪಲ್ ಆಗಿ ಕೊಟ್ಟಿರ್ತಾನೆ. ನಿದ್ದೆಯಲ್ಲಿ ಏನು ಮಾಡಿದ್ರೆ ನಿಮಗೆ ನಿದ್ದೆ ಬರುತ್ತೆ? ತುಂಬ ಆಯಾಸ ಆಗಿದ್ದರೆ ಮೈಸೂರಿಗೆ ಹೋಗಿ ನಾನು ಯಾವಾಗಲೂ ಕೊಡ್ತೀನಿ. ಬೆಳಗ್ಗೆ 6 ಗಂಟೆಗೋ 5 ಗಂಟೆಗೋ ಮನೆ ಬಿಟ್ಟು ಅಲ್ಲೆಲ್ಲ ಓಡಾಡಿ ರಾತ್ರಿ 1 ಗಂಟೆಗೆ ಬಂದ್ರಿ ಬೆಂಗಳೂರಿಗೆ, ಮೈಸೂರಿಂದ ಮಲಗಿದ್ರಿ, ನಿದ್ದೆ ಬರೋದಕ್ಕೆ ನಿಮ್ಗೇನಾದರೂ ಸರ್ಕಸ್ ಮಾಡಬೇಕೇನೋ? ನಿಮ್ಮ ದೇಹಕ್ಕೆ ಆಯಾಸ ಆಗಿದ್ದರಿಂದ ಮಲಗಿದ ತಕ್ಷಣ ಮನಸ್ಸು ತನವನ್ನು ಬಿಟ್ಬಿಡ್ತು. ಮನಸ್ಸು ಅಂದರೆ ಅನಾತ್ಮ. ಮನಸ್ಸು ಬಿಟ್ಟರೆ ಅದ್ರ ಹಿಂದಿಂದೆಲ್ಲ ಬಿಟ್ಬಿಡುತ್ತೆ. ಇದು ದೇವರು ಕೊಟ್ಟಿರೋ ಸಹಜ ಸ್ಥಿತಿ. ಈಗ ನೀವು ಎಚ್ಚರದಲ್ಲಿ ಇದನ್ನು ಮಾಡಿಕೊಡ್ರಪ್ಪ. ಹೇಗೆ ನೀವು ಮೈಸೂರಿಗೆ ಹೋಗಿ ಶರೀರಕ್ಕೆ ಆಯಾಸ ಆದರೆ ಮನಸ್ಸು ಬಿಡುತ್ತೋ, ಹಾಗೆ ನಿಮಗೆ ಈ ಪ್ರಪಂಚದಲ್ಲಿ ನಿತ್ಯ ಅನಿತ್ಯ ವಸ್ತುಗಳು, ಈ ಪ್ರಪಂಚ ಮೇಲ್ಗಡೆದು ಎಲ್ಲ ಅನಿತ್ಯ ಅಂತ ಗೊತ್ತಾಗಬೇಕು. ನನಗೆ ವೈರಾಗ್ಯ ಬರಬೇಕು, ಅಂತರ್ಮುಖತ್ವ ಬರಬೇಕು. ಆಗ ನೀವು ನಿಮ್ಮ ನಿಜವಾದ ಸ್ವರೂಪ ಬೇಕು ಅಂತ ಅಂದ್ಕೊಂಡು ಆ ಮನಸ್ಸು ತನ್ನವನ್ನು ಬಿಟ್ಟರೆ, ಮನಸ್ಸು ಅಂದರೆ ಅನಾತ್ಮ, ಬಿಟ್ಟರೆ ಆತ್ಮನಾಗಿರ್ತೀರ. ಆತ್ಮನ್ ತಿಳ್ಕೊಳ್ಳೋದು ಅಂತಂದರೆ ಹಗ್ಗವನ್ನು ತಿಳ್ಕೊಳ್ಳೋಂಗಲ್ಲ, ಆತ್ಮನಾಗಿ ಉಳ್ಕೊಳ್ಳೋದು. ಇಲ್ಲಿ ದೃಷ್ಟಾಂತದಲ್ಲಿ ಎಷ್ಟು ಬೇಕೋ ಅಷ್ಟು ತಗೋಬೇಕು. ಅಲ್ಲಿ ನಾನು ಕರ್ಕೊಂಡೋಗಿ ನಿಮ್ಮನಿಗೆ ಹಗ್ಗ ತೋರಿಸ್ಬಿಟ್ಟೆ. ಯಾಕೆ? ಹಗ್ಗ ವಿಷಯ ನಿಮ್ಗಿಂತ ಬೇರೆ ಇದೆ. ಈಗ ಹಾಗೆ ನೀವು ಆತ್ಮನ್ ತೋರಿಸ್ಬಿಡ್ರಿ ಅಂತ ಕೇಳಿದ್ರೆ ನಾನು ಪ್ರಶ್ನೆ, ಹಗ್ಗನ್ ತೋರಿಸ್ದಂಗೆ ನಮಗೆ ತೋರಿಸ್ಬಿಡ್ರಿ. ಯಾಜ್ಞವಲ್ಕರ ಸಭೆಯಲ್ಲಿ ಜನಕ ಮಹಾರಾಜನ ಸಭೆಯಲ್ಲಿ ಯಾಜ್ಞವಲ್ಕರನ ಒಬ್ಬ ಕೇಳ್ತಾನೆ. ಅಲ್ಲಿ ಹಸುಗಳು ನಿಲ್ಸಿರ್ತಾನೆ, ಚಿನ್ನದ ನಾಣ್ಯಗಳು ಕಟ್ಟಿರ್ತಾರೆ. ಬ್ರಹ್ಮಜ್ಞಾನಿ ಅಂತ ಹಸು ಹೊಡ್ಕೊಂಡು ಹೋಗೋದಲ್ಲ ಕಣೋ, ನಾವು ಕೇಳಿರೋ ಪ್ರಶ್ನೆಗೆ ಉತ್ತರ ಕೊಡು, ನೀನು ಹಸು ತೋರ್ಸಂಗ್ ನಮ್ಗೆ ಆತ್ಮ ತೋರಿಸ್ಬಿಡು ಅಂತಾರೆ. ತೋರ್ಸಕ್ಕಾಗತ್ತೆ ಹಗ್ಗನ್ ತೋರ್ಸಂಗೆ? ಪ್ರಶ್ನೆ ಕೇಳ್ತಾರೆ. ಇದನ್ನ ಯಾರಾದ್ರೂ ಹೇಳಿ ಉತ್ತರ. ತೋರ್ಸಕ್ಕಾಗತ್ತಾ? ಯಾಕೆ? ಆಗೋದಿಲ್ಲ. ಹೊರಗಡೆ ವಸ್ತು ಅಲ್ಲ ಸರ್, ನಾವೇ ಆಗಿರೋದ್ರಿಂದ ನಮ್ಮನ್ನ ನಾವೇ ತೋರ್ಸೋದಕ್ಕಾಗತ್ತೆ. ವೆರಿ ಗುಡ್, ನಮ್ಮ ಸ್ವರೂಪ. ವೆರಿ ಗುಡ್ ಅಮ್ಮ, ವೆರಿ ಗುಡ್ ಅಮ್ಮ. ನೀವು ಅರ್ಥ ಮಾಡ್ಕೊಂತ ಇದ್ದೇಮ್ಮ. ನೀವಿನ್ ಸ್ವಲ್ಪ ಕೇಳ್ರಿ, ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಇದು ಹಗ್ಗನ್ ತೋರ್ಸಂಗ್ ಬರಲ್ಲ, ಹಸುನ್ ತೋರ್ಸಂಗ್ ಬರಲ್ಲ. ಯಾಕೆ ಅಂದ್ರೆ ನನ್ನ ನಿಜವಾದ ಸ್ವರೂಪ ಆಬ್ಜೆಕ್ಟ್ ಅಲ್ಲ. ಫಸ್ಟೇ ಹೊಡೆದಾಕ್ಬಿಟ್ಟಿದ್ದೀವಿ. ಬದಲಾವಣೆ ಆಗ್ಬಾರ್ದು, ಇಲ್ದಂಗ ಆಗ್ಬಾರ್ದು. ಅದು ಯಾವಾಗಲೂ ವಿಷಯ, ಈ ಸಬ್ಜೆಕ್ಟ್. ಆ ಸಬ್ಜೆಕ್ಟ್ ನಾನೇಂಗೆ ತೋರಿಸ್ಲಿ? ಮತ್ತೇನು ಮಾಡ್ಬೇಕಿಲ್ಲಿ? ನಾನಾಗಿ ಉಳ್ಕೊಳ್ಳೋದಕ್ಕೆ ನನಗೀಗ ಅಡಚಣೆ ಏನು? ಪ್ರಶ್ನೆ ಕೇಳ್ತೀನಿ. ಮತ್ತೆ ಹೇಳಿಮ್ಮ ವಿಶಾಲ, ಅಡಚಣೆ ಏನು ಇವಾಗ? ನನ್ನನ್ನು ನಾನು ತಿಳ್ಕೊಳ್ಳೋಕೆ ನಾನು ಆಗ್ಬಿಟ್ಟಿದ್ದೀನಿ. ಅದೇ ಉಪಾಧಿಗಳೆಲ್ಲ ಬಿಡ್ಬೇಕು ಸರ್, ಅಷ್ಟೇ. ಈಗ ನಾನಾಗಿದ್ದೀನಿ ಅಂತ ನಿನಗೆ ಗೊತ್ತಿಲ್ವೇ? ನೀನು ಇರೋದು ಹಗ್ಗ, ತಪ್ಪಾಗಿ ಹಾವು ಅಂತ ತಿಳ್ಕೊಂಡಿದ್ಯಾ? ಇರೋದು ಆತ್ಮಸ್ವರೂಪ, ನೀನು ಈ ಶರೀರವನ್ನು ನಾನು ಅಂತ ತಿಳ್ಕೊಂಡಿದ್ಯಲ್ಲ, ದಡ್ಡ. ಮತ್ತೇನು ಮಾಡಬೇಕು? ಬಿಟ್ಟು ಬಿಡೋದನ್ನ, ಅನಾತ್ಮವನ್ನ ಬಿಡು, ಆತ್ಮನಾಗಿರ್ತೀಯ. ಇಷ್ಟೇ. ಅದಕ್ಕೆ ಸಾಧನೆಗಳು ನಿಮ್ಗೆ ಆತ್ಮನ್ ತೋರ್ಸಲ್ಲ. ಹೇಗಿದೆ? ಶ್ರವಣ ಮನನ ಧ್ಯಾನ ನಿಮ್ಗೆ ಆತ್ಮನ್ ತೋರ್ಸಲ್ಲ. ಬಟ್ ಅವೆಲ್ಲ ಮೆಥಡ್ಸ್, ಉಪಾಯ. ಕಿವಿಗೆ ನೀವು ಕೇಳಿದ ತಕ್ಷಣ ಅಲ್ಲೇನು ಶ್ರವಣ ಅಂದಿದ ತಕ್ಷಣ ಏನು ಕಣ್ಣಿಂದ ತೋರಿಸ್ತಾರೇನೋ? ಕಿವಿ ಗುರು ಅದನ್ನು ಹೇಳ್ತಾನೆ, ನೀವು ತತ್ವದಲ್ಲಿ ನಿಲ್ತೀರ. ಹೇಗೆ? ನಾನು ಪ್ರಶ್ನೆ ಕೇಳ್ತೇನೆ ಮತ್ತೆ. ಅವನೇನು ಕಣ್ಣಿಂದ ಏನು ತೋರಿಸಲ್ಲ? ಕಿವಿಯಿಂದ ಕೇಳಿದ್ದನ್ನ ಶಾಸ್ತ್ರದಲ್ಲಿ ಹೇಳಿದ್ದು, ಶ್ರವಣದಲ್ಲಿ ನಚಿಕೇತ ನಿಲ್ತಾನೆ. ಹೇಗೆ?
ಅನುಭವದಲ್ಲಿ ನೋಡ್ಕೊಬೇಕು ಸರ್. ಅವ್ರು ಹೇಗೆ ಹೇಳಿದ್ ಸರಿ ಅಂತ ಕರೆಕ್ಟು ನಾವೇ ಕರೆಕ್ಟು ನನಗೆ ಇಲ್ಲಿ ಕ್ಲಿಯರ್ ಆಗ್ಬೇಕು, ಇನ್ನೂ ಅರ್ಥ ಚೆನ್ನಾಗಿ ಕ್ಲಿಷ್ಟಾಗಿ ಅರ್ಥ ಬೇಕು. ಎಕ್ಸಾಂಪಲ್ ಹೇಳ ಸರ್. ಹೇಳಿ ಎಕ್ಸಾಂಪಲ್ ಬೇಡ, ಹೇಳಿ 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 ನೋಡ ಏನ್ ಹೇಳ್ತೀವಿ. ಶೆಟ್ರಂಗಡಿನಲ್ಲಿ ಸಾಮಾನ್ಯ ಚೀಟಿ ಕೊಟ್ಟಿರ್ತೀವಿ, ಅವನೆಲ್ಲ ಕಟ್ಟಿಕ್ಕಿರ್ತಾನೆ. ಅವನು ಶೆಟ್ಟಿ ಚೀಟಿ ತಗೊಂಡು ಒಂದ್ ಸಾಮಾನ್ ಹೇಳ್ತಾನೆ, ಕೆಲಸದವನು ಬ್ಯಾಗ್ ಒಳಗ್ ಹಾಕ್ತಾನೆ, ಅಲ್ಲಿ ಟಿಕ್ ಮಾರ್ಕ್ ಹಾಕೊಂತಾನೆ ಸರ್. ಹಂಗೆ ಶ್ರವಣ ಕಾಲದಲ್ಲಿ ನಾವು ಇದೆಯಾ ಅಂತ ನಾವೇ ನೋಡ್ಕೊಬೇಕು ಸರ್. ಗುರು ತೋರಿಸ್ತಾನಷ್ಟೇ ಸರ್ ದಾರಿ. ಕರೆಕ್ಟು. ನೀವು ದೃಷ್ಟಾಂತ ಕೊಡ್ಬೋದ್ಲು, ದ್ರಾಷ್ಟಾಂತಿಕದಲ್ಲಿ ಎಕ್ಸ್ಪ್ಲೈನ್ ಮಾಡ್ಬೋದಲ್ಲ ಇದನ್ನ, ನನ್ನ ಪ್ರಶ್ನೆ. ಗಾರ್ಡನ್ ಇದ್ರೆ ಅನುಭವ ಇದೆಯಲ್ಲ ಸರ್, ಗಾರ್ಡನ್ ಇದ್ರೆ ಅನುಭವ ಇದೆಯಲ್ಲ ಸರ್. ಹೇಗೆ ಅದೇ ಕರೆಕ್ಟ್ ಎಚ್ಚರದಲ್ಲಿ ಜನಕ್ ಮಹಾರಾಜ ಆಗಿದ್ದ, ಕನ್ಸಲ್ಲಿ ಭಿಕ್ಷುಕ ಆಗಿದ್ದ. ಅದು ಅಲ್ಲಿ ಸತ್ಯವಾಗಿತ್ತು, ಇದಿಲ್ ಸತ್ಯವಾಗಿತ್ತು ಪ್ರಪಂಚ ಎಲ್ಲ. ಆದ್ರೆ ಗಾರ್ಡನ್ ಇದ್ರಾಗ ಯಾವ್ದು ಬರ್ಲಿಲ್ವಲ್ಲ ಸರ್. ನಿಜ ಆಗಿದ್ರೆ ಅಲ್ಲಿಗೂ ಬರ್ಬೇಕಾಗಿತ್ತದು. ಕರೆಕ್ಟ್ ಅಮ್ಮ. ಈಗ ನಾನು ಹೇಳ್ತೀನಿ ನೋಡ್ರಿ, ಕರೆಕ್ಟ್ ನೀವೆಲ್ಲ ಹೇಳೋದು ಕರೆಕ್ಟ್ ಆಗಿರುತ್ತೆ. ನಮಗೆ ಬಾಣ ರಾಮ ಬಾಣ ಆಗ್ಬೇಕು. ಈಗ ಶ್ರವಣದಿಂದ ಯಮಧರ್ಮರಾಜ ನಚಿಕೇತನ್ಗೆ ಹೇಳ್ದ, ಹೇಗೆ ಕಂಡುಕೊಂಡ? ಶ್ರವಣ ಅಂತಂದ್ರೆ ಕಿವಿಯಿಂದ ಅವನಿಗೆ ಇಂದ್ರಿಯ ಉಪಯೋಗಿಸೋದ್ನಲ್ವಾ? ಅಲ್ಲ. ಮತ್ತೆ ಹೇಗೆ? ಇದನ್ನ ಯಾವನು ತೋರ್ಸಕ್ ಬರೋಲ್ಲ. ನಾನೇ ಆಗಿದ್ದೀನಿ ಅದನ್ನ. ಯಮಧರ್ಮರಾಜ ಅಲ್ಲ, ಅವರಪ್ಪನೂ ತೋರ್ಸಕ್ ಬರೋಲ್ಲ. ಮತ್ತೆ ಹೇಗೆ? ಈಗ ನೋಡ್ರಿ, ನಮ್ಮ ಅನುಭವದಲ್ಲಿರೋದನ್ನು ಹೇಳ್ತೀನಿ. ಹಿಂಗ್ ನನಗೆ ಆತ್ಮಜ್ಞಾನ ಆಗ್ಬೇಕು. ಗಾರ್ಡನ್ ಇದ್ರೆ ಅನುಭವ ಹೇಳ್ತೀನಿ. ನೋಡು, ಅಲ್ಲಿ ನೀನು ಇದ್ಯೋ ಇಲ್ವೋ? ಇದ್ದೆ. ಯಾವ ರೂಪದಲ್ಲಿದ್ದೆ? ಬೇರೆಯವ್ರು ಕೇಳಿದ್ರೆ ಗೊತ್ತಾಗಲ್ಲ, ನಾನು ಇದ್ದೆ ಅಂತ ಹೇಳ್ತಾರೆ. ಇವಾಗ ನಮ್ಗೆ ಚೆನ್ನಾಗಿ ಗೊತ್ತಾಗಿದೆ ಇದು ಯಾವ ರೂಪದಲ್ಲೂ ಇರಲಿಲ್ಲ. ನಾನು ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ಯಾವುದು ಇರಲಿಲ್ಲ. ಕಾಲ, ದೇಶ, ಕಾರ್ಯಕಾರಣ ಭಾವ ಇವನ್ನ ಅವಸ್ಥೆ ಅಡ್ರೆಸ್ ಇಲ್ಲ. ಇದ್ದೆ. ಹೇಗಿದ್ದೆ? ಆನಂದವಾಗಿದ್ದೆ. ಇದ್ದೆ, ಆನಂದವಾಗಿದ್ದೆ. ಯಾತ್ರಿಂದ ಗೊತ್ತಾಯಿತು? ಜ್ಞಾನದಿಂದ, ಬೆಳಕಿನಿಂದ, ಅರಿವಿನಿಂದ, ಜ್ಯೋತಿಯಿಂದ. ಅದಕ್ಕೆ ಸ್ವಯಂ ಜ್ಯೋತಿ, ಕೋಟಿ ಸೂರ್ಯ ಸಮಪ್ರಭಾ ಅಂತ ಹೇಳಿದ್ದು. ಈಗ ನಾನು ನಿಮಗೆ ಗಾಢನಿದ್ರೆಯನ್ನ ಕಣ್ಣಿನಿಂದ ತೋರಿಸೋದ್ನ, ಅದನ್ನು ಪಿಕ್ಚರ್ ಬಿಟ್ಟು ತೋರಿಸೋದ್ನ ಇಲ್ಲ. ನಾನು ಬಾಯಿಂದ ಹೇಳ್ತಾ ಇದ್ದೆ, ನೀವು ಕಿವಿಯಿಂದ ಕೇಳ್ತಾ ಇದ್ರಿ. ನಿಮಗೂ ಗಾಢನಿದ್ರೆ ಅನುಭವ ಇದೆ, ನನಗೂ ಇದೆ. ನಾನು ಅನುಭವ ಹೇಳಿದ ತಕ್ಷಣ ಇಲ್ಲಿ ನೀವು ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಅಂತಃಕರಣವಾದ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರವನ್ನು ಬಿಟ್ಟು ಆ ಅನುಭವವನ್ನ ನೋಡ್ಕೊಂಡ್ರಿ. ಯಾತ್ರಿಂದ ನೋಡ್ಕೊಂತೀರಾ ಅನುಭವವನ್ನ? ನೇರಾದ ಅನುಭವ ನಿಮಗೂ ಇದೆ, ಯಮಧರ್ಮರಾಜನ್ಗೂ ಇದೆ. ಇದನ್ನು ಯಾರು ಕೊಡಬೇಕಾಗಿಲ್ಲ. ಬಟ್ ಆ ತೋರ್ಸೋ ಕಲೆ, ಶಾಸ್ತ್ರ ಗುರುಗೆ ತೋರಿಸಿದ್ರೆ ಆ ಗುರುಗೆ ಹೆಂಗೆ ಹೇಳಬೇಕು ಅನ್ನೋದು ಗೊತ್ತಿದೆ. ಅವನು ಹೇಳಿದ ತಕ್ಷಣ ಹೌದು. ಯಾಕೆ? ಇವನಿಗೂ ಅನುಭವ ಇದೆ, ಅವನಿಗೂ ಅನುಭವ ಇದೆ. ಇವನು ಸುಮ್ಮನೆ ಹೇಳ್ದ, ಅವನು ಆ ಅನುಭವದಿಂದ ನೋಡ್ಕೊಂಡು ಕರೆಕ್ಟ್ ಅಂತಾನೆ. ಹೇಗಿದೆ? ತೋರಿಸಿದ್ರೆ ಅವನಿಗೆ ಯಾವುದರಿಂದ ತೋರಿಸಿದ್ರೆ ಏನೂ ಇಲ್ಲ. ಅನುಭವ ಇದೆ, ಜ್ಞಾಪಕಂ ಮಾತ್ರ. ಏನಾದರೂ ಬದಲಾವಣೆ ಮಾಡ್ತಾ ನಾ ಕಾರಕ. ಅರ್ಥ ಆಯ್ತಲ್ಲ? ಹಿಂಗೆ ಇದು ಇದ್ರ ಉತ್ತಮಾಧಿಕಾರಿ ಆದರೆ ಹಾಗೆ ಠಕ್ ಅಂತ ನಿಂತ್ಕೊಂಡ್ಬಿಡ್ತಾರೆ. ನಾವು ಉತ್ತಮಾಧಿಕಾರಿಗಳಲ್ಲ. ಅಂದರೆ ಇನ್ನೂ ಅಂತಃಕರಣ ಕೊಳಕಿದೆ. ಕಾಮಕ್ರೋಧ, ಲೋಭ, ಮೋಹ, ಮದಮಾತ್ಸರ್ಯಗಳ ಕಾಟ ಏನೋ ಇದೆ. ಇನ್ನೂ ಸಾಲದು ಸಾಧನೆ. ಇಲ್ಲಿ ನೋಡ್ಕೋಬೇಕು. ಇದಕ್ಕೆ ನಿಮಗೆ ದೃಷ್ಟಾಂತನೇ ಕೊಟ್ಟಿದ್ದೀನಿ, ದ್ರಾಷ್ಟಾಂತನೇ ಕೊಟ್ಟಿದ್ದೀನಿ. ದೃಷ್ಟಾಂತ ಬೇಕಾಗಿಲ್ಲ. ಆದರೂ ಇನ್ನೂ ಒಂದು ದೃಷ್ಟಾಂತದ್ದು ಕೊಡ್ತೀನಿ. ನಾನೇ ಕೊಟ್ಟಿದ್ದೆ, ಯಾರಿಗಾದ್ರು ನೆನಪಿದೆಯಾ? ಮಾವಿನ ಹಣ್ಣದು. ಕರೆಕ್ಟ್. ಮಾವಿನ ಹಣ್ಣಲ್ಲ, ಟೊಮೆಟೊ ಹಣ್ಣು ಬರುತ್ತಿಲ್ಲಿ. ಆ ಟೊಮೆಟೊ ಹಣ್ಣು ಹೇಗಿದೆಯೋ ಹಾಗೆ ಪಿಯರ್ ಹಣ್ಣು, ಪೀರಿ, ಏನದಕ್ಕೆ ಪಿಯರ್ ಅಂತಾನೋ ಪೀರಿಸ್ ಹಣ್ಣು ಏನೋ ಹೇಳ್ತಾರೆ. ಯಾರಿಗಾದ್ರು ನೆನಪಿದೆಯಾ?
ಇಲ್ಲಿ ಅದು ಕೆ ಜಿ 250 ಇಲ್ಲಿ. ಸೇಮ್ ಟೊಮೆಟೊ ಹಣ್ಣು ಇದ್ದಂಗೆ ದೊಡ್ಡ ಟೊಮೆಟೊ ಮೇಲ್ಗಡೆ ಆ ಗ್ರೀನ್ ಲೀವ್ಸ್ ಇರುತ್ತೆ, ಸೇಮ್ ಶೇಪ್ ಸೇಮ್ ಕಲರ್ ಎಲ್ಲ ಹಾಗೆ. ಬಟ್ ಟೊಮೆಟೊ ಸ್ವಲ್ಪ ಮೆತ್ತಗಿರುತ್ತೆ, ಸ್ವಲ್ಪ ಗಟ್ಟಿ ಆಗಿರುತ್ತೆ. ಈಗ ಆ ಹಣ್ಣು ನಾನು ಏನು ಹೇಳಿದ್ರು ತೋರಿಸಿದ್ರು ನಿಮಗೆ ತೋರಿಸ್ದೆ ಅಂತ ಇಟ್ಕೊಳ್ರಿ, ಬಾಯಿನಲ್ಲಿ ಹೇಳಿದೆ ಏನೂ ಅರ್ಥ ಆಗಲ್ಲ. ಗೊತ್ತಾಗ್ಬೋದು ಇದ್ದಂಗಿದೆ ಬಿಡಿ ಪರ್ಸಿಮನ್ ಅಂತಾರಲ್ಲ, ಪೆರ್ಸಿಮನ್ ಕರೆಕ್ಟ್. ಹಾಗೆ ನೋಡ್ರಿ, ಈಗ ಸದ್ಯಕ್ಕೆ ಅದ್ರ ಬಗ್ಗೆ ಎಲ್ಲ ಹೇಳಿದೆ, ತೋರಿಸ್ದೆ, ಎಲ್ಲ ಹೇಳಿದೆ. ಕರೆಕ್ಟ್, ನಾನೇನು ಹೇಳಿದ್ನೆ ಅಲ್ಲ ಕರೆಕ್ಟ್. ಬಟ್ ಅನುಭವ ಅಲ್ಲ, ನೋಡ್ತಾ ಇದ್ದೀನಿ. ಕರೆಕ್ಟ್. ಈಗ ನಾನೇನು ಮಾಡಬೇಕು, ಅಮೇರಿಕಾದಿಂದ ಒಂದು ಇಲ್ಲಿ ನಮ್ಮ ಇಂಡಿಯಾದಲ್ಲಿ ಎಲ್ಲ ಸಿಗುತ್ತೆ ತಂದು ನಿಮ್ಮ ಕೈ ಕೊಟ್ಟೆ. ಆಹಾ ಕರೆಕ್ಟ್. ನಾನಿವಾಗ ತಿಂದಿದ್ದೆ ಆ ರುಚಿನ ನಿಮ್ಗೆ ಎಷ್ಟು ಸಾರಿ ಹೇಳಿದ್ದೆ ಅಂತ ಇಟ್ಕೊಳ್ರಿ, ಅರ್ಥ ಆಗಲ್ಲ. ಸ್ವಲ್ಪ ಹೆಚ್ಚು ಕಡಿಮೆ ಆ್ಯಪಲ್ ಇದ್ದಂಗೆ ಇರುತ್ತೆ ಹಾಗೆ ಸ್ವಲ್ಪ. ಬಟ್ ಆ್ಯಪಲ್ ಅಲ್ಲ, ಎಲ್ಲ ಹೇಳಿರ್ತೇನೆ ಅದು ಆ್ಯಪಲ್ ಇದ್ದಂಗೆ ಇರುತ್ತೆ, ಆ್ಯಪಲ್ ಅಲ್ಲ ಅಂತ ನೀವೆಲ್ಲ ಇಮ್ಯಾಜಿನ್ ಮಾಡ್ಕೊಂಡಿರ್ತೀರ. ಇದು ಭಾವನೆ. ಈಗ ನಾನು ಆ ಹಣ್ಣು ತಂದು ನಿಮ್ಗೆ ತೋರಿಸ್ತೀನಿ, ಕೈ ಕೊಡ್ತೀನಿ, ಎಲ್ಲ ಹಿಸುಕ್ತೀರ ಮಾಡ್ತೀರ. ಕರೆಕ್ಟ್ ಕಣೋ ನೀನೇನೇನು ಹೇಳಿದೆ. ಈಗ ಅದರ ರುಚಿ ಆ ಕುಯ್ದು ಒಂದು ಹೊಳ್ಳು ನಾನು ಇಟ್ಕೊಂಡು ಆ ಬಾಯಿಗೆ ಹಾಕೊಂಡು ಇನ್ನೊಂದು ಹೊಳ್ಳು ನಿಮಗೆ ಕೊಟ್ಟು ನೀವು ಬಾಯಿಗೆ ಹಾಕ್ಕೊಂಡು ತಿಂತಾ ಇದ್ದಾಗ ಹೇಗಿತ್ತು ನೋಡು, ನನಗೆ ನಿನಗೆ ಹಂಗಿರುತ್ತೆ ನೋಡ್ಕೋ, ಮುಗಿದೋಯ್ತು. ನಾನು ತೋರಿಸಿದ್ನ, ಇಂದ್ರಿಯಗಳನ್ನ ಉಪಯೋಗಿಸಿದ್ನ, ಕರ್ಮೇಂದ್ರಿಯಗಳು ಅಫ್ಕೋರ್ಸ್ ಇಲ್ಲಿ ಅದನ್ನು ಅಗಿಬೇಕಾದ್ರೆ ಇಂದ್ರಿಯಗಳು ಉಪಯೋಗಿಸ್ಬೇಕು. ಬಟ್ ಆ ಅನುಭವ ನಿನಗೂ ಆಗಿದೆ, ನನಗೂ ಆಗಿದೆ. ಈ ನೋಡ್ರಿ, ವಸ್ತುವಿನಲ್ಲಿ ಇಷ್ಟು ಸೂಕ್ಷ್ಮವಾಗಿ ಅನುಭವ ಇಂದ್ರಿಯಗಳು ಇವುಗಳಿಂದ ನೋಡೋದಲ್ಲ, ಇದೇ ಇಷ್ಟು ಸೂಕ್ಷ್ಮವಾಗಿದ್ದರೆ ಇಲ್ಲಿಗೆ ಸಾಕು. ಅಲ್ಲಿ ನಮಗೆ ಒಂದು ಕ್ಲಿಯರ್ ಆಯಿತು, ಸಾಧನೆಗಳಿಂದಲೂ ಆತ್ಮ ತಿಳ್ಕೊಳ್ಳೋಕೆ ಬರೋದಿಲ್ಲ, ಬಟ್ ಸಾಧನೆ ಬಿಡಂಗಿಲ್ಲ. ಯಾಕೆ ಬೇಕು ಅನ್ನೋದು ಇವಾಗ ನಮ್ಗೆ ಅರ್ಥ ಆಯ್ತು. ಶ್ರವಣ ಮನನ ಧ್ಯಾನದಿಂದ ಇಷ್ಟು ನಮ್ಗೆ ಅರ್ಥ ಮಾಡ್ಕೊಡ್ರಿ, ಮುಂದಕ್ಕೆ ಹೋಗೋಣ. ಇವಾಗ ಇಲ್ಲಿ ಇನ್ನೂ ಅರ್ಥ ಹೇಳ್ತಾರೆ. ಆದ್ದರಿಂದ ಅವನ ಪರಿಹಾರ ಇದಕ್ಕೂ ಪರಿಹಾರ ಹೇಳ್ತಾ ಇದ್ದಾರೆ. ಇಲ್ಲಿ 3-4 ಪರಿಹಾರಗಳನ್ನ ಹೇಳ್ತಾರೆ, ನೋಡೋಣ. ಉಪಾಸನೆಯಿಂದ ಅವನಿಷ್ಟು ಪ್ರಶ್ನೆಗಳು, ನಿಮ್ಮ ಉಪಾಸನೆಯಿಂದಾನೇ ಆಗುತ್ತೆ ಅಂತ ನೀವೇ ಹೇಳಿದ್ದೀರಲ್ಲ, ಅರ್ಥ. ಅದಕ್ಕೆ ಇವಾಗ ನಾವು ಉತ್ತರಗಳು ಕೊಡ್ಬೇಕು. ಉಪಾಸನೆಯಿಂದ ಸಿಕ್ಕುವ ಬ್ರಹ್ಮ ಪ್ರಾಪ್ತಿ ಎಂಬುದು ಕಾರ್ಯ ಬ್ರಹ್ಮ ಲೋಕ ಪ್ರಾಪ್ತಿ. ಇದು ನಿಜವಾದ ಬ್ರಹ್ಮ ಅಲ್ಲ, ಕಾರ್ಯ ಬ್ರಹ್ಮ. ನಮ್ಮ ಬ್ರಹ್ಮವೂ ಕಾರಣವೂ ಅಲ್ಲ, ಕಾರ್ಯವೂ ಅಲ್ಲ, ಇದು ಕಾರ್ಯ ಬ್ರಹ್ಮ. ಅಂದರೆ ಇಲ್ಲಿ ನಮ್ಮ ಆಕಾಶದಲ್ಲಿ ಅವಸ್ಥೆ ಒಳಗಡೆ ಇರೋ ಅವಸ್ಥೆ ಇದು, ಅದಕ್ಕೆ ಕಾರ್ಯ. ಇವೆಲ್ಲ ಪ್ರಪಂಚ ಎಲ್ಲ ಕಾರ್ಯ ತಾನೇ, ದೃಶ್ಯ ಪ್ರಪಂಚ ತಾನೇ. ಹೇಗೆ ನನಗೆ ಈ ಪ್ರಪಂಚ ಇದೆಯೋ, ಚಂದ್ರಲೋಕದಲ್ಲಿ ಆ ಪ್ರಪಂಚ ಇದೆಯೋ, ಹಾಗೆ 14 ಲೋಕಗಳಲ್ಲೂ ಈ ಥರದ್ದು ಇದೆ. ಬ್ರಹ್ಮಲೋಕ ಇದೆ, ಅಲ್ಲಿ ಇದು ಕಾರ್ಯ ಬ್ರಹ್ಮ. ಅಲ್ಲಿಂದ ಮರಳಿ ಸಂಸಾರಕ್ಕೆ ಬರೋದಿಲ್ಲ ಅಂತ ಹೇಳುವ ಶ್ರುತಿಗೆ ಬ್ರಹ್ಮಲೋಕವಿರುವವರೆಗೂ ಮರಳಿ ಬರೋದಿಲ್ಲ. ಬ್ರಹ್ಮಲೋಕ ಇರೋವರೆಗೂ. ಬ್ರಹ್ಮಲೋಕ ಎಷ್ಟಿರುತ್ತೆ ಸ್ವಾಮಿ? 1 ಕಲ್ಪ ಯುಗದವರೆಗೂ. ನಾನು ಅದನ್ನು ಕ್ಯಾಲ್ಕುಲೇಷನ್ ಮಾತ್ರ ಇದೆ, ಒಂದು ದಿನ ನಿಮ್ಗೆ ಹೇಳ್ತೀನಿ ನಾಳೆ. ಆ 1 ಕಲ್ಪ ಅಲ್ಲಿಗೆ ಬ್ರಹ್ಮನಿಗೆ 1 ಹಗಲು 1 ಕಲ್ಪ. ಈಗ ಅವನು ಮಲಗಿದ ತಕ್ಷಣ ಪ್ರಳಯ, ಎದ್ದಿದ ತಕ್ಷಣ ಸೃಷ್ಟಿ. ಇಷ್ಟೇನಪ್ಪ ಅವನಿಗೆ 1 ಕಲ್ಪ. ಅಂದರೆ ಎಷ್ಟು ವರ್ಷ ಅನ್ನೋದು ನಾನು ಹೇಳ್ತೀನಿ ಆಮೇಲೆ, ನಿಮ್ಗೆ ಅವಾಗ ಇಮ್ಯಾಜಿನ್ ಮಾಡ್ಕೋಬೋದು. ಹೇಗೆ ನಿನ್ನೆ ಹೇಳಿದ್ನಲ್ಲ, ಚಿಟ್ಟೆಗೆ ಅರ್ಧ ಗಂಟೆ ಲೈಫ್, 1/4 ಗಂಟೆ ಅಥವಾ ಅರ್ಧ ಗಂಟೆ ಮ್ಯಾಕ್ಸಿಮಮ್. ನಮಗೆ ಆ ನಾಯಿ ಇವುಗಳಿಗೆಲ್ಲ 12 ವರ್ಷ, ನಮಗೆ 100 ವರ್ಷ. ಪಿತೃಲೋಕದಲ್ಲಿರೋರಿಗೆ ಇನ್ನೂ ಜಾಸ್ತಿ, ದೇವತಾ ಲೋಕದಲ್ಲಿರೋರಿಗೆ ಇನ್ನೂ ಜಾಸ್ತಿ, ಹಾಗೆ ಬ್ರಹ್ಮಲೋಕದಲ್ಲಿರೋರಿಗೆ ಇನ್ನೂ ಜಾಸ್ತಿ ಇರ್ತಾರೆ. ಅವ್ರಿಗೆ ಆಯಸ್ ಜಾಸ್ತಿ, ಬ್ರಹ್ಮನಿಗೂ ಆಯಸ್ ಜಾಸ್ತಿ. ಒಟ್ನಲ್ಲಿ ಅವನು ಸಾಯ್ತಾನೆ. ಅವನೂ ಮುಕ್ತನಾಗದೆ ಇದ್ರೆ ಅವನಿಗೂ ಕಾಮಕ್ರೋಧ ಇರೋದೇ. ಹೇಗಿದೆ ನೋಡ್ರಿ, ಯಾರನ್ನೂ ಬಿಡೋದಿಲ್ಲ. ಬ್ರಹ್ಮನಿಗೂ ಕಾಮ ಇತ್ತು ಅಂತ ನೀವೆಂಗೆ ಹೇಳ್ತೀರ? ಅವನು ಸೃಷ್ಟಿ ಮಾಡೋನ್ ಸ್ವಾಮಿ. ಏನ್ ಹೇಳ್ತೀರ? ಪ್ರಶ್ನೆ ಕೇಳಿದ್ರೆ ಏನ್ ಹೇಳ್ತೀರ? ಏನೋ ಶಿವ, ಅದೇನೋ ಪುರಾಣದಲ್ಲಿ ಬರುತ್ತೆ ಅಂತ ದಿವ್ಯಾ ಯಾವಾಗ್ಲೂ ಹೇಳ್ತಾ ಇರ್ತಾರಲ್ಲ ಸರ್,
ಐದ್ ತಲೆ ಇತ್ತು ಶಿವನೇ ಅದೇನೋ ಒಂದು ಆ ಕಡೆ ನೋಡ್ದ Correct. ಅದಕ್ಕೆ ಶಿವ ಕರೆಕ್ಟ್. ಒಂದ್ ತಲೆ ಹೇಗಿದೆ ನೋಡ್ರಿ, ಯಾವ ಲೋಕದಲ್ಲಿ ಬೇಕಾದ್ರೂ ಇಲ್ರಿ, ಈವನ್ ಶಿವ ಆಗ್ಲಿ ಬ್ರಹ್ಮ ಆಗ್ಲಿ ವಿಷ್ಣು ಆಗ್ಲಿ ಅಥವಾ ನಿಮ್ಮ ಕರ್ಮಕ್ಕೆ ಫಲ ಕೊಡೋ ಶಿವ ಆಗ್ಲಿ, ಅವನ್ ಬೇರೆ ಶಿವ, ಒಟ್ನಲ್ಲಿ ಶಿವ ಅಂತ ಕರೀತಾರೆ. ಇವರೂ ಕೂಡ ಮುಕ್ತರು ಆಗದೆ ಇದ್ದರೆ ಮತ್ತೆ ಹುಟ್ಟು ಬರ್ಬೇಕು. ಈ ಸಪ್ತ ಋಷಿಗಳಲ್ಲಿ ಏನು ಎಲ್ಲರೂ ಮುಕ್ತರಾಗಿರ್ತಾರೆ ಅಂತ ಹೇಳಕ್ ಬರೋಲ್ಲ, ಚೆನ್ನಾಗಿ ಅರ್ಥ ಮಾಡ್ಕೊ. ಹೇಗಿದೆ ಇದು? ಗುರುಗಳ ದೇವತೆಗಳ ಗುರು ಬೃಹಸ್ಪತಿ, ಅವನು ಮುಕ್ತನಾಗಬೇಕು. ಯಾರಪ್ಪನಾದರೂ ಅಷ್ಟೇ, ಮುಕ್ತನಾದರೆ ಅವ್ರಿಗೆ ಪೋರ್ಟ್ಫೋಲಿಯೋ ಕೊಟ್ಟಿದ್ದಾರೆ, ಅವ್ರಿಗೇನೋ ಒಂದು ಎಲ್ರಿಗಿಂತ ಹೆಚ್ಚಿನ ಒಂದು ಶಕ್ತಿ ಗಿಕ್ತಿ ಇದೆ, ಅದರ ಪ್ರಕಾರ ಮಾಡ್ಕೊಂಡು ಹೋಗ್ತಾರೆ. ಇಷ್ಟು ತಿಳ್ಕೊಡ್ರಿ. ಪುರಾಣಗಳು ಓದಿದಾಗ ಬ್ರಹ್ಮನಿಗೆ 5 ತಲೆ ಇತ್ತು, ಇವಾಗ 4 ತಲೆ. ಯಾಕೆ ಗೊತ್ತಾ? ಒಂದು ತಲೆ ಅಲ್ಲ, ಅವನು ಒಂದು ಸಾರಿ ತನ್ನ ಮಗಳನ್ನೇ, ತಾನು ಸೃಷ್ಟಿ ಮಾಡಿದ ಮಗಳನ್ನೇ ಪ್ರೀತಿಸಿದಂತೆ, ಪ್ರೇಮದ ಕಣ್ಣು ಬಿಟ್ಟನಂತ. ಶಿವ ನಿನ್ನ ಮಗಳನ್ನೇ ಪ್ರೀತಿಸೋನಾಗಿದ್ಯಾ ಅಂದ್ರೆ ಅವನಲ್ಲಿ ಕಾಮ ಇದೆ ಅಂತ ಆಯ್ತು. ಬಾಣ ಬಿಟ್ಟಾಗ ಒಂದು ತಲೆ ಹೋಯ್ತಂತೆ. ಅಲ್ಲಿ ಇವನಿಗೂ ಕಾಮ ಇದೆ ಅಂದ್ರೆ ಇವನಿಗೆ ಕರ್ತೃತ್ವ ಇದೆ, ಭೋಕ್ತೃತ್ವ ಇದೆ, ಅದಕ್ಕೋಸ್ಕರನೇ ಇವನು ಮುಕ್ತನಾಗಿಲ್ಲ. ತಗೊಂಡ್ಬರ್ತಾರೆ ಇರ್ಲಿ. ಅದಕ್ಕೋಸ್ಕರನೇ ಮೊನ್ನೆ ಎಲ್ಲೋ ನಾವು ಭಗವದ್ಗೀತೆಯಲ್ಲೋ ಸ್ವಾಮಿಗಳದ್ದು ಓದುವಾಗ ಅವನು ಎಂಥ ದೊಡ್ಡ ಋಷಿ ಆಗಿರಲಿ, ಅವನು ರಾಜ ಋಷಿನೇ ಆಗಿರ್ಬೋದು, ಮುಕ್ತನಾಗದೇ ಇರಬಹುದು, ವಿಶ್ವಾಮಿತ್ರ. ಹಾಗೆ ಅವನು ಸಪ್ತ ಋಷಿಗಳೆಲ್ಲರೂ ಮುಕ್ತರಾಗಿರ್ಲೇಬೇಕು ಅಂತೇನಿಲ್ಲ. ಇಲ್ಲಿ ನಮಗೆ ಗೊತ್ತಿರುವಂಗೆ ನಾರದರು ಮುಕ್ತರಾಗಿರ್ತಾರೆ, ಇಂದ್ರ ಅಲ್ಲಿಗೆ ಹೋಗಿದ್ದೆ ಮುಕ್ತನಾಗಿದ್ದಾನೆ, ಆಮೇಲೆ ವಿರೋಚನ ಮುಕ್ತನಾಗೋದಿಲ್ಲ. ಹೀಗೆಲ್ಲ ಇದೆ. ಏನಾಗಬೇಕು ಇಲ್ಲಿ ಮುಂದೆ ಬರೋಣ. ಇಲ್ಲಿ ಆ ಕಾರ್ಯ ಬ್ರಹ್ಮಲೋಕ ಪ್ರಾಪ್ತಿ, ಅಲ್ಲಿಂದ ಮಳೆ ಹಂಗೆ ಹೇಳಿದೆ. ಇಲ್ಲಿ ಈ ಮಾನವ ಆವರ್ತವನ್ನು ಪಡೆಯುವುದಿಲ್ಲ ಅಂತ ಎಲ್ಲ ಹೇಳಿದೆ, ಅದನ್ನು ಹೊಗಳೋದಕ್ಕೋಸ್ಕರ ಹೇಳಿರೋದು. ಕಲ್ಪಾಂತರದಲ್ಲಿ ಮತ್ತೆ ಸಂಸಾರಕ್ಕೆ ಮರಳಿ ಬರುತ್ತಾರೆ ಎಂದೇ ಅರ್ಥವನ್ನ ಮಾಡಬೇಕು. ಒಂದು ಕಲ್ಪಯುಗ ಆದ್ಮೇಲೆ ಮತ್ತೆ ಅಲ್ಲಿ ಆ ಬ್ರಹ್ಮದೇವನೇ ಕರೆದು ಈಗಲಾದರೂ ಮಾಡ್ಕೊಳ್ರು ಅಂತ ಹೇಳ್ತಾನೆ. ಅವನು ಹೇಳಬೇಕು ಅಂದ್ರೆ ಅವನು ಮುಕ್ತನಾಗಿರ್ಬೇಕು. ಈ ಬ್ರಹ್ಮ ಮುಕ್ತನಾಗಿರ್ತಾನೆ. ಯಾಕೆಂದ್ರೆ ಆ ಬ್ರಹ್ಮನ ಯಾವನು ಮುಕ್ತನಾಗಿದ್ದಾನೋ ಅವನು ತಿಳಿಸ್ಕೊಟ್ರೇನೆ ಮುಕ್ತನಾಗ್ಬೇಕಾದ್ರೆ. ಯಮಧರ್ಮರಾಜ ಅವನು ಮುಕ್ತನಾಗಿದ್ದ, ಈ ಬ್ರಹ್ಮ ಮುಕ್ತನಾಗಿರ್ತಾನೆ. ಈ ಬ್ರಹ್ಮಜ್ಞಾನ ಯಾರು ಮುಕ್ತರಾಗಿರ್ತಾರೋ ಅವ್ರು ತಿಳಿಸ್ಕೊಟ್ರೆ ಮುಕ್ತ ಆಗೋಕ್ ಸಾಧ್ಯ ಇಲ್ಲ ಅಂತ ಹೇಳಕ್ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಹಾಗೆ ಒಟ್ಟಿನಲ್ಲಿ ಈ ಕಲ್ಪಾಂತರದಲ್ಲಿ ಅವನು ನಾವು ಅಲ್ಲೂ ಮುಕ್ತರಾಗಬೇಕು. ಅಲ್ಲಿ ಒಂದು ಕಲ್ಪದವರೆಗೂ ನೀವು ಸತ್ಯ ಸಂಕಲ್ಪರು ನೆನ್ಸ್ಕೊಂಡಿದ್ದಾಗೋಗ್ಬಿಡ್ತಾ ಇರುತ್ತೆ, ಟೈಮ್ ಬೇಕಾಗಿಲ್ಲ. ಅಲ್ಲೂ ಕಾಲ ದೇಶ ಕಾರ್ಯಕಾರಣ ಭಾವ ಇದೆ, ಅಲ್ಲೂ ಅವನಿಗೆ ಕರ್ತೃತ್ವ ಭೋಕ್ತೃತ್ವ ಜ್ಞಾತೃತ್ವ ಪ್ರಮಾತೃತ್ವ ಇರುತ್ತೆ. ಅಂತಃಕರಣ ಶುದ್ಧಿ ಇರ್ಬೋದು, ಇಲ್ಲ ಅಂತಂದಿಲ್ಲ ಅಲ್ಲಿ. ಆವಾಗ ಕೊನೆಗೆ ಆ ಬ್ರಹ್ಮನೇ ಬಂದಿದ್ದೆ, ಅವನು ಮುಕ್ತನಾಗಿದ್ದ. ಅವನು ಬಂದಿದ್ದೆ, ಅಪ್ಪ ನಿಮ್ದು ಸಮಯ ಆಗೋಯ್ತ್ರು, ಇಲ್ಲಾದ್ರೂ ಜ್ಞಾನ ಮಾಡ್ಕೊಟ್ರು ಅಂತ ಹೇಳಿ ಇದೇ ಜ್ಞಾನವನ್ನ ಬೋಧನೆ ಮಾಡ್ತಾನೆ. ಇಂದ್ರನಿಗೆ ಬೋಧನೆ ಮಾಡಿದ್ದು ಇದೇ ಅವಸ್ಥಾತ್ರಯ. ಆದ್ದರಿಂದ ಅವಸ್ಥಾತ್ರಯ ಸ್ಥೂಲ ಪ್ರಕ್ರಿಯೆ ಅಂತಾರೆ. ಅಂತ ಇಂದ್ರನಿಗೆ ಬೋಧನೆ ಮಾಡುದು, ಯಾರು ಮಾಡಿದ್ರು ಈ ಸ್ಥೂಲ ಸೂಕ್ಷ್ಮ ಎರಡಕ್ಕೂ ತುಂಬಾ ಒಳ್ಳೇದು. ಅವಸ್ಥಾತ್ರಯ ಒಂದು ಹಿಡ್ಕೊಂಡ್ರೆ ಪ್ರಕ್ರಿಯೆ ಮುಕ್ತರಾಗ್ಬಿಡ್ಬೋದು. ಸ್ವಾಮಿಗಳು ಹೇಳ್ತಾ ಇದ್ರು ಅವಸ್ಥಾತ್ರಯ ತುಂಬಾ ಮುಖ್ಯ. ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು, ಭಗವತ್ಪಾದರು, ಕುಲಕರ್ಣಿ ಸ್ವಾಮಿಗಳು, ನಾನು ಎಲ್ಲರೂ ಈ ಅವಸ್ಥಾತ್ರಯವನ್ನು ಹೇಳ್ಕೊಂತೀವಿ ನಾವು. ಯಾಕೆಂದ್ರೆ ಇದಕ್ಕಿಂತ ಹತ್ತಿರದ್ದು ಸ್ಥೂಲ ಮತ್ತೆ ಎಲ್ಲದಕ್ಕೂ ಉತ್ತರ ಕೊಡುವಂಥದ್ದು. ಆದ್ದರಿಂದ ಅದರಿಂದಲೇ ಸ್ವಾಮಿಗಳನ್ನ ಅಲ್ಲಾಡ್ಸಕ್ಕಾಗಲಿಲ್ಲ ಯಾರು. ಆದ್ದರಿಂದ ಅವನು ಕರೆದು ಆಗ ಮುಕ್ತರಾದ್ರೆ ಸರಿ, ಅಲ್ಲೇ ಮುಕ್ತರಾದ್ರೆ ಕ್ರಮ ಮುಕ್ತಿ ಅಂತಾರೆ. ಇಲ್ದಿದ್ರೆ ಪುನರಾವರ್ತನೋ ಅರ್ಜುನ ಮುಂದಕ್ಕೆ ಹೇಳ್ತಾನೆ ಕೃಷ್ಣ ಭಗವಂತ 8ನೇ ಅಧ್ಯಾಯದಲ್ಲಿ. ಅಲ್ಲಿಗೆ ಈ ಅಮೃತತ್ವ ಎಂಬ ಶಬ್ದವನ್ನ ಅಲ್ಲಿ ಅಮೃತವೇ ಆಗ್ಬಿಡ್ತಾನಪ್ಪ, ಅವನು ಮತ್ತೆ ಹುಟ್ಟಬೇಕಾಗಿಲ್ಲ ಅಂತೆಲ್ಲ ಹೇಳಿತ್ತಲ್ಲ, ಗೌಣದಿಂದ ಹೇಳಿದ್ದು, ಮುಖ್ಯವಾದ ಅರ್ಥ ಅಲ್ಲ ಅಂತ ಹೇಳಿ ಇಷ್ಟೆಲ್ಲ ಆಯ್ತು.
ಪುರಾಣ ವಚನದಲ್ಲಿ ಭೂತಗಳೆಲ್ಲ ಪ್ರಳಯವಾಗುವವರೆಗೂ ಶಾಶ್ವತವಾದ ಸ್ಥಾನವನ್ನ ಅಮೃತತ್ವವೆಂದು ಕರೆಯುವರು ಅಂತ ಹೇಳಿ, ಹೀಗೆ ಅಲ್ಲಿ ಅಮೃತರಾಗಿರ್ತಾರೆ ಅನ್ನೋದು ಪುರಾಣ ವಚನಗಳಲ್ಲಿ ಹೇಳಿದೆ. ಆದ್ದರಿಂದ ವಿಧಿಸಿರುವ ಉಪಾಸನೆ ಪರವಾದ ಅಮೃತತ್ವವು ಕೃತಕವಾಗಿರುವುದೆಂದು ನಮಗೆ ಸಮ್ಮತವೇ ಆಗಿರುವುದರಿಂದ ನೀವು ಅಲ್ಲಿ ಯಾವ ದೋಷವನ್ನು ಹೇಳಿದಂತೆ ಆಗೋದಿಲ್ಲ. ಇದು ಒಂದು ರೀತಿ. ಇನ್ನು ಎರಡನೇದು ರೀತಿ, ಇನ್ನು ಇದೇ ಉಪಾಸನೆಯನ್ನ ಜ್ಞಾನ ಪ್ರಕರಣದಲ್ಲಿ ಬೇರೆ ರೀತಿ ಹೇಳಿದೆ. ಯಾವ ಜ್ಞಾನ ಪ್ರಕರಣದಲ್ಲಿ ಅಂತಂದ್ರೆ, ಅವುಗಳಿಗೆ ಬ್ರಹ್ಮಲೋಕಕ್ಕೆ ಹೋದ ಬಳಿಕ ಅಲ್ಲಿಯೇ ಜ್ಞಾನ ಪ್ರಾಪ್ತಿಯಾಗಿ ಮುಖ್ಯಾರ್ಥದ ಅಮೃತತ್ವವೇ ದೊರಕುವುದೆಂದು ಜನಕ ಮಹಾರಾಜನು ಯಾಜ್ಞವಲ್ಕರು ನೀನು ಮಾಡಿರುವ ಈ ಉಪಾಸನೆಗಳ ಫಲವೇನು, ನೀನು ಈ ಉಪಾಸನೆಯಿಂದ ಯಾವ ತತ್ವವನ್ನು ಮುಟ್ಟುವೆ ಅಂತ ಕೇಳಿದ ಬೃಹದಾರಣ್ಯಕದಲ್ಲಿ ಆ ವಾಕ್ಯದ ಅಭಿಪ್ರಾಯವನ್ನ ಸುರೇಶ್ವರಾಚಾರ್ಯರು ವರ್ಣಿಸಿರ್ತಾರೆ. ಏನ್ ಬರ್ತಿದ್ದಾರಲ್ಲಿ? ಉಪಾಸನಾನಿ ಸರ್ವಾಣಿ ಪರವಿದ್ಯಾಧಿಕಾರತಃ ಕ್ರಮಮುಕ್ತಿ ಫಲನೀತಿ ಕ್ವಾ ಗಮಪ್ಯಸಿ ಗೀತರಥ. ಅಂದರೆ ಬ್ರಹ್ಮಜ್ಞಾನದ ಪ್ರಕರಣದಲ್ಲಿ ವಿಹಿತವಾಗಿರುವಲ್ಲಿ ಉಪಾಸನೆಗಳಿಗೆಲ್ಲ ಕ್ರಮಮುಕ್ತಿಯೇ ಫಲವು ಅಂತ ಹೇಳಿದೆ. ಇಲ್ಲಿ ಉಪಾಸನೆಯಲ್ಲೇ ತರವರಿಗಿದೆ, ಬೇಕಾದಷ್ಟು ಉಪಾಸನೆಗಳಿದೆ. ಬೃಹದಾರಣ್ಯಕ, ಚಾಂದಿಕ್ಯ ಉಪನಿಷತ್ತು, ಈವನ್ ಮಾಂಡಿಕ್ಯ ಉಪನಿಷತ್ನಲ್ಲಿ ಉಪಾಸನೆಗಳ ವಿಚಾರ ತಿಳಿಸಿದೆ. ತುಂಬ ತಿಳಿಸಿರೋದು ಬೃಹದಾರಣ್ಯಕ ಮತ್ತೆ ಚಾಂದೋಗ್ಯ. ಅಲ್ಲಿ ಅಹಂಗ್ರ ಉಪಾಸನೆ, ಆಮೇಲೆ ಓಂಕಾರ ಉಪಾಸನೆ, ಆಮೇಲೆ ಪ್ರತೀಕ ಉಪಾಸನೆ, ಮತ್ತೆ ಹೀಗೆ ಬೇಕಾದಷ್ಟು ಉಪಾಸನೆಗಳು, 1, 2, 100. ಮತ್ತು ಎಲ್ಲ ಉಪನಿಷತ್ತುಗಳಲ್ಲೂ ಎಲ್ಲೆಲ್ಲಿ ಆ ಒಂದು ಉಪಾಸನೆಯನ್ನು ಹೇಳಿದ್ದು ಎಲ್ಲ ಕಲೆಕ್ಟ್ ಮಾಡಿಕೊಂಡು ನಾನು ಸಾಯೋವರೆಗೂ ಮಾಡ್ತಾ ಇರಬೇಕು. ಭಗವದ್ಗೀತೆ 8ನೇ ಅಧ್ಯಾಯದಲ್ಲಿ ಅದನ್ನೇ ಮಾಡ್ತಾ ಇರೋದು. ಇಲ್ಲಿ ಜ್ಞಾನ ಪ್ರಕರಣದಲ್ಲಿ ಹೇಳು ಕೆಲವು ಉಪಾಸನೆಗಳು ಅಂತಾರೆ. ಕರ್ಮಕಾಂಡದ ಈಗ ಉಪಾಸನ ಕಾಂಡದಲ್ಲೂ ಹೇಳಿದೆ ಉಪಾಸನೆಗಳು ಯಾವುದು, ಅಹಂಗ್ರೋಪಾಸನೆ, ಇವೆಲ್ಲ. ಈಗ ಜ್ಞಾನ ಪ್ರಕರಣದಲ್ಲಿ ಅಂದ್ರೆ ನಿಮ್ಮ ಮಾಂಡಿಕ್ಯ ಉಪನಿಷತ್ನಲ್ಲೇ ಜ್ಞಾನ ಪ್ರಕರಣದಲ್ಲಿ ಹೇಳಿದೆ. ಬಟ್ ಮಾಂಡಿಕ್ಯ ಉಪನಿಷತ್ ನಿಜವಾಗ್ಲಿ ವಸ್ತುತಂತ್ರವಾದ ಸಾಧನೆ ಹೇಳಕ್ ಬಂದಿದೆ. ದಟ್ ಇಸ್ ಪ್ರೈಮರಿ. ಸೆಕೆಂಡರಿ ಮೆನ್ಷನ್ ಮಾಡಿದ್ದಾರೆ 12ನೇ ಮಂತ್ರದಿಂದ. ಏನದು? ಓಂಕಾರ ಉಪಾಸನೆ. ಇದನ್ನು ಬರೀ ಸನ್ಯಾಸಿಗಳೇ ಮಾಡಬೇಕು. ಏನದು ಓಂಕಾರ ಉಪಾಸನೆ? ಓಂ ಅಂತ ಜಪ ಮಾಡೋದಲ್ಲ. ನಾನು ಮೊದಲು ಅದನ್ನೇ ಮಾಡ್ತಾ ಇದ್ದಿದ್ದು. ಕೊನೆಗೆ ಆ ಥರ ಬೇರೆ ಈ ವಿಚಾರಗಳೆಲ್ಲ ಕೇಳಿದ ತಕ್ಷಣ ನಾನು ಅದನ್ನು ಬಿಟ್ಬಿಡ್ಬೇಕಾಯ್ತು. ಏನದು ಓಂಕಾರ ಉಪಾಸನೆ? ಇಲ್ಲಿ ಆ ಮಾಂಡಿಕ್ಯ ಉಪನಿಷತ್ನಲ್ಲಿ ಏನು ಹೇಳಿದೆಯೋ ನಾನು ಚೆನ್ನಾಗಿ ಮೆಲುಕು ಹಾಕಬೇಕು. ಏನಂತ ಹೇಳಿದ್ದಾರೆ? ವೈಶ್ವಾನರನ್ನ ಪೂರ್ತಿ ಅದಕ್ಕೆ ಅಕಾರ ಅಂತ ಅಂದಿದ್ದಾರೆ. ನಾನು ಅಕಾರವನ್ನ ಅಂತ ಅಂದಿದ ತಕ್ಷಣ ಈ ಪ್ರಮಾತೃ ಇವನು ಜೀವಪ್ಪನಲ್ಲ, ಸಪ್ತಾಂಗನಾಗಿರುವನೇ ನಾನು ಅಂತ ಅನ್ಕೊಂಡು ಅವನು ಪೂರ್ತಿ ಅಲ್ಲ, ಅವನನ್ನ ಭಾವನೆ ಮಾಡ್ಕೋಬೇಕು. ಭಾವನೆ ಮಾಡಿದ ಇನ್ನೇನು ಮಾಡ್ತೀರಲ್ಲಿ? ಭಾವನೆ ತಾನೇ ಅದು. ಅವನಿಗೆ ಸಪ್ತಾಂಗ, ಅವನಿಗೆ ದ್ಯುಲೋಕವೇ ತಲೆ ಅಂತ ಹಿಂಗೆಲ್ಲ ಹೇಳ್ತಾರಲ್ಲ, 7 ಅಂಗಗಳು. ಹಂಗೆ ಭಾವನೆ ಮಾಡ್ಕೊತ ಬರಬೇಕು. ಅಕಾರ ಆಯ್ತಾ? ಅಷ್ಟಕ್ಕೆ ನಿಲ್ಲಿಲ್ಲ. ಬರೀ 1 ಅಕಾರ ಅಲ್ಲ, ತಿರ್ಗ ಮಕಾರ ಅಂತ ಹೇಳಿ ಆ ಕನಸಿನಲ್ಲಿ ತೈಜಸ ಅಂತಿದ್ನಲ್ಲ, ಅವನು ಭಿಕ್ಷುಕನಾಗಿದ್ನಲ್ಲ, ಅವನಲ್ಲ, ಅವನಿಗಿಂತ ಮೇಲಿರೋನು ಸಪ್ತಾಂಗನು ಅಂತೇಳಿ ಅವನ್ನ ಉಕಾರ ಅಂತ ಅನ್ಕೋಬೇಕು. ಕೊನೆಗೆ ಗಾಢನಿದ್ರೆಯಲ್ಲಿರೋ ಅವನು ಬೀಜ ರೂಪದಲ್ಲಿರ್ತಾನೆ ಅಂತ ಹೇಳಿದ್ರಲ್ಲ, ಪ್ರಾಜ್ಞ ಸ್ವರೂಪನು. ಪ್ರಾಜ್ಞ ಅಲ್ಲ ಅವನು, ಅಕಾರ ಉಕಾರ ಮಕಾರ, ಅವನ್ನ ಪ್ರಾಜ್ಞ, ಅವನ ವೈಶ್ವಾನರ ತೈಜಸ ಪ್ರಾಜ್ಞ, ಅವನು ಬೀಜ ರೂಪದಲ್ಲಿರ್ತಾನೆ ಅಂತೆಲ್ಲ ಭಾವನೆ ಮಾಡ್ಕೋಬೇಕಷ್ಟೆ. ಈ ಉಪಾಸನೆಗೂ ಕೂಡ ಕ್ರಮಮುಕ್ತಿಯೇ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೂ ಕ್ರಮಮುಕ್ತಿ, ಇದಕ್ಕೂ ಕ್ರಮಮುಕ್ತಿ ಬಿಡ್ರಿ. ಹಾಗೆ ಒಟ್ಟಿನಲ್ಲಿ ಇಲ್ಲೂ ಕೂಡ ಆಗತ್ತೆ ಅಂತ ಹೇಳೋದು. ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಇಲ್ಲಿ ಹೇಳಿಲ್ಲ, ಕೆಲವು ಕಡೆ ಮೆನ್ಷನ್ ಮಾಡ್ತಾರೆ. ಇದೆಲ್ಲ ಕಷ್ಟ ಇದೆಯಪ್ಪ, ಇವು ಬಿಟ್ಬಿಡು. ಈಗಿನ ಕಲಿಯುಗದಲ್ಲಿ ಇದಕ್ಕೆ ಸ್ವಾಮಿ ಇಂಪಾರ್ಟೆಂಟ್ ನಮಗೆ ಹೇಳ್ತಾ ಇರೋ ಸಾಧನೆ.
ರಾಮ, ಕೃಷ್ಣ, ಗೋವಿಂದ, ನಾರಾಯಣ ಇವುಗಳನ್ನಿಟ್ಕೊಂಡು ನೀವು ಉದ್ಧಾರ ಆಗ್ಬೋದು. ಇದನ್ನಿಟ್ಕೊಳ್ರಿ. ಅದಕ್ಕೋಸ್ಕರನೇ ಒಂದು ದೇವರನ್ನ ಹಿಡ್ಕೊಳ್ರಿ. ಕೂತ್ರೆ, ನಿಂತ್ರೆ, ಎದ್ರೆ ಈಗಲಿಂದನೇ ನಿಮ್ಮ ಮನಸ್ಸಿನಲ್ಲಿ ಅದು ಬರ್ತಾ ಇರಬೇಕು. ಬಹುಶಃ ನನಗೆ ಸಾಯೋ ಸಮಯದಲ್ಲಿ ಮೋಕ್ಷ ಆಗ್ತಿದ್ರೆ ಹೋಗಿ ಆ ದೇವ್ರ ನೆನಪು ಬಂದರೆ ಮತ್ತೆ ಮನುಷ್ಯ ಜನ್ಮ ಬಂದರೆ ಇದು ಸಾಧ್ಯ. ಪ್ರಾಣಿ ಜನ್ಮ ಬಂದರೆ ಸಾಧ್ಯ ಇಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊ. ಒಟ್ಟಿನಲ್ಲಿ ನಾವು ಸಾಧನೆ ಮಾಡ್ತಾ ಇರೋದಕ್ಕೆ ಅಟ್ಲೀಸ್ಟ್ ಇದಾಗದೇ ಇದ್ದರೆ ಅದಾದರೂ ಆಗಬೇಕು. ಮತ್ತೆ ನಾನು ಎಲ್ಲಿಂದ ಬಿಟ್ಟಿದ್ದೀನೋ ಅಲ್ಲಿಂದ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಎಷ್ಟಿದೆ ಟೈಮ್? ನಾಳೆ ಕಣ್ಬಿಟ್ರೆ ಹೇ ಭಗವಂತ, ನನ್ನ ಜೀವನದಲ್ಲಿ ಇನ್ನೊಂದು ದಿವಸ ಕೊಟ್ಟಿಯಲ್ಲೋ, ಎಂಥ ನೀನು ಕರುಣಾಮಯಿ ಕಣೋ ಅಂತ ಅವನು ನೆನೆಸ್ಕೊಂಡು ಮತ್ತೆ ಸಾಧನೆ ಮಾಡೋದಕ್ಕೆ ಶುರು ಮಾಡು. ಆದಷ್ಟು ಪ್ರಪಂಚ ಸಾಕಿ ಮಾಡಿದ್ದಾಯ್ತು ಅಂತ ಹೇಳಿ ಮಾಡೋದಕ್ಕೆ ಶುರು ಮಾಡ್ಕೋಬೇಕು. ಏನಾದರೂ ಇರಲಿ, ಇಷ್ಟ ಆಯ್ತಲ್ಲ. ನೆಕ್ಸ್ಟ್ ಅವನು ಇನ್ನೂ ಪ್ರಶ್ನೆ ಬಿಡುವುದಿಲ್ಲ. ಇನ್ನು ಜ್ಞಾನಕ್ಕಾದರೂ ಮುಖ್ಯಾರ್ಥದ ಅಮೃತವು ಹೇಗೆ ಫಲವಾಗುತ್ತೆ, ಆವಾಗಲೇ ನಾವು ಡಿಸ್ಕಸ್ ಮಾಡಿಬಿಟ್ವಿ ಇದನ್ನು. ಅದನ್ನು ಹೇಳ್ತಾ ಇದ್ದಾರೆ. ಏನದು? ಅದು ಆಯಿತು ಬಿಡ್ರಿ. ಈಗ ನೀವು ಉಪಾಸನೆದೆಲ್ಲ ಆಯಿತು. ಉಪಾಸನೆಯಲ್ಲಿ 2-3 ಥರ ಹೇಳಿದ್ರಿ, ಎಲ್ಲ ಬಿಟ್ಬಿಡ್ರಿ. ಈಗ ನಮ್ಮಿದಕ್ಕೆ ಬನ್ರಿ. ಶ್ರವಣ ಮನನ ಧ್ಯಾನದಿಂದ ಮೋಕ್ಷ ಆಗುತ್ತೆ ಅಂತಂದ್ರಲ್ಲ, ಹೆಂಗಾಗುತ್ತೆ ಹೇಳ್ರಿ ನಿಮ್ಮ ಪ್ರಕಾರ ಅಂತ ಒಂದು ಪ್ರಶ್ನೆ ಹಾಕ್ತಾ ಇದ್ದಾನೆ. ಅದು ಕೂಡ ನಮ್ಮ ಉತ್ತರ ತಿಳ್ಕೊಂಡಿದ್ದಾಯಿತು. ಈಗ ಓದ್ಕೊಂಡು ಹೋಗ್ತೀನಿ, ನಿಮಗೆ ಗೊತ್ತಾಗುತ್ತೆ. ಯಾರಿಗ ಡೌಟ್ ಇದ್ರೆ ಇಲ್ಲಿ ಕೇಳಿ. ಇನ್ನು ಜ್ಞಾನಕ್ಕಾದರೂ ಮುಖ್ಯಾರ್ಥದ ಅಮೃತವು ಹೇಗೆ ಫಲವಾಗುತ್ತೆ? ನಿಮ್ಮ ಜ್ಞಾನದಲ್ಲೇ ಶ್ರವಣ ಮನನ ಹೆಂಗಾಗುತ್ತೆ? ಅಪ್ಪ, ಅವಿದ್ಯೆ ಆಗಿದೆ ಕಣೋ, ವಿದ್ಯೆಯಿಂದ ಹೋಗುತ್ತೆ. ಎಲ್ಲ ಹೇಳಿದ್ದಾಯ್ತು. ಹಾವು ಹಗ್ಗ ಎಲ್ಲ ಎಂಬ ನಿಮಿತ್ತದಿಂದಲೇ ನೀವು ಮುಕ್ತಿ ಆಗುವುದು ಹೇಳುವುದು. ಈ ಶಂಕೆಗೆ ಸಮಾಧಾನವನ್ನು ಹೇಳುವುದು ಉಳಿಯುವುದಷ್ಟೇ. ಇಲ್ಲಿ ಅವಿದ್ಯೆಯು ನಿಜವಾಗಿ ಮೊದಲು ಇರುತ್ತದೆ, ವಿದ್ಯೆ ಹುಟ್ಟಿ ಅದನ್ನು ಕಳೆಯುತ್ತದೆ ಎಂಬ ವಿಶೇಷ ಘಟನೆಯನ್ನು ನಿಜವಾಗಿ ಘಟನೆಗಳಾಗಿದೆ ಅಂತ ಒಪ್ಪಬಾರ್ದು. ಇದು ಹುಲಿಯೇ ಇರದಲ್ಲಿ ತಪ್ಪಾಗಿ ಮೇಕೆ ಅನ್ಕೊಂಡಿದೆ ಅಷ್ಟೇ. ಈ ವಿದ್ಯಾ ಅವಿದ್ಯೆ ಎಲ್ಲವೂ ಕೂಡ ಅನಾತ್ಮದಲ್ಲೇ ಇರೋದು, ದೃಶ್ಯ ಪ್ರಪಂಚದಲ್ಲೇ ಇರೋದು. ಆದ್ದರಿಂದ ಆತ್ಮನಲ್ಲಿ ಇದರ ಅಡ್ರೆಸ್ ಇಲ್ಲ. ಆತ್ಮನ್ ಕೇಳಿದ್ರೆ ಈ ಅವಸ್ಥೆ ಒಳಗಡೆ ಇರೋ ವಿಚಾರ ಗೊತ್ತೇ ಇಲ್ಲ. ಹೇಗಿದೆ ನೋಡಿ. ಅಂದರೆ ತಿರ್ಗಾ ದೃಷ್ಟಾಂತ, ಸೂರ್ಯನಲ್ಲಿ ಕತ್ಲೆ ಯಾವತ್ತಾದರೂ ಅವನ ಡಿಕ್ಷನರಿಲಿ ಕತ್ಲೆ ಇದೆಯಾ? ನಿಮ್ಗೆ ಎಷ್ಟೊಂದು ಸರಿ ಹೇಳಿ ಕೋರ್ಟ್ಗೆ ಅವ್ರ ಜಗಳ ಹೋಗೋದು. ಹಾಗೆ ಆತ್ಮನಲ್ಲಿ ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ಎಲ್ಲ ಮುಗ್ದೋಯ್ತು. ಅವನು ಗೊತ್ತೇ ಇಲ್ಲ ಅವನಿಗೆ. ಕೇಳ್ರಿ ನೀವು ನೋಡೋಣ, ಆತ್ಮನ ಅವಸ್ಥೆ ಅಂದ್ರೆ ಏನು ಕೇಳ್ರಿ, ಗೊತ್ತಿಲ್ಲ ಅಂತ. ಹಾಗೆ ನನಗೆ ಆತ್ಮ ಅಂತ ನೀವೇನೋ ಹೇಳ್ತಿರಲ್ಲ, ಗೊತ್ತಿಲ್ಲ. ಹಾವು ಅಂತ ಅನ್ಕೊಂಡು ಅವನಿಗೆ ಹಗ್ಗ ಗೊತ್ತಿಲ್ಲ, ಹಗ್ಗ ಕಂಡವನಿಗೆ ಹಾವು ಎಂದೆಂದೂ ಇಲ್ಲ. ಅರ್ಥ ಆಯ್ತಲ್ಲ? ಸೊ ನಿಜವಾಗಿ ಮೊದಲು ಇರುತ್ತದೆ, ಆಮೇಲೆ ಹೋಗುತ್ತೆ. ವ್ಯವಹಾರ ದೃಷ್ಟಿಯಿಂದ ನಾವು ಒಪ್ಕೋಬೇಕು. ಪಾರಮಾರ್ಥ ದೃಷ್ಟಿಯಿಂದ ಇದಕ್ಕೆ ಬೆಲೆ ಇಲ್ಲ. ಅದಕ್ಕೋಸ್ಕರನೇ ಈ ವಿದ್ಯಾ ಅವಿದ್ಯೆ ಅಷ್ಟು ಮಾತ್ರ ಅಲ್ಲ, ಈ ಲೌಕಿಕ ಅಂದ್ರೆ ಏನು? ರೋಟಿ ಕಪಡ ಮಕಾನ್. ವೈದಿಕ ಅಂದ್ರೆ ಏನು? ನಾನು ಸತ್ತ ಮೇಲೆ ಈ ಶರೀರ ಸುಟ್ಟಾಕ್ತಾರೆ, ಊತಾಕ್ತಾರೆ, ಇದೆಲ್ಲ ಸತ್ತ ಮೇಲೆ ಸೂಕ್ಷ್ಮ ಶರೀರ ಬ್ರಹ್ಮ. ಆಮೇಲೆ ಇಲ್ಲಿ ಕರ್ಮಕಾಂಡ, ಉಪಾಸನ ಕಾಂಡ, ಇವು ಕೂಡ ಅಂತ ಅರ್ಥ. ಏನು ಹೇಳ್ತಾ ಇದ್ದೆ ಗೊತ್ತಾಗ್ಲಿ. ಇದಾಯ್ತಾ? ಇವು ಕೂಡ ಅವಿದ್ಯೆಯಲ್ಲೇ ಇರೋದು. ಹೋಗ್ಲಿ, ಇದಾಯ್ತಪ್ಪ, ಲೌಕಿಕ ಆಯ್ತು, ವೈದಿಕ ಆಯ್ತು, ಪಾರಮಾರ್ಥಿಕ ಆದ ಶ್ರವಣ ಮನನ ಧ್ಯಾನ ಅದೂ ಅವಿದ್ಯೆಯಲ್ಲೇ ಇದೆ. ಮುಗಿದೋಯ್ತು. ಹೇಗಿದೆ ನೋಡಿ, ಎಲ್ಲ ಅವಿದ್ಯಾವಸ್ಥೆಯಲ್ಲಿರೋದಿದೆ. ನೀವೇನು ಹೇಳಿದ್ರೆ ಎಲ್ಲ ಅವಿದ್ಯೆ.
ಅಲ್ಲಿ ಅವನಿಗೆ ಇದು ಅಡ್ರೆಸ್ಸೇ ಇಲ್ಲ. ಅದು ಅಷ್ಟು ತಿಳ್ಕೊಡ್ರಿ ಸಾಕು. ವಿದ್ಯಾ ಅವಿದ್ಯೆಗಳನ್ನ ಅವಿದ್ಯಾ ದೃಷ್ಟಿ ವ್ಯವಹಾರದ ದೃಷ್ಟಿಯಿಂದ ಒಪ್ಪಿರುತ್ತೆ. ಅವನಲ್ಲೊಂದು ಶಂಕೆ ಆಗ್ತಾರೆ, ಹಾಗಾದ್ರೆ ಅವಿದ್ಯಾ ದೃಷ್ಟಿಯನ್ನಾದರೂ ಒಪ್ಪಿರುವರಷ್ಟೇ. ಅವಿದ್ಯೆಯು ಯಾವನಿಗೆ ಇರುವುದೋ ಅವನು ವಿದ್ಯಾವಿದ್ಯೆಗಳನ್ನ ಘಟನೆಯನ್ನು ಒಪ್ಪುತ್ತಾನೆಂದು ನಿಮ್ಮ ಅಭಿಪ್ರಾಯವೆಂದರೆ ಅದು ಸರಿಯಲ್ಲ. ಯಾವುದೂ ಇಲ್ಲ, ಎಲ್ಲವೂ ಕೂಡ ಅವಿದ್ಯಾ ದೆಸೆಯಲ್ಲೇ, ದೃಶ್ಯ ಪ್ರಪಂಚದಲ್ಲೋ ಅಥವಾ ಅದೃಶ್ಯ ಪ್ರಪಂಚ ಅವಸ್ಥೆಗಳಲ್ಲೇ ಇರಬೇಕು. ಅಷ್ಟು ಬಿಟ್ಟರೆ ಅವಸ್ಥೆಗಳು ಆತ್ಮನಿಗೆ ಗೊತ್ತೇ ಇಲ್ಲ, ಅವಸ್ಥೆಗಳು ಗೊತ್ತಿಲ್ಲ. ಅವನು ಕೇಳ್ರಿ, ಅಷ್ಟೆಲ್ಲ ಯಾಕೆ ಅಲ್ಲಿವರೆಗೂ ಹೋಗ್ತೀರ, ಇಲ್ಲೇ ಕೇಳ್ರಿ. ನಮ್ಮನ್ನೇ ಕೇಳಿದ್ರೆ ಅವಸ್ಥೆ ಎಷ್ಟು? 3 ಅನ್ರಿ ನೋಡೋಣ ನೀವು 3 ಅಂತ. ಹೀಗಿದೆ ನೋಡ್ರಿ. ನಾವೇ ನಮ್ಗೆ ಇಲ್ಲೇ ಕ್ಯಾನ್ಸಲ್ ಮಾಡ್ಕೊತಾ ಇದ್ವಿ. ಇನ್ನು ಆತ್ಮನ್ ಕೇಳಿದ್ರೆ ಹೇಳ್ತಾನೇನೋ. ಹೆಂಗಿದೆ ನೋಡ್ರಿ, ಜೀವಪ್ಪನ ದೃಷ್ಟಿಯಿಂದ ನೋಡಿದ್ರು ಅವಸ್ಥೆಗಳು ಇಲ್ಲ, ಹಂಗಿರುತ್ತೆ. ಹೇಗಿದೆ ಹೀಗೆ ಅರ್ಥ ಮಾಡ್ಕೋಬೇಕು. ನನಗೆ ಅವಿದ್ಯೆ ಇದೆ ಎಂಬುದು ಅವಿದ್ಯ ವ್ಯವಹಾರವೇ ಆಗಿದೆ. ಶ್ರುತಿಯಲ್ಲಿ ಧ್ಯಾಯತೀತ ಲೇಲಾಯತಿಯವ ಜ್ಞಾನ ಕರ್ಮ 2 ವ್ಯವಹಾರವು ಹುಸುತ್ತೋರಿಕೆ. ಜ್ಞಾನ ಕರ್ಮ ಅಲ್ಲ, ಕರ್ಮಕಾಂಡ, ಉಪಾಸನ ಕಾಂಡ, ಜ್ಞಾನಕಾಂಡ ಎಲ್ಲವೂ ಕೂಡ ಅವಿದ್ಯೆಯಲ್ಲೇ ಇರೋದು. ಹಾಗೆ ನನಗೇನು ತಿಳಿಯದೆ ಎಂದು ವ್ಯವಹಾರವಿಲ್ಲವೇ ಎಂದರೆ, ನನಗೇನು ತಿಳಿಯದು ಎಂಬುದನ್ನ ಯಾವ ಇಲ್ಲಿ ಹೆಂಗ್ ತಗೊಂಡ್ಬರ್ತಾರೆ ನೋಡ್ರಿ. ಆತ್ಮ ನಿನಗೆ ಗೊತ್ತಾ? ಗೊತ್ತಿಲ್ಲ ಸ್ವಾಮಿ, ನನಗೆ ಆತ್ಮನ ವಿಚಾರ ಗೊತ್ತಿಲ್ಲ, ದೇವರ ವಿಚಾರ ಗೊತ್ತಿಲ್ಲ. ಗೊತ್ತಿಲ್ಲ ಅಂತನ್ನೋದು ನಿನಗೆ ಹೇಗ್ ಗೊತ್ತಾಯ್ತು? ಅದು ಜ್ಞಾನ ಅಂತ ಕರಿತೀವಿ ದಡ್ಡ. ನಿನಗೆ ಗೊತ್ತಿದೆ, ಅದನ್ನೇ ಜ್ಞಾನ ಅಂತ ಕರೆಯೋದು. ಅದು ಆತ್ಮನಿಂದ ತಿಳ್ಕೊಂಡಿರೋದು ನೀನು. ಈಗ ನನಗಿದು ಗೊತ್ತಿದೆ, ಇದು ಗೊತ್ತಿಲ್ಲ ಅನ್ನೋದು 2 ಜ್ಞಾನವೇ. ಈಗ ಒಬ್ಬ ಬ್ರಹ್ಮಜ್ಞಾನಿ ನನಗೆ ಆತ್ಮ ಗೊತ್ತಿದ್ದಾನೆ ಅಂತಾನೆ. ಈಗ ಇನ್ನೊಬ್ಬ ನನಗೆ ಆತ್ಮ ಗೊತ್ತಿಲ್ಲ ಅಂತಾನೆ. ಗೊತ್ತಿಲ್ಲ ಅನ್ನೋದು ಜ್ಞಾನವೇ, ಗೊತ್ತಿದೆ ಅಂತ ಅನ್ನೋದು ಜ್ಞಾನವೇ. ಇವೆರಡು ಎಲ್ಲಿಂದ ಬಂತು? ಪ್ರಶ್ನೆ ಕೇಳ್ತಾ ಇದ್ದೀನಿ. ಆತ್ಮನಿಂದಲೇ ಬಂತು. ಎಷ್ಟು ಚೆನ್ನಾಗಿದೆ ನೋಡ್ರಿ. ಸ್ವಲ್ಪ ಮೆಲ್ಕು ಹಾಕ್ಬೇಕು, ಸೂಕ್ಷ್ಮವಾಗಿದೆ, ಯಾರಿಗೆ ಎಷ್ಟು ಅರ್ಥ ಆಗುತ್ತೆ ನಾನು. ಆದ್ದರಿಂದ ಇಲ್ಲಿ ಏನ್ ಬರೀತಾರೆ ನಾನು ಓದ್ಬಿಡ್ತೀನಿ, ನಾನು ಎಕ್ಸ್ಪ್ಲೈನ್ ಮಾಡೋದು ಅರ್ಥ ಆಗುತ್ತೆ. ನನಗೆ ತಿಳಿಯಿತು, ನನಗೆ ಏನೂ ತಿಳಿಯದು ಅನ್ನೋದನ್ನ ಯಾವ ಅನುಭವದಿಂದ ಅರಿಯುತ್ತಾನೋ ಆ ಅನುಭವವೇ ಆತ್ಮನ ನಿಜವಾದ ಸ್ವಭಾವ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಅವಿದ್ಯೆಗೆ ಆಶ್ರಯನೋ ಆತ್ಮನು ಎಂಬುದು ಸರಿಯಲ್ಲ. ಅಂದ್ರೆ ಆತ್ಮನಲ್ಲಿ ಕೇಳಿದ್ರೆ ವಿದ್ಯಾ ಅವಿದ್ಯೆಗಳ ಅಡ್ರೆಸ್ ಇಲ್ಲ. ಯಾವನ ಅನುಭವಕ್ಕೆ ಯಾವುದು ವಿಷಯವೋ ಆ ವಿಷಯವು ವಿಷಯಿಯಾದ ಅನುಭವ ಸ್ವರೂಪದ ಆತ್ಮನಿಗೆ ಹೇಗೆ ತಾನೇ ಅಂಟೀತು. ಆದ್ದರಿಂದ ಈ ವಿಷಯದ ಈ ಯಾವುದು ಕೂಡ ವಿಷಯಿಗೆ ಅಂಟೋದಿಲ್ಲ. ನಿಮಗೆಲ್ಲ ಚೆನ್ನಾಗಿ ಆ ದೃಷ್ಟಾಂತಗಳು ಕೊಟ್ಬಿಟ್ಟಿದೆ, ಮಡಕೆ ಗಿಡಕೆ ಎಲ್ಲ ಎಕ್ಸಾಂಪಲ್ಸ್ಗಳು. ಹಾಗೆ ಇದರದು ಆ ಮಹಾಕಾಶಕ್ಕೆ ತಾಕೋದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಅಜಾತ ಬ್ರಹ್ಮವಾದಿಯ ಮತದಲ್ಲಿ ಅಮೃತವು ಜಿಜ್ಞಾಸುವನ ಸ್ವಭಾವವೇ ಆಗಿರುತ್ತದೆ. ಅಂದ್ರೆ ನನ್ನ ನಿಜವಾದ ಸ್ವರೂಪ ಆತ್ಮನೇ, ಅದು ಅಮೃತ ಸ್ವರೂಪ. ಅದು ಹುಟ್ಟಿಲ್ಲ, ಬದಲಾವಣೆ ಆಗೋದಿಲ್ಲ, ಸಾಯೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಅದು ಕೃತಕವೆಂದು ತೋರಿಸುವುದು ಯಾವ ಯುಕ್ತಿಯಿಂದಲೂ ಆಗುವುದಿಲ್ಲ. ಯಾವುದು ಆತ್ಮಸ್ವರೂಪವನ್ನ ಅದು ಕೃತಕ ಇಲ್ಲ ಅಂತ ಹೇಳುದು ಯಾರಿಂದಲೂ ಆಗಲ್ಲ. ಇಲ್ಲಿಗೆ ನಿಲ್ಸೋಣ. ನಾನು ಅಕಸ್ಮಾತ್ ಏನೋ ಇಷ್ಟೊಂದು ಆಗ್ಬಿಡುತ್ತೆ ಅನ್ಕೊಂಡೆ. ಈ 23ನೇ ಮಂತ್ರಕ್ಕೆ ಬಂದಿದ್ದೀವಿ. 23, 24
ಮಾಡ್ಕೊಂಡು ಹೋಗೋಣ. ಹೀಗೆ ಸರ್ ಇಲ್ಲಿಗೆ ನಿಲ್ಲಿಸ್ತೇನೆ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರುದೇವ್, ಜೈ ಶ್ರೀರಾಮ್. ಓಕೆ, ಮುಗೀತು. ನಾನು ಕ್ಲೋಸ್ ಮಾಡ್ತಾ ಇದ್ದೇನೆ. ನಾನು ಕ್ಲೋಸ್ ಮಾಡೋವರೆಗೂ ಇದು ಆಫ್ ಆಗಲ್ಲ, ಅದೊಂದು ರಾಮಾಯಣ. ಓಕೆ, ಜೈ ಶ್ರೀರಾಮ್. ಓಕೆ, ಜೈ ಶ್ರೀರಾಮ್. ಜೈ ಶ್ರೀರಾಮ್. Sorry.